ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ಸ್ವಾಗತ ಈ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ಗೆ. ಸೊ ಐ ನೋ ಇವಾಗ ಎಲ್ಲ ಲಾಕ್ಡೌನ್ ಮುಗ್ದು ಈಗ ಎಲ್ಲರೂ ನಾರ್ಮಲ್ ಲೈಫ್ಗೆ ಸ್ಲೋಲಿ ಬರ್ತಾ ಇದ್ದೀರಿ. ಸೊ ಆದ್ರೂ ಕೂಡ ಎಲ್ಲರೂ ಬ್ಯುಸಿ ಇದ್ದೀರಿ ಅವರವರ ಲೈಫ್ ಸ್ಟೈಲ್ ಅಲ್ಲಿ. ಆದ್ರೂ ಕೂಡ ಈ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ಗೆ ಎಲ್ಲರೂ ಜಾಯ್ನ್ ಆಗಿದ್ದೀರಿ. ಹಾರ್ಟ್ಲಿ ವೆಲ್ಕಮ್ ಟು ಯು ಆಲ್. ಹಾಗೆ ಇವತ್ತು ಯಾರಾದ್ರೂ ಫಸ್ಟ್ ಟೈಮ್ ಈ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮಿಗೆ ಜಾಯ್ನ್ ಆಗ್ತಿದ್ದೀರಿ ಅಂದ್ರೆ ಅವರು ಚಾಟ್ ಬಾಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಇಂಟರಾಕ್ಷನ್ ಮಾಡ್ಕೊಳ್ಬಹುದು, ಅವರು ತಮ್ಮ ಹೆಸರು ಹಾಕೊಳ್ಬಹುದು. ನಿಮ್ಗೂ ಕೂಡ ಇವತ್ತಿನ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ಗೆ ತುಂಬಾ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಮೈಸೆಲ್ಫ್ ನಾನ್ ಸ್ವಲ್ಪ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ತೇನೆ. ಮೈಸೆಲ್ಫ್ ಡಾಕ್ಟರ್ ಕೀರ್ತಿ ಕಿರಣ್, ಪ್ರೊಫೆಷನಲಿ ಡೆಂಟಿಸ್ಟ್. ನಾನು ಈ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮಂತ್ ಜುಲೈಗೆ 2 ವರ್ಷ ಆಗ್ತದೆ. ಸೊ 2 ವರ್ಷದ ಮೊದಲು ನಾನು ತುಂಬಾ ಒಬೇಸ್ ಇದ್ದೆ. ಸೊ ಐ ವಾಸ್ ಸರ್ಚಿಂಗ್ ಫಾರ್ ದ ಸೊಲ್ಯೂಷನ್. ನಂಗೆ ಬೀಯಿಂಗ್ ಎ ಡಾಕ್ಟರ್, ಬೀಯಿಂಗ್ ಎ ಡೆಂಟಿಸ್ಟ್, ಐ ವಾಸ್ ಸರ್ಚಿಂಗ್ ಫಾರ್ ದ ಸೊಲ್ಯೂಷನ್. ಅದ್ರ ಜೊತೆಗೆ ನಂಗೆ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಲೈಕ್ ಬೆಳಿಗ್ಗೆ ಏಳಿಕ್ ಆಗ್ತಿರ್ಲಿಲ್ಲ, ರಾತ್ರಿ ನಿದ್ರೆ ಬರ್ತಾ ಇರ್ಲಿಲ್ಲ, ಬೆಳಿಗ್ಗೆ ಫ್ರೆಶ್ ಆಗಿ ಏಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಮತ್ತೆ ಬೆಳಿಗ್ಗೆ ಯಾವಾಗ್ಲೂ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಿದ್ದೆ, ಯಾಕಂದ್ರೆ ಬಿಸಿ ಶೆಡ್ಯೂಲ್ ಆಗಿತ್ತು. ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಕ್ಲಿನಿಕ್ಗೆ ಬರ್ತಾನೆ ಎವ್ರಿ ಡೇ ಐ ಯೂಸ್ ಟು ಮಿಸ್ ಮೈ ಬ್ರೇಕ್ಫಾಸ್ಟ್. ಮತ್ತೆ ನಂಗೆ ಅಲರ್ಜಿ ಕೂಡ ಇತ್ತು. ಬೆಳಿಗ್ಗೆ ಎದ್ದ ಕೂಡಲೇ ಸ್ನೀಸಿಂಗ್, ಮತ್ತೆ ಮನೆ ಕ್ಲೀನ್ ಮಾಡಿದ್ರೆ ಸ್ನೀಸಿಂಗ್, ಅದರ ಅಲರ್ಜಿ ಕೂಡ ಇರ್ತಿತ್ತು. ಮತ್ತೆ ಆಸಿಡಿಟಿ ಬೇಸಿಸ್, ಯಾಕಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡಿದ್ರಿಂದ ಆಸಿಡಿಟಿ ಆಗ್ತಿತ್ತು. ಮಧ್ಯಾಹ್ನ ಊಟ ಮಾಡ್ತಾ ಕೆಲವು ವೆಜಿಟೇಬಲ್ಸ್ ಎಲ್ಲ ತಿಂದ್ರೆ ಮೈಗ್ರೇನ್ ಆಗ್ತಿತ್ತು. ಈ ಹೆಲ್ತ್ ಇಶ್ಯೂಸ್ ಎಲ್ಲ ನನಗೆ ವಿದಿನ್ ಮಂತ್ ನಾರ್ಮಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ನಾನು ಈ ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನು ಸ್ಟಾರ್ಟ್ ಮಾಡಿದೆ ಆವಾಗ ಎಲ್ಲ ನಾರ್ಮಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ನನ್ನ 10 kg ಆಫ್ ವೇಟ್ ಲಾಸ್ ಮಾಡ್ಕೊಂಡು 6 inches ಅನ್ನ ಲಾಸ್ ಮಾಡ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಹರ್ಬಲೈಫ್ ನ್ಯೂಟ್ರಿಷನ್, ಥ್ಯಾಂಕ್ ಯು ಮೈ ಕೋಚಸ್, ಮೆಂಟರ್ಸ್, ಎಲ್ರಿಗೂ ಥ್ಯಾಂಕ್ಸ್. ಸೊ ಇವತ್ತಿನ ಟಾಪಿಕ್ ಬಂದು ವುಮೆನ್ಸ್ ಹೆಲ್ತ್. ವುಮೆನ್ಸ್ ಅಂದ್ರೆ ಏನು? ಐ ಮೀನ್ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ, ಹೌದಲ್ಲ? ಸೊ ಬಟ್ ನಾವು ಎಲ್ಲರೂ ಇವಾಗ, ಮೊದ್ಲಾದ್ರೂ ಎಲ್ಲಾ ಕಡೆ ನಿಮ್ಗೆ ಮೆನ್ಸ್ ಕಾಣ್ತಾ ಇದ್ರು ಎಲ್ಲಾ ಫೀಲ್ಡ್ ಅಲ್ಲಿ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ವುಮೆನ್ಸ್ ಆರ್ ಸೀನ್ ಇನ್ ಎವ್ರಿ ಫೀಲ್ಡ್. ಎಲ್ಲಾ ಫೀಲ್ಡ್ ಅಲ್ಲೂ ನೋಡಿದ್ರೆ ವುಮೆನ್ಸ್ ಇರ್ತಾರೆ, ಮನೆಯಲ್ಲೂ ವರ್ಕ್ ಮಾಡ್ತಾರೆ. ಮತ್ತೆ ಹೇಳ್ಬೇಕಾದ್ರೆ ಎಲ್ಲಾ ಕಡೆ ಆಲ್ರೌಂಡರ್ ಅಂತ ಹೇಳ್ಬೋದು ವುಮೆನ್ಸ್ ಅನ್ನ. ಐ ಆಮ್ ಪ್ರೌಡ್ ಟು ಬಿ ಎ ವುಮನ್. ಸೊ ಬಟ್ ಇನ್ ದ ಮೀನ್ ಟೈಮ್ ಏನಾಗ್ತದೆ ಅಂದ್ರೆ ಅವರು ಅವರ ಹೆಲ್ತ್ ಅನ್ನ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ನಾನು ಹೇಳಿದೆ, ನನ್ನ ಲೈಫ್ ಸ್ಟೈಲ್ ಕೂಡ ಹಾಗೆ ಇತ್ತು. ಸೊ ಬಿಸಿ ಶೆಡ್ಯೂಲ್ ಅಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ, ಮನೆ ಮತ್ತೆ ನಮ್ಮ ವರ್ಕ್ ಎರಡು ಮತ್ತೆ ಮಕ್ಕಳು ಎಲ್ಲರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗುವಾಗ ನಾವು ನಮ್ಮ ಹೆಲ್ತ್ ಅನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ಆನ್ ದ ಅದರ್ ಸೈಡ್ ಆಫ್ ದ ಫೆನ್ಸ್ ನಾವು ಲ್ಯಾಂಡ್ ಆಗ್ತೇವೆ. ಸೊ ಇವತ್ತು ನಾವು ಅದನ್ನ ಯಾವ ರೀತಿ ನಮ್ಮ ವುಮೆನ್ಸ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳುವ, ಯಾವ ತರ ಎಲ್ಲ ನಾವು ಹೆಲ್ತ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತೇವೆ, ಸೊ ಅದನ್ನ ಯಾವ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹೇಗಿದೆ ಅನ್ನೋದನ್ನ ಹೇಳಿಕೊಡ್ಲಿಕ್ಕೆ ಒಬ್ರು ಅಮೇಸಿಂಗ್ ಪರ್ಸನ್ ಬರ್ತಾ ಇದ್ದಾರೆ. ಅವರು 5 ವರ್ಷದಿಂದ ಈ ಹೆಲ್ದಿ ನ್ಯೂಟ್ರಿಷನ್ ಅನ್ನ ತಕೊಂಡು, ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನ, ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಅವರ ಲೈಫ್ ಅಲ್ಲಿ ಅಳವಡಿಕೆ ಮಾಡ್ಕೊಂಡು ಸೊ ತುಂಬಾ ಜನರ ಲೈಫ್ ಅನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವರನ್ನ ವೆಲ್ಕಮ್ ಮಾಡ್ತಾ ಅವರು ಮಿಸ್ಟರ್ ವಿಜಯ್ ಪ್ರಕಾಶ್ ಸರ್. ಸರ್ ವೆಲ್ಕಮ್ ಸರ್, ಓವರ್ ಟು ಯು. ನೀವು ನಿಮ್ಮ ಲೈಫ್ ಜರ್ನಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್, ನಮಗೂ ತಿಳ್ಕೊಳ್ಳಿಕ್ಕೆ ತುಂಬಾ ಈಗರ್ ಆಗಿದ್ದೀವಿ. ವೆಲ್ಕಮ್ ಸರ್. Good morning, everyone. Good morning, everyone. So I'm very thankful to Dr. Kirti for a warm welcome. ಯಾಕಂದ್ರೆ ಈ ದಿವಸ ಬೆಳಿಗ್ಗೆ ಅವರು ಇಷ್ಟು ವಾರ್ಮ್ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಆಪರ್ಚುನಿಟಿ ಕೊಟ್ಟಂತ ಈ ಒಂದು ಸ್ಮಾಲ್ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಂತ ನಮ್ಮ ಮೆಂಟರ್ ಮಿಸ್ಟರ್ ಮಹೇಂದ್ರ ಕುಮಾರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಆಕ್ಚುಲಿ ನಾನು ಈ ಹರ್ಬಲೈಫ್ ನ್ಯೂಟ್ರಿಷನ್ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಕಾರಣ ತುಂಬಾನೇ ಇತ್ತು. ಯಾಕೆಂದ್ರೆ ನಾನು ಮೈ ಬ್ಯಾಕ್ಗ್ರೌಂಡ್ ಸೊ ಮೆಡಿಕಲ್ ಪ್ರೊಫೆಷನ್ ಇದ್ರು ನನ್ಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಆ ಹೆಲ್ತ್ ಇಶ್ಯೂಸ್ ಏನಕ್ಕೆ ಬಂತು ಅಂದ್ರೆ, ಸಾಮಾನ್ಯವಾಗಿ ನಾವು ಈ ಕಾಲೇಜ್ ಸ್ಟೂಡೆಂಟ್ ಡೇಸ್ ಇಂದ ನಾವೇನ್ ಮಾಡ್ತೀವಿ, ಸೊ ವೆನ್ ವಿ ಗೆಟ್ ಇನ್ ಟು ಆಕ್ಯುಪೇಷನ್, ಪ್ರೊಫೆಷನ್ ಬಂದ್ಮೇಲೆ ಅವಾಗೇನಾಗುತ್ತೆ, ನಮ್ದು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ, ಆಟ ಮತ್ತೆ ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ಸೊ ವಿ ಸ್ಟಾರ್ಟೆಡ್ ಗೇನಿಂಗ್ ವೇಟ್. ಸೊ ನಾನು ಆ ವೇಟ್ ಗೇನ್ ಆಗ್ತಾ ತುಂಬಾ ಇದಾಯ್ತು ನನ್ಗೆ. ಏನಂದ್ರೆ ಓವರ್ ವೇಟ್ ಆಗ್ಬಿಟ್ಟು
ನಾನು ಯಾವ ರೀತಿ ಇದ್ದೆ ಅಂತ ನೋಡಿ, ಈ ರೀತಿ ಇದ್ದೆ ನಾನು. ಓಕೆ, ಸೊ ಬಿಫೋರ್ ಐ ಸ್ಟಾರ್ಟೆಡ್ ಹರ್ಬಲೈಫ್ ನ್ಯೂಟ್ರಿಷನ್ ಈ ರೀತಿ ಇದ್ದೆ. ಈ ರೀತಿ ಇರ್ಬೇಕಾದ್ರೆ ತುಂಬಾ ನನಗೆ ಗ್ಯಾಸ್ಟ್ರೈಟಿಸ್ ಇತ್ತು. ಗ್ಯಾಸ್ಟ್ರೈಟಿಸ್ ಆಲ್ಮೋಸ್ಟ್ ಐ ಸಫರ್ಡ್ ಫಾರ್ 27 years. ಯಾವಾಗ ನಾನು ನನ್ನ ಸ್ಟೂಡೆಂಟ್ ಡೇಸ್ ಮನೆ ಊಟ ನಿಲ್ಲಿಸಿ ಹೊರಗಡೆ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಯಿತು. ಸೊ ಬಿಕಾಸ್ ಆಫ್ ಮೈ ಎಕ್ಸ್ಪೆನ್ಸಿವ್ ಟ್ರಾವೆಲಿಂಗ್, ಗ್ಯಾಸ್ಟ್ರೈಟಿಸ್ ಇಂದ ಈವನ್ ಹ್ಯಾಡ್ ಸಮ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಲ್ಸೋ. ಮತ್ತೆ 27 years ಅಲ್ಲಿ ಗ್ಯಾಸ್ಟ್ರೈಟಿಸ್ ಎಷ್ಟಿತ್ತು ಅಂದ್ರೆ, ಸೊ ಆಲ್ಮೋಸ್ಟ್ ಎವ್ರಿ ಡೇ ಫಾರ್ 27 years ಐ ಯೂಸ್ ಟು ಟೇಕ್ ಮೆಡಿಸಿನ್ಸ್ ಫಾರ್ ಗ್ಯಾಸ್ಟ್ರೈಟಿಸ್. ತುಂಬಾ ಕೆಲವು ಸಲ ಇಂಜೆಕ್ಷನ್ಸ್ ಎಲ್ಲ ತಗೊಂಡಿದ್ದೀನಿ, ಅಷ್ಟು ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇತ್ತು. ಬಿಕಾಸ್ ಆಫ್ ದಿ ಗ್ಯಾಸ್ಟ್ರೈಟಿಸ್, ಈ ಡೈಜೆಸ್ಟಿವ್ ಇಶ್ಯೂಸ್ ಇಂದ ಏನಂದ್ರೆ ನನಗೆ ನೈಟ್ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಐ ನೆವರ್ ಯೂಸ್ ಟು ಹ್ಯಾವ್ ಎ ಸೌಂಡ್ ನೈಟ್ ಸ್ಲೀಪ್. ಗ್ಯಾಸ್ಟ್ರೈಟಿಸ್ ಒಂದೇ ನಂದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ಬೇಕು. ಯಾಕೆಂದ್ರೆ ತುಂಬಾ ಟ್ರಾವೆಲ್ ಮಾಡ್ತಾ ಇದೆ ಅವಾಗ, ನೈಟ್ ಎಲ್ಲ ಸೊ ಕೆಲವು ಸಲ ಟ್ರಾವೆಲ್ ಮಾಡ್ತಾ ಇದೆ. ಸೊ ಮತ್ತೆ ಬೆಳಿಗ್ಗೆ ಎಲ್ಲ ಇದಾಗ್ತಾ ಇತ್ತು, ವರ್ಕ್ ಇರ್ತಾ ಇತ್ತು. ಹಂಗಾದ್ರೆ ನಂದು ಇರೆಗ್ಯುಲರ್ ಸ್ಲೀಪ್ ಸೈಕಲ್ ಕೂಡ ಇತ್ತು. ಸೋ ಮೆನಿ ಥಿಂಗ್ಸ್. ಆಮೇಲೆ ನಾನು ಹೆಚ್ಚಾಗಿ ನೀರು ಕುಡಿತಾ ಇರಲಿಲ್ಲ. ಸೊ ಆದ್ರಿಂದ ಸೋ ಮೆನಿ. ಆಮೇಲೆ ರೆಗ್ಯುಲರ್ ಎಕ್ಸರ್ಸೈಸ್ ಇರಲಿಲ್ಲ ನನಗೆ. ತುಂಬಾ ಏನಂದ್ರೆ ಬಿಕಾಸ್ ಆಫ್ ಎಕ್ಸ್ಟೆನ್ಸಿವ್ ಟ್ರಾವೆಲಿಂಗ್ ಇಂದ ಎಕ್ಸರ್ಸೈಸ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಮತ್ತೆ ಇನ್ನೊಂದು ಏನೋ ಲ್ಯಾಕ್ ಆಫ್ ಎನರ್ಜಿಯಿಂದನೂ ಎಕ್ಸರ್ಸೈಸ್ ಮಾಡಕ್ ಆಗ್ತಿಲ್ಲ. ವೆನ್ ಎವರ್ ಐ ವಾಂಟೆಡ್ ಟು ಗೋ ಫಾರ್ ಅ ವಾಕ್ ಅಂದ್ರೆ ಐ ಯೂಸ್ ಟು ಗೆಟ್ ಅಪ್ ಟಯರ್ಡ್. ಸೊ ಅದು ಎನರ್ಜಿ ಇರ್ತಾ ಇರಲ್ಲ ಬೆಳಿಗ್ಗೆ ಎದ್ದಾಗ. ಐ ನೆವರ್ ಯೂಸ್ ಟು ಗೆಟ್ ಅಪ್ ಫ್ರೆಶ್ ಅಂಡ್ ಆಲ್. ಸೊ ಈ ರೀತಿ ಎಲ್ಲ ಸಮಸ್ಯೆ ಇರ್ಬೇಕಾದ್ರೆ ತುಂಬಾ ಅರ್ಲಿ, ಬಿಕಾಸ್ ಆಫ್ ದಿಸ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಇಂದ ಅರ್ಲಿ ಏಜ್ ಅಲ್ಲಿ ನನಗೆ ಸ್ವಲ್ಪ ಇದು ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯ್ತು. ಎಸ್ಪೆಷಲಿ ಹೈ BP ಮತ್ತೆ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದೆಲ್ಲ ಹೆಚ್ಚಾಯ್ತು. ಸೊ ಇದೆಲ್ಲ ಹೆಚ್ಚಾಗಿದ್ದರಿಂದ ಸೊ ನಾನು ಒಂದು ಸೊಲ್ಯೂಷನ್ ಹುಡುಕ್ತಾ ಇದ್ದೆ. ಸೊ ಒಂದು 10 years ಬ್ಯಾಕ್ ನಮ್ಮ ಕಾರ್ಡಿಯಾಕ್ ಸರ್ಜನ್ ಒಬ್ರು ಅವರು ನೈಟ್ ವರ್ಕ್ಸ್ ತರಿಸಿದ್ರು US ಇಂದ. ಸೊ ಅದನ್ನ ಒಂದು 6-7 months ತಗೊಂಡೆ. ಐ ಫೆಲ್ಟ್ ವೆರಿ ಬ್ಯಾಡ್. ಐ ಮೀನ್ ಐ ಫೆಲ್ಟ್ ವೆರಿ ಗುಡ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಏನಂದ್ರೆ ಅದ್ರಲ್ಲಿ ಏನಂದ್ರೆ ವಿತೌಟ್ ಎನಿ ಕೋಚಿಂಗ್ ಇರಲಿಲ್ಲ. ಮತ್ತೆ ನನಗೆ ಏನು ಅದ್ರ ಜೊತೆ ಲೈಫ್ ಸ್ಟೈಲ್ ಹೆಂಗ್ ಸರಿ ಮಾಡ್ಕೋಬೇಕು ಅಂತ. ಬಟ್ ಐ ಯೂಸ್ ಟು ಕನ್ಸ್ಯೂಮ್. ಈಗ ನಾವೆಲ್ಲ ಹೆಂಗೆ ಎಲೆಕ್ಟ್ರಾಲ್ ತಗೊಳ್ತೀವಿ, ಇಲ್ಲ ಗ್ಲೂಕಾನ್ ಡಿ ತಗೊಳ್ತೀವಿ, ಆತರ ಅದು ಮಾತ್ರ ತಗೊಳ್ತಾ ಇದ್ದಿದ್ದು. ಸೊ ಆಸ್ ಎ ಮೆಡಿಸಿನ್ ತರ ತಗೊಳ್ತಾ ಇದ್ದೆ. ನನಗೆ ಅದ್ರ ಜೊತೆಗೆ ಏನೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದು ಕೋಚ್ ಇರಲಿಲ್ಲ, ಯಾರು ಇರಲಿಲ್ಲ. ಸೊ ಬಿಕಾಸ್ ಲ್ಯಾಕ್ ಆಫ್ ಕೋಚ್ ಮತ್ತೆ ಇದರಿಂದ ನನಗೆ ಇದಾಗ್ತಾ ಇತ್ತು. ಡೆಫಿನೆಟ್ ಆಗಿ ಅವಾಗ ಏನಾಯ್ತು, ಸೊ ಬಿಕಾಸ್ ಆಫ್ ದಟ್ ನನಗೆ ತುಂಬಾ ಇದಾಯ್ತು, ಹೆಲ್ತ್ ಇಶ್ಯೂ, ಓವರ್ ವೇಟ್ ಆಗ್ಬಿಟ್ಟು ಈ ತರ ಸಮಸ್ಯೆಗಳಾಯ್ತು. ಮತ್ತೆ ಏನಾಯ್ತು, ನನಗೆ ವೆನ್ ಐ ಕೇಮ್ ಟು ಮ್ಯಾಂಗ್ಳೂರ್ ಬಂದಾಗ ದೆನ್ ನನಗೆ ಈ ನನ್ನ ಕೋಚ್ ಮಿಸ್ಟರ್ ದಿನೇಶ್ ಕುಮಾರ್ ಇಂದ ನನಗೆ ಈ ಹರ್ಬಲೈಫ್ ನ್ಯೂಟ್ರಿಷನ್ ಇಲ್ಲಿ ಪರಿಚಯ ಆಯಿತು. ಸೊ ಈಸ್ ಅನ್ ವಂಡರ್ಫುಲ್ ಕೋಚ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಅವ್ರು ಪರಿಚಯ ಮಾಡಿಸಿದ್ಮೇಲೆ ನನಗೆ ವೆರಿ ಫಸ್ಟ್ ಡೇನೆ ನನಗೇನಂದ್ರೆ, ಬಿಕಾಸ್ ಆಫ್ ದಿಸ್ ಹೆಲ್ತಿ ಬ್ರೇಕ್ಫಾಸ್ಟ್ ತಗೊಂಡ ತಕ್ಷಣ ಅವತ್ತು ನನಗೆ ಉಲ್ಲಾಸ, ಉತ್ಸಾಹ ಜಾಸ್ತಿ ಆಯಿತು. ಮತ್ತೆ ತುಂಬಾ ಒಂಥರ ಐ ಮೀನ್ ದಟ್ ಹೋಲ್ ಡೇ ಐ ವಾಸ್ ವೆರಿ ಎನರ್ಜೆಟಿಕ್. ಮತ್ತೆ ನೈಟು ನಂಗೆ ನಿದ್ದೆ ಬರ್ತಾ ಇದ್ದು. ನೈಟು ಆಲ್ಮೋಸ್ಟ್ 9:30ಗೆ ನಿದ್ದೆ ಬರೋಕ್ಕೆ ಶುರು ಆಗ್ಬಿಟ್ಟು. ತುಂಬಾ ಗಾರ್ಡನ್ ಇದ್ರೆ ಐ ಮೀನ್ ಮಲಗಿದ್ದಷ್ಟೇ ಗೊತ್ತಾಯ್ತು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತುಂಬಾ ಫ್ರೆಶ್ ಆಗಿದ್ದೆ. ಸೊ ದ್ಯಾಟ್ ಮೋಟಿವೇಟೆಡ್ ಮೀ. ಅಷ್ಟು ಮೋಟಿವೇಶನ್ ಆಗಿ ನನಗೆ ಸೊ ನನಗೆ ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಅಷ್ಟು ಎನರ್ಜೆಟಿಕ್ ಆಗಿ ಇದ್ದೆ. ಒಳ್ಳೆ ನಿದ್ದೆ. ಆ ನಿದ್ದೆ ಇದೆಯಲ್ಲ, ಫಸ್ಟ್ ಡೇ ಸ್ಲೀಪ್, ನೈಟ್ ಸ್ಲೀಪ್ ವಾಸ್ ವೆರಿ ಸೌಂಡ್ ಸ್ಲೀಪ್. ಸೊ ಐ ಗಾಟ್ ಇಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತ ಹೇಳ್ಬೇಕು. ಐ ರಿಮೆಂಬರ್ ದಟ್ ನೈಟ್ ರೆಸ್ಟ್ಫುಲ್ ಸ್ಲೀಪ್ ಅಂತ ಹೇಳಿದೆ. ಸೊ ಆದ್ರಿಂದ ನನಗೆ ಸೊ ವೆನ್ ಐ ಮತ್ತೆ ಅದು ಹಂಗೆ ಕಂಟಿನ್ಯೂ ಮಾಡಿದ್ಮೇಲೆ ನನಗೆ ವಿತಿನ್ 10 to 15 days ಅಲ್ಲಿ ಗ್ಯಾಸ್ಟ್ರೈಟಿಸ್ ತುಂಬಾನೇ ಕಡಿಮೆ ಆಯ್ತು. ಸೊ ಐ ಡಿಂಟ್ ಟು ಟೇಕ್ ಎನಿ ಮೆಡಿಸಿನ್ಸ್. ಆ ರೀತಿ ಅಲ್ಲದೆ ಗ್ಯಾಸ್ಟ್ರೈಟಿಸ್ ಕಂಪ್ಲೀಟ್ ರಿಲೀಫ್ ಆಯ್ತು. ಆಮೇಲೆ ನನ್ಗೆ ಇನ್ನೊಂದು ಏನಂದ್ರೆ, ಸ್ವಲ್ಪ ಹೇರ್ ಫಾಲ್ ಇತ್ತು. ಸೊ ಹೇರ್ ಫಾಲ್ ಕೂಡ ನನಗೆ ತುಂಬಾ ಬೇಜಾರಾಗ್ತಿತ್ತು. ಆದ್ರೆ ವಿತಿನ್ 15 days ಆ ಹೇರ್ ಫಾಲ್ ಸ್ಟಾಪ್ ಆಯ್ತು. ನನಗೆ ಐ ವಾಸ್ ಅಮೇಸ್ಡ್. ಸೊ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದೆ. ಸೊ ನನಗೆ ಆ ಲ್ಯಾಕ್ ಆಫ್ ಎನರ್ಜಿಯಿಂದ ಎನರ್ಜೆಟಿಕ್ ಆಗಿ ಇದಾಯ್ತು. ಸೊ ಮತ್ತೆ ಮಾರ್ನಿಂಗ್ ಐ ಯೂಸ್ ಟು ಗೆಟ್ ಅಪ್ ಫ್ರೆಶ್ ಅಂಡ್ ವಾಕಿಂಗ್ ಬಿಕಮ್ ಕಂಫರ್ಟಬಲ್ ವಾಕಿಂಗ್ ಆದ ತಕ್ಷಣ. ಸೊ ದೆನ್ ಐ ಸ್ಟಾರ್ಟೆಡ್ ಲೂಸಿಂಗ್ ವೇಟ್ ಆಲ್ಸೋ. ಮತ್ತೆ ಏನಂದ್ರೆ ಕಂಪ್ಲೀಟ್ ಆಗಿ ಗ್ಯಾಸ್ಟ್ರೈಟಿಸ್ ಮತ್ತೆ ಇದೆಲ್ಲ ಕಡಿಮೆ ಆದ ತಕ್ಷಣ ಕಾನ್ಸ್ಟಿಪೇಷನ್ ರಿಲೀವ್ ಆಯ್ತು. ಎಲ್ಲ ಒಂದೊಂದಾಗಿ ಕಡಿಮೆ ಆಗ್ತಾ ನಂದು ವಾಕಿಂಗ್ ಸ್ಪೀಡ್ ಕೂಡ ಇನ್ಕ್ರೀಸ್ ಆಯ್ತು.
ಸೊ ಇದರಿಂದ ಬಿಕಾಸ್ ಆಫ್ ದಿಸ್ ಆಮೇಲೆ ನೈಟ್ ನಿದ್ದೆ ಸರಿ ಹೋಯ್ತು, ಆಮೇಲೆ ಚೆನ್ನಾಗಿ ನೀರು ಕುಡಿಯೋಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ಆನ್ ಜಂಕ್ ಅಂಡ್ ಅನ್ಹೆಲ್ತಿ ಫುಡ್. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನನಗೆ ಫಸ್ಟ್ 10 days ಅಲ್ಲಿ ಐ ಲಾಸ್ಟ್ 1.5 kilos ಅಂಡ್ ಫಸ್ಟ್ ಮಂತ್ ಅಲ್ಲಿ 3.5 kilos ಅಂಡ್ ಇನ್ 4 months ಐ ಲಾಸ್ಟ್ ಅಮೇಸಿಂಗ್ 11 kilos ಮತ್ತೆ 4 inches ಫ್ರಮ್ ಮೈ ವೇಸ್ಟ್ ಲೈನ್. ಮತ್ತೆ ಇದರಿಂದ ಸೊ ನನಗೆ ತುಂಬಾ ಖುಷಿ ಕೊಡ್ತು. ಸೊ ಆಮೇಲೆ ಕಳೆದ 4.5 years ಇಂದ ಸೊ ಐ ಆಮ್ ಜಸ್ಟ್ ಮೇಂಟೈನಿಂಗ್ ಮೈ ಐಡಿಯಲ್ weight. ಸೊ ಇಟ್ ಈಸ್ ವೆರಿ ಈಸಿ ಅಂಡ್ ಸಿಂಪಲ್ ಟು ಮೇಂಟೈನ್ ವಿತ್ coach and nutrition club system. I'm very thankful to nutrition club system ಮತ್ತೆ coach. ಸೊ ಮತ್ತೆ ಇದರಿಂದ ನನಗೆ ಫಸ್ಟ್ ಡೇ ನನಗೆ ಏನು ರಿಸಲ್ಟ್ ಇಸ್ ವೆರಿ ಸೆಕೆಂಡ್ ಡೇ. ಸೊ ನನ್ನ ಫ್ಯಾಮಿಲಿ ನಮ್ಮ ವೈಫ್ನ ಕರ್ಕೊಂಡೋದೆ. ಸೊ ನಮ್ಮ ವೈಫ್ ಆಲ್ಸೋ ಶಿ ಸ್ಟಾರ್ಟೆಡ್ ಫ್ರಮ್ ದ ಸೆಕೆಂಡ್ ಡೇ ಇಟ್ ಸೆಲ್ಫ್. ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಶಿ ಆಲ್ಸೋ ಸ್ಟಾರ್ಟ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್. ಸೊ ಅವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಹೆಲ್ತ್ ಇಶ್ಯೂಸ್ ಇಂದ ಶಿ ಗಾಟ್ ಬೆಟರ್. ಫುಲ್ ಬೆಟರ್ ಆಗ್ತಾ ಆಗ್ತಾ ಶಿ ಆಲ್ಸೋ ಗಾಟ್ ಸೋ ಮಚ್ ಸರ್ಪ್ರೈಸ್. ಓಕೆ, ಶಿ ಹ್ಯಾಡ್ ಸೋ ಮೆನಿ ಹೆಲ್ತ್ ಇಶ್ಯೂಸ್. ಆ ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದು ಬಿಕಾಸ್ ಆಫ್ ದ ಮೆಡಿಕಲ್ ಫೀಲ್ಡ್ ಅಲ್ಲಿ. ಬಟ್ ಏನಂದ್ರೆ ಯಾವುದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇರಲ್ಲ. ಸೊ ಇದಾದ್ಮೇಲೆ ಸೊ ವೆನ್ ಶಿ ಆಲ್ಸೋ ಗಾಟ್ ಬೆಟರ್ ವಿತ್ ಆಲ್ ದರ್ ಹೆಲ್ತ್ ಇಶ್ಯೂಸ್, ಮತ್ತೆ ಸೊ ನಮ್ಮ ಮಕ್ಕಳು ಸ್ಟಾರ್ಟೆಡ್ ಟೇಕಿಂಗ್. ಸೊ ಇವಾಗ ಏನಾಗ್ಬಿಟ್ಟಿದೆ, ನಮ್ಮ ಎಂಟೈರ್ ಫ್ಯಾಮಿಲಿ ಈಗ ಅರ್ಬಲೈಸ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಸೊ ಯಾಕೆಂದ್ರೆ ನಮ್ಮ ದೊಡ್ಡ ಮಗನ ಸ್ಪೇಸ್ ನಮ್ಮ ಮನೆಯಲ್ಲಿ. ಸೊ ಇದುವರೆಗೆ ಐ ಮೀನ್ ಫ್ರಮ್ ಆಲ್ಮೋಸ್ಟ್ 4.5 years in the morning we don't prepare any breakfast. So this is a common breakfast for us. Even any guest ಆದ್ರೆ ನಮ್ಮ ಮನೆಗೆ ಬಂದ್ರೆ that is a breakfast we serve. ಅದರಿಂದ ಸೊ ಇಟ್ಸ್ ತುಂಬಾ ಖುಷಿ ಕೊಡುತ್ತೆ. ಆಮೇಲೆ ನಮ್ಮ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಚಿಕ್ಕವನಂತ ಅವನು ಮುಖೇಶ್ ಈಸ್ ವೆರಿ this one very fond of Herbalife nutrition and especially sports range ಅದೆಲ್ಲ. ಸೊ ಅವ್ರ ಮಕ್ಳಿಗೇನು ಹೆಲ್ತ್ ಮತ್ತೆ ವೇಟ್ ಇಶ್ಯೂಸ್ ಏನಿರಲ್ಲ, ಬಟ್ ಆದ್ರೂ ದೇ ಆರ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್. ಸೊ ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ನ್ಯೂಟ್ರಿಷನ್ ಅಂಡ್ ಮೈ ಕೋಚ್ ಅಂಡ್ ಮೈ ಮೆಂಟೋರ್ Marcus. Okay, so this is my story. ಹೇಳಿಕ್ಕಿದ್ದೆ. ಅಮೇಝಿಂಗ್ ಸರ್, ಒಳ್ಳೆ ರಿಸಲ್ಟ್ ಇದೆ ನಿಮ್ಗೂ ಕೂಡ. ನಿಮ್ಮ ಜರ್ನಿ ಆ 4.5 ವರ್ಷದಲ್ಲಿ ತುಂಬಾ ಚೆನ್ನಾಗಿತ್ತು. ಕೇಳಿ ತುಂಬಾ ಇನ್ಸ್ಪಿರೇಷನ್. ಅಂದ್ರೆ ನಮಗೂ ಕೂಡ ಯಾವ ತರ ಮುಂದುವರಿಬೇಕು ಅನ್ನೋದನ್ನ ನೀವು ಹೇಳಿಕೊಟ್ರಿ. ಸೊ ಫ್ಯಾಮಿಲಿ ಕೂಡ ಇದು ಫ್ಯಾಮಿಲಿ ಜೊತೆಯಾಗಿ ನಾವು ಇದನ್ನ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಮಾಡ್ಕೊಳ್ಬಹುದಂತ ನೀವು ಇವತ್ತು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಇವಾಗ ಏನಂದ್ರೆ ಸರ್, ಒಂದು ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿದ್ರೆ ಚಿಕ್ಕಂದಿನಿಂದ ಅವರು 50-60 ತನಕನು ಅವರ ಜರ್ನಿಯಲ್ಲಿ ತುಂಬಾ ಎಲ್ಲ ಹೆಲ್ತ್ ಇಶ್ಯೂಸ್ ಇರ್ತದೆ ಲೇಡೀಸ್ ಅಂದ ಕೂಡಲೇ. ಸೊ ಅದು ಯಾವ್ದೆಲ್ಲ ಹೆಲ್ತ್ ಇಶ್ಯೂಸ್ ಬರ್ತದೆ, ಮತ್ತೆ ನೀವು ಇವತ್ತು ಯಾವ್ದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೀರಿ ಸರ್, ಒಂದ್ ಸ್ವಲ್ಪ ಹೇಳ್ಬಹುದಾ? ಓವರ್ ಟು ಯು ಸರ್. ಥ್ಯಾಂಕ್ ಯು ಕೀರ್ತಿ. ಇದು ಏನಂದ್ರೆ ಸಾಮಾನ್ಯವಾಗಿ ನಾವು ಏನಂದ್ರೆ ನೋಡಿ, ವಿಮೆನ್ ಇಸ್ ದ ಎಂಜಿನ್ ಆಫ್ ದ ಫ್ಯಾಮಿಲಿ. ಓಕೆ, ಈಗ ನಂದು ಫ್ಯಾಮಿಲಿ ಪಿಕ್ಚರ್ ನೋಡಿದ್ರೆ ಶಿ ಇಸ್ ನಾಟ್ ಬರೀ ಜಸ್ಟ್ ಒನ್ ಇಂಜಿನ್ ಆಫ್ ದ ಫ್ಯಾಮಿಲಿ, ಶಿ ಇಸ್ ಡಬಲ್ ಇಂಜಿನ್ ಅಂತ, ಟರ್ಬೋ ಇಂಜಿನ್ ಅಂತ ಹೇಳ್ಬೇಕು. ಸೊ ರಿಯಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ವುಮೆನ್ಸ್ ರೋಲ್ ಇನ್ ಎವ್ರಿ ಫ್ಯಾಮಿಲಿ. ಯಾಕೆಂದ್ರೆ ಶಿ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಅವರ್ ಫ್ಯಾಮಿಲಿ. ಅಂಡ್ ಐ ಮೀನ್ ಯು ಕಾಂಟ್ ಇಮ್ಯಾಜಿನ್ ಇಫ್ ದ ಎಂಜಿನ್ ಬ್ರೇಕ್ಸ್ ಡೌನ್ ನಮ್ಮ ಫ್ಯಾಮಿಲಿಗೆ ಏನಾಗುತ್ತೆ ಅಂತ. ಸೊ ಅದಕ್ಕೆ ನನ್ಗೇನಂದ್ರೆ ಈ ವುಮೆನ್ಸ್ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ. ಅಂದ್ರೆ ಅವ್ರಿಗೆ ಏನಾದ್ರು ಮಾಡಿ ಹೆಲ್ತ್ ಫಿಟ್ನೆಸ್ ತಂದ್ಕೊಡ್ಬೇಕು, ಬೆಸ್ಟ್ ನ್ಯೂಟ್ರಿಷನ್ ಮತ್ತೆ ಬೆಸ್ಟ್ ಇದರಿಂದ ಇದು ಮಾಡ್ಕೊಡ್ಬೇಕು. ಯಾಕೆಂದ್ರೆ ತುಂಬಾ ಹೆಣ್ಮಕ್ಳು ಮತ್ತೆ ಹೆಂಗಸರು ತುಂಬಾ ಜನ ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಸೊ ನಾವು ನೋಡ್ದಂಗೆ ಈ ಕಾಮನ್ ಹೆಲ್ತ್ ಇಶ್ಯೂಸ್ ಏನಂದ್ರೆ ಈ ಸ್ಟಾರ್ಟ್ ಆಗೋದು ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಅನಿಮಿಯಾದಿಂದ ಸ್ಟಾರ್ಟ್ ಆಗುತ್ತೆ. ಅನಿಮಿಯಾ ಬರುತ್ತೆ, ಮತ್ತೆ ಈ ಥೈರಾಯ್ಡ್ ಪ್ರಾಬ್ಲಮ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಏನಾಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ, ಮತ್ತೆ PCOD ಬರುತ್ತೆ, ಮತ್ತೆ ಅವ್ರಿಗೆ ಸ್ಕಿನ್ ಅಂಡ್ ಏರ್ ಇಶ್ಯೂ. ಅವ್ರಿಗೆ ಫಸ್ಟ್ ಕಾಣಿಸ್ಕೊಳ್ಳೋದು ಸ್ಕಿನ್ ಅಂಡ್ ಏರ್ ಇಶ್ಯೂ. ಸ್ಕಿನ್ ಅಲ್ಲಿ ಏನ್ ಚೇಂಜಸ್ ಆದ್ರೂ ಅವ್ರು ಕನ್ನಡಿ ನೋಡ್ಕೊಳ್ಳೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲ ಹೇರ್ ಲಾಸ್ ಆಗ್ತಾ ಇದ್ರೆ ಅದರಲ್ಲೂ ಕೂಡ ಅವ್ರಿಗೆ ಈ ಫಸ್ಟ್ ಗೊತ್ತಾಗೋದು ಸ್ಕಿನ್ ಅಂಡ್ ಏರ್ ಇಶ್ಯೂಸ್. ಅನಿಮಿಯಾನು ಅಷ್ಟು ಬೇಗ ಗೊತ್ತಾಗೋದಿಲ್ಲ, ಸ್ಕಿನ್ ಅಂಡ್ ಏರ್ ಇಶ್ಯೂಸ್. ಮತ್ತೆ ಅವ್ರಿಗೆ ಸೊ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಆಮೇಲೆ ಮದುವೆ ಆದ್ಮೇಲೆ ಆ ಇನ್ಫರ್ಟಿಲಿಟಿ, ಮತ್ತೆ ಕನ್ಸೀವ್ ಆಗೋದು, ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್, ಮತ್ತೆ ಇದು ಪೀರಿಯಡ್ಸು, ಮತ್ತೆ ಪ್ರೀ ಮೆನೋಪಾಸು. ಸೊ ಇದೆಲ್ಲ ಈ ಹಾರ್ಮೋನಲ್ ಚೇಂಜಸ್.
ಮತ್ತೆ ಅದೇ ತರ ಏನಂದ್ರೆ ತುಂಬಾ ಮಾರಕ ರೋಗಗಳು ಅಂದ್ರೆ ಈಗ ಕೆಲವು ಕ್ಯಾನ್ಸರ್ಸ್ಗಳಿದ್ದಾರೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಯುಟ್ರೈನ್ ಕ್ಯಾನ್ಸರ್ ಇರ್ಬೋದು, ಓವೇರಿಯನ್ ಕ್ಯಾನ್ಸರ್ ಇರ್ಬೋದು. ಸೊ ಈ ರೀತಿ ಹಲವಾರು ಹೆಲ್ತ್ ಇಶ್ಯೂಸ್ ಎಸ್ಪೆಷಲಿ ಹೆಣ್ಮಕ್ಳು ಮತ್ತೆ ಹೆಂಗಸರನ್ನ, ಮಹಿಳೆಯರನ್ನ ತುಂಬಾ ಕಾಡ್ತಾ ಇದೆ. ಅದು ಏನಂದ್ರೆ ಟು ಸಮ್ ಎಕ್ಸ್ಟೆಂಟ್ ಎಲ್ಲ ಏನಂದ್ರೆ ಇದು ಹೆರಿಡಿಟ್ರಿಯಿಂದ ಬರೋದು ಅಂತ. ಮತ್ತೆ ಕೆಲವು ಹೆರಿಡಿಟ್ರಿಯಿಂದ ಬರ್ಬೋದು, ಕೆಲವು ಲೈಫ್ ಸ್ಟೈಲ್ ಇಂದ ಬರ್ಬೋದು, ಮತ್ತೆ ಕೆಲವು ಇನ್ಫೆಕ್ಷನ್ ಇಂದ ಬರ್ಬೋದು. ಸೊ ಆ ರೀತಿ ನಾನಾ ಕಾರಣಗಳಿಂದ ಈ ವುಮೆನ್ಗೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನೋಡಕ್ ಹೋದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳೆಲ್ಲ ಏನಂದ್ರೆ ಅವ್ರ ಸ್ಕಿನ್ ಅಲ್ಲಿ ಏನಾದ್ರು ಡಲ್ ಆದ್ರೆ, ಸ್ಕಿನ್ ಅಲ್ಲಿ ವೈಟ್ ಪ್ಯಾಚಸ್ ಇಲ್ಲ ಪಿಂಪಲ್ ಬಂದ್ರೆ, ಇಲ್ಲ ಕೂದಲು ಉದ್ರಕ್ ಶುರು ಆದ್ರೆ, ಹೇರ್ ಲಾಸ್ ಆಗಕ್ ಶುರು ಆದ್ರೆ, ಸೊ ಅವಾಗೆಲ್ಲ ಏನಂದ್ರೆ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಎಕ್ಸ್ಟ್ರಾ ಕೇರ್ ಆನ್ ಸ್ಕಿನ್ ಅಂಡ್ ಹೇರ್ ಇಶ್ಯೂ. ಅವ್ರಿಗೇನಂದ್ರೆ ಬಾಡಿ ಕೆಳಗಡೆ ಹೆಂಗಿರೋ ಪರವಾಗಿಲ್ಲ, ಮುಖ ಮಾತ್ರ ಚೆನ್ನಾಗಿರ್ಬೇಕು, ಹೇರ್ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ನಿಮ್ಗೆ ಹೆಂಗ್ ಅನ್ಸುತ್ತೆ? ನಿಮ್ಗೆ ಇಬ್ರು ಹೆಣ್ಮಕ್ಳು ಇದಾರಲ್ಲ? ಹೌದು ಸರ್, ಹೌದು ಅಲ್ವಾ? ಸೊ ಬಾಡಿ ಹೆಲ್ತ್ ಎಷ್ಟೇ ಇದಾಗಿದ್ರು ಮುಖ ಮತ್ತೆ ಹೇರ್ ಎರಡು ಚೆನ್ನಾಗಿರ್ಬೇಕು ಅಂತ. ಬಟ್ ಆಕ್ಚುಲಿ ಏನಂದ್ರೆ ಸ್ಕಿನ್ ಅಂಡ್ ಹೇರ್ ಇಸ್ ಎ ಮೇಜರ್ ಇಶ್ಯೂಸ್ ಅಂತ ಹೇಳ್ಬೇಕು. ಬಟ್ ಈ ಸ್ಕಿನ್ ಅಂಡ್ ಹೇರ್ ಇಶ್ಯೂಸ್ ಬರೋದು ಮೂಲ ಕಾರಣಗಳು ಏನಂದ್ರೆ ಬೇರೆ ಮೆಡಿಕಲ್ ಇಶ್ಯೂಸ್, ಹಾರ್ಮೋನಲ್ ಇಶ್ಯೂಸ್ ಇರ್ಬೋದು, ಮತ್ತೆ ಬೇರೆ ಮೆಡಿಕಲ್ ಇಶ್ಯೂಸ್ ಇಂದ ಈ ಸ್ಕಿನ್ ಅಂಡ್ ಹೇರ್ ಹಾಳಾಗುತ್ತೆ ಹೆಣ್ಮಕ್ಳಿಗೆ. ಸೊ ಅದೊಂದೇ, ಅದು ಏನಕ್ಕೆ ಅಂತ ನೋಡೋಣ. ಸೊ ಅದರಲ್ಲಿ ಕೆಲವು ಮೂಲ ಕಾರಣಗಳು, ಕೆಲವು ಮೆಡಿಕಲ್ ಕಂಡೀಷನ್ ತಗೊಂಡ್ರೆ ಎಲ್ಲಾನು ನಾವು ಒಂದೇ ದಿವಸ ಡಿಸ್ಕಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತೇನಂದ್ರೆ ಒಂದು ಮೂಲ ಕಾರಣ ಏನಂದ್ರೆ, ಸೊ ತುಂಬಾ ಕಾಮನ್ ಆಗಿರೋದು ಮೂಲ ಕಾರಣ ಏನಂದ್ರೆ ಹೆಣ್ಮಕ್ಳಲ್ಲಿ ಅಡೋಲೆಸೆಂಟ್ ಏಜ್ ಅಲ್ಲಿ ಸ್ಟಾರ್ಟ್ ಆಗುವಂಥದ್ದು ಇದು ಬೇಸಿಕಲಿ PCOD, ಹಾರ್ಮೋನಲ್ ಚೇಂಜಸ್. ಸೊ PCOS ಅಂತ ಆ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಿದ್ರೆ ತುಂಬಾ ಹೆಣ್ಮಕ್ಳಿಗೆ ಮತ್ತೆ ಹೆಣ್ಮಕ್ಳಿರೋ ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗ್ಬೋದು, ಎಲ್ಲ ಕತ್ರಿಂಗಿರೋರಿಗೆ ಎಲ್ಲರಿಗೆ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೋದು. ಸಾಮಾನ್ಯವಾಗಿ ಸರ್ ನೀವು ಹೇಳ್ದಾಗೆ ಸ್ಕಿನ್ ಮತ್ತೆ ಹೇರ್ ಇಶ್ಯೂಸ್ ಬಂದ್ರೆ ಯೂಶುವಲಿ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಸ್ಕಿನ್ ಅಂಡ್ ಹೇರ್ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದರ ರೂಟ್ ಕಾಸ್ ಅನ್ನ ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ನೀವು ಹೇಳಿದಾಗೆ ನಾವು ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಇನ್ಫಾರ್ಮೇಶನ್ ತಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ನಂಗೆ. ನೀವೇನು PCOD ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಿ ಸರ್, ಸೊ ದಟ್ ನಮ್ಗೆ ಅರ್ಥ ಆಗ್ತದೆ. ಗುಡ್. ಬಿಕಾಸ್ ಏನಂದ್ರೆ ಈ ಸ್ಕಿನ್ ಅಂಡ್ ಹೇರ್ ಇಶ್ಯೂ ಬರೋದಕ್ಕೆ ಒನ್ ಆಫ್ ದ ರೂಟ್ ಕಾಸ್ ಇಸ್ PCOD. ಓಕೆ, ಸೊ PCOD ಅಂತ ಹೇಳ್ತೀವಿ, PCOS ಅಂತ ಹೇಳ್ತೀವಿ. ಸೊ ಈಗ ಆ PCOD ಅಂದ್ರೇನು, PCOS ಅಂದ್ರೇನು? ಈಗ PCOS ಏನಂದ್ರೆ ಇದೇನು ತುಂಬಾ ನಮ್ಗೆ ಏನೇ ಒಂಥರ ಇದೆಲ್ಲ ಏನ್ ತುಂಬಾ ಕಷ್ಟಕರ ಅಲ್ಲ, ಏನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಯಾಕೆಂದ್ರೆ ನಾವು ಎಂತೆಂತ ಈ ಗ್ಯಾಡ್ಜೆಟ್ಸ್ ಗಳ ಬಗ್ಗೆ ಎಲ್ಲ ತಿಳ್ಕೊತೀವಿ, ಏನು ಈ ಬೇರೆ ವೈರಸ್ ಬಗ್ಗೆ ಆಗ್ಲಿ ಏನೇನೋ ಸ್ಟಡಿ ಮಾಡಿ ಎಷ್ಟೆಲ್ಲ ಕಲಿತೀವಿ, ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಎಷ್ಟೆಲ್ಲ ಕೋರ್ಸ್ ಎಲ್ಲ ಮಾಡಿದ್ವಿ. ಸೊ ನಮ್ಮ ಬಾಡಿ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಕಷ್ಟಕರ ಅಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನಾನು ಹೇಳ್ತೀನಲ್ಲ, ಇಟ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ಆಮೇಲೆ ಏನಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವೇರ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ for any prevention. Without awareness, prevention is not possible. So adrinda, so ee PCOD na solpa artha ಮಾಡ್ಕೊಳ್ಳೋಣ. Okay, what is PCOD ಅಂದ್ರೆ polycystic ovarian syndrome ಅಂತ ಹೇಳ್ತೇವೆ. Okay, it's a syndrome. It is not the disease. Actually, it's a syndrome because of ಏನಂದ್ರೆ ನಮ್ಮ ಅಂದ್ರೆ ಹೆಣ್ಮಕ್ಳಲ್ಲಿ ಏನಾಗುತ್ತೆ, these hormone ಏನಂದ್ರೆ it goes out of balance. ಈ ಔಟ್ ಆಫ್ ಬ್ಯಾಲೆನ್ಸ್ ಹೋದಾಗ ಏನಾಗುತ್ತೆ, ಅದ್ರಲ್ಲಿ ಕೆಲವು ಲಕ್ಷಣಗಳು ಏನಂದ್ರೆ ಅವ್ರಿಗೆ ಏನಂದ್ರೆ ಓವರಿಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಏನಾಗಿ ಸಿಸ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಓಕೆ, ಇಲ್ಲ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಡಿಸಾರ್ಡರ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ ಒನ್ ಅಂಡ್ ದ ಸೇಮ್ ಎಂಡಲ್ಲಿ ನೋಡಕ್ ಹೋದ್ರೆ. ಓಕೆ, ಸೊ ಇನ್ನೊಂದು ನಿಮ್ಗೆ, ಯಾಕಂದ್ರೆ ಹೆಣ್ಮಕ್ಳಿಗೆ ಯಾಕಂದ್ರೆ ಕೆಲವರು ಸೈನ್ಸ್ ಓದಿರ್ಬೋದು, ಓದಿಲ್ದೇ ಇರ್ಬೋದು, ಅವ್ರದ್ದು ರಿಪ್ರೊಡಕ್ಟಿವ್ ಆರ್ಗನ್ ಓವರೀಸ್ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನಾನು ಸ್ವಲ್ಪ ಹೇಳ್ತೀನಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಸೊ ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೇರ್ ರಿಪ್ರೊಡಕ್ಟಿವ್ ಸಿಸ್ಟಮ್
for rest of their life. Okay. So ನೆಕ್ಸ್ಟ್ ಅಲ್ಲಿ ನೋಡಿ, ನಮ್ಮ ಸಾಮಾನ್ಯ ಗರ್ಭಕೋಶ ಗೊತ್ತು ನಮ್ಗೆ, ಆಮೇಲೆ ಏನಂದ್ರೆ ಈ ಓವರಿಸ್ ಗೊತ್ತು. ಸೊ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಓವರಿಸ್ ಇರುತ್ತೆ. ಲೆಫ್ಟ್ ರೈಟ್ ಅಲ್ಲಿ ಸೊ ನಾವು ಕೆಳಗಡೆ ನೋಡಿದಾಗ ನಾರ್ಮಲ್ ಓವರಿಸ್ ಮತ್ತೆ ಪಾಲಿಸಿಸ್ಟಿಕ್ ಓವರಿಸ್. ನಾರ್ಮಲಿ ಏನಂದ್ರೆ ಈ ಒಂದು ಸೈಜ್ ಇರುತ್ತೆ, ಅದ್ರೊಳಗಡೆ ನಮ್ಗೆ ಈ ಓವರಿಸ್ ಅಲ್ಲಿ ಏನಾಗುತ್ತೆ, ಹೆಣ್ಮಕ್ಳಲ್ಲಿ ಪ್ರತಿ ತಿಂಗಳು ಏನಾಗುತ್ತೆ ಫಾಲಿಕಲ್ಸ್ ರಿಲೀಸ್ ಆಗುತ್ತೆ. ಫಾಲಿಕಲ್ಸ್ ರಿಲೀಸ್ ಆಗ್ಬಿಟ್ಟು ಅದ್ರೊಳಗಡೆಯಿಂದ ಒಂದು ಎಗ್, ಚೋಸನ್ ಎಗ್ ಮಾತ್ರ ಇಲ್ ಗೆಟ್ ರಿಲೀಸ್ ಅಂಡ್ ಎಸ್ಕೇಪ್ ಆ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ಸೊ ನೀವು ಮೇಲ್ಗಡೆ ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ, ನಿಮ್ಗೆ ಫೆಲೋಪಿಯನ್ ಟ್ಯೂಬ್ ಅಂತ ಅಲ್ಲಿಗೆ ಬರುತ್ತೆ. ಆ ಫೆಲೋಪಿಯನ್ ಟ್ಯೂಬ್ಗೆ ಆ ಎಗ್ ಬಂದಾಗ ಏನಾಗುತ್ತೆ, ಸೊ ಅದು ಏನಾದ್ರು ಚಾನ್ಸ್ ಇದ್ರೆ ಫರ್ಟಿಲೈಸ್ ಆಗುತ್ತೆ, ಇಲ್ಲ ಅಂದ್ರೆ ಸೊ ಮಂತ್ಲಿ ಸೈಕಲ್ಸ್ ಅಲ್ಲಿ ಇಟ್ ವಿಲ್ ಗೆಟ್ ಎಲಿಮಿನೇಟೆಡ್ ಫ್ರಮ್ ದ ಎಕ್ಸ್ಕ್ರಿಟೆಡ್ ಫ್ರಮ್ ದ ಸಿಸ್ಟಮ್, ನಮ್ಮ ಬಾಡಿಯಿಂದ ಹೊರಗಡೆ ಬಂದ್ಬಿಡುತ್ತೆ. ಓಕೆ. ಸೊ ಈ ಪಾಲಿಸಿಸ್ ಅದು ಏನಂದ್ರೆ ಅದು ಹೆಂಗಾಗುತ್ತೆ, ಅದು ಚೋಸನ್ ಎಗ್. ಈಗ ಚೋಸನ್ ಎಗ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸರ್, ನಮ್ಗೆ ಕೋಚಸ್ಗೆಲ್ಲ ಗೊತ್ತು. ಆ ಚೋಸನ್ ಎಗ್ ಈಗ ನಮ್ಗೆ ಉತ್ಸವಲ್ಲೆಲ್ಲ ಒಂದು ಗೆಸ್ಟ್ ಸ್ಪೀಕರ್ ಆಗಿ ಸೆಲೆಕ್ಟ್ ಮಾಡಿದೆ, ಯಾರು ಅಂತ ಗೊತ್ತಿರೋದಿಲ್ಲ, ಸಡನ್ ಆಗಿ ಆ ಚೋಸನ್ ಅಂದ್ರೆ ಇಟ್ಸ್ ಸ್ಪೆಷಲ್ ಆ ತರ. ಸೊ ಎಲ್ಲ ಅದೇನಾಗುತ್ತೆ, ಆ ಫಾಲಿಕಲ್ಸ್ ಎಲ್ಲ ಎಗ್ ರಿಲೀಸ್ ಆಗುತ್ತಲ್ಲ, ಅದು ರಿಲೀಸ್ ಆಗ್ಬೇಕು. ಅದು ರಿಲೀಸ್ ಆಗದೆ ಇದ್ರೆ ಸೊ ಅದೇನಾಗುತ್ತೆ, ಸಿಸ್ಟ್ ಆಗಿ ಉಳ್ಕೊಂಡ್ಬರುತ್ತೆ. ಅದು ಸಿಸ್ಟ್ ಆಗಿ ಏನಂದ್ರೆ ನಮ್ಗೆ ಇಟ್ಸ್ ಜಸ್ಟ್ ಲೈಕ್ ಎ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ, ಆ ರೀತಿ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಅದು ಓವರಿಸ್ ಒಳಗಡೆ ಕಲೆಕ್ಟ್ ಆಗ್ತವೆ. ಸೊ ಯಾವಾಗ ಅದು ರಪ್ಚರ್ ಆಗಿ ರಿಲೀಸ್ ಆಗೋದಿಲ್ಲ, ಅದು ಓವರಿಸ್ ಒಳಗಡೆ ಇರುತ್ತೆ. ಅದು ಒಂದ್ಸಲ ಎಗ್ ರಿಲೀಸ್ ಆದ್ಮೇಲೆ ಅದು ಡಿಸಪಿಯರ್ ಆಗ್ಬೇಕು, ಅದು ಡಿಸಪಿಯರ್ ಆಗೋದಿಲ್ಲ. ಸೊ ಅದೇನಾಗುತ್ತೆ, ಆ ಓವರಿಸ್ ಒಳಗಡೆ ಒಂದೊಂದಾಗಿ ಶೇಖರಣೆ ಆಗುತ್ತೆ. ನೀವು ರೈಟ್ ಸೈಡ್ ನೋಡ್ಬೋದು. ರೈಟ್ ಸೈಡ್ ನೋಡಿದಾಗ ಇದೇನಂದ್ರೆ ಇಟ್ಸ್ ಎ ಸಿಸ್ಟ್ ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಎ ಒಂದು ಚೀಲ ಅಂತ ಹೇಳ್ಬೋದು, ಒಂದು ಫ್ಲೂಯಿಡ್ ಇರೋ ಚೀಲ ಅಂತ ಹೇಳ್ಬೋದು. ಇಟ್ಸ್ ಎ ಫ್ಲೂಯಿಡ್ ಸ್ಯಾಕ್ ಅಷ್ಟೇ, ಅದೇನು ಇದಲ್ಲ. ಅದು ಓವರಿಸ್ ಅಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ಇದಕ್ಕೆ ಸಿಸ್, ಅದು ನಂಬರ್ ಆಫ್ ಸಿಸ್ ಜಾಸ್ತಿ ಇರೋದ್ರಿಂದ ಪಾಲಿ ಅಂತಾರೆ, ಒಂದಿದ್ರೆ ಯೂನಿ ಅಂತಾರೆ, ಎರಡಿದ್ರೆ ಡ್ಯುವೆಲ್ ಅಂತಾರೆ. ಸೊ ಜಾಸ್ತಿ ಇರೋ ಮಲ್ಟಿ ಇಲ್ಲ ಪಾಲಿ ಅಂತ, ಅದಕ್ಕೆ ಪಾಲಿಸಿಸ್ಟಿಕ್. ಅದನ್ನ ಕ್ರಾಸ್ ಸೆಕ್ಷನ್ ಮಾಡಿದ್ರು ಆ ತರ ಕಾಣುತ್ತೆ ಅಷ್ಟೇ. ಇಟ್ಸ್ ಎ ಜಸ್ಟ್ ಲೈಕ್ ಪರ್ಲ್ಸ್ ತರ ಇರುತ್ತೆ. ಸೊ ದಟ್ ವಿಲ್ ಗೆಟ್ ಕಲೆಕ್ಟೆಡ್ ಇನ್ ದ ಓವರೀಸ್. ಅದಕ್ಕೆ ಅದು ಲೆಫ್ಟ್ ಅಲ್ಲಾದ್ರೂ ಆಗ್ಬೋದು, ರೈಟ್ ಅಲ್ಲಾದ್ರೂ ಆಗ್ಬೋದು. ಇದನ್ನ ನಾನ್ ಇದರಲ್ಲಿ ಪಿಕ್ಚರ್ ಅಲ್ಲಿ ಕಾಣಿಸೋದು ರೈಟ್ ಅಲ್ಲಿ ಅಂದ್ರೆ ರೈಟ್ ಅಲ್ಲಿ ಆಗ್ಬೇಕು ಅಂತ. ಸೊ ಇದರಿಂದ ಇಷ್ಟೇ ಪಾಲಿಸಿಸ್ಟಿಕ್ ಅಂದ್ರೆ ಸಿಸ್ಟ್ ನಂಬರ್ ಆಫ್ ಪರ್ಲ್ಸ್ ಅಂತ ಇಟ್ಕೊಂಡು ಅದಿರುತ್ತೆ. ಸಿ ಆಕ್ಚುಲಿ ಏನಂದ್ರೆ ನೋಡಿ, ನಾರ್ಮಲ್ ಆಗಿ ಸೊ ದಿಸ್ ಇಸ್ ದ ಸೈಕಲ್ ಅಲ್ಲಿ ಆಗೋದು. ಓಕೆ. ಸೊ ಆ ಫಾಲಿಕಲ್ ಏನಾಗುತ್ತೆ, ಅದು ಎನ್ಲಾರ್ಜ್ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಇದರಲ್ಲಿ ಮೇಲ್ಗಡೆ ಇರೋದು ನಾರ್ಮಲ್. ಸೊ ಅವಾಗ ಅದು ದೊಡ್ಡದಾಗ್ತಾ ನಾರ್ಮಲ್ ಆಗ್ತಾ ಒಳಗಡೆ ಎಗ್ ಇರುತ್ತೆ. ಅದು ಒಳಗಡೆಯಿಂದ ಎಗ್ ಆಗ್ಬಿಟ್ಟು ಪ್ರಿವಲ್ಯೂಷನ್ ಫಾಲಿಕಲ್ ಅದು ತುಂಬಾ ದೊಡ್ಡದಾಗುತ್ತೆ, ಒಂದು 15 mm ತನಕ ಆಗುತ್ತೆ. 15 mm ತನಕ ಆಗ್ಬಿಟ್ಟು ಆಮೇಲೆ ಏನಾಗುತ್ತೆ, ಓವಲ್ಯೂಷನ್ ಟೈಮಲ್ಲಿ ಅದು ಎಗ್ ನ ರಿಲೀಸ್ ಆಗ್ಬಿಟ್ಟು ಅದು ಡಿಸಪಿಯರ್ ಆಗ್ಬಿಟ್ಟು ಆ ಎಗ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರಿಪ್ರೊಡಕ್ಷನ್. ಸೊ ಅದೇ ರೀತಿ ನಮ್ಮ ಪಾಲಿಸಿಸ್ಟಿಕ್ ಅಲ್ಲಿ ಏನಾಗುತ್ತೆ, ಕೆಳಗಡೆ ಅದು ಇದೇ ಫಾಲಿಕಲ್ ಏನಾಗುತ್ತೆ 8 mm ಅಷ್ಟೇ ಉಳ್ಕೊಂಡ್ಬಿಡುತ್ತೆ. ಅದು ದೊಡ್ಡದು ಆಗದೇ ಇಲ್ಲ, ಬೆಳೆಯೋದೇ ಇಲ್ಲ, ಬೆಳವಣಿಗೆನೇ ಇರೋದಿಲ್ಲ. ಆ ಫಾಲಿಕಲ್ ಯಾವಾಗ ಬೆಳೆಯೋದಿಲ್ಲ, ಅದೇನಾಗುತ್ತೆ, ಅದು ಎಗ್ಗು ರಿಲೀಸ್ ಮಾಡೋದಿಲ್ಲ. ಆ ಎಗ್ಗು ರಿಲೀಸ್ ಮಾಡದೇ ಇರೋದ್ರಿಂದ ಅವಾಗ ಏನಾಗುತ್ತೆ, ಸೈಕಲ್ಸು ಆಗೋದಿಲ್ಲ. ಸೊ ಮತ್ತೆ ಅದೇನಾಗುತ್ತೆ, ಸಿಸ್ಟ್ ಆಗುತ್ತೆ. ಸಿಸ್ಟ್ ಆಗ್ಬಿಟ್ಟು ನಮ್ಗೆ ಓವರಿಸ್ ಅಲ್ಲಿ ಈಗ ಕೆಳಗಡೆ ನೋಡಿ ಆ ಸರ್ಕಲ್ ಬೀಟ್ಸ್, ಅದು ಓವರಿಸ್ ಒಳಗಡೆ ಆ ತರ ಬೀಟ್ಸ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಒಂದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಇದ್ದಂಗೆ, ಒಂದು ಮುತ್ತಿನ ಹಾರ ಇದ್ದಂಗೆ ಆ ತರ ಓವರಿಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇದು ಆಕ್ಚುಲಿ ಓವರಿಸ್ ಡಿಸೀಸ್ ಅಲ್ಲ ಇದು ಆಕ್ಚುಲಿ. ಸೊ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ನಮ್ಗೆ ಬ್ರೈನ್ ಇಂದ, ಸೊ ಈಗ ನೋಡಿ ಇಲ್ಲಿ ಆಕ್ಚುಲಿ ನೀವು ಕೆಳಗಡೆ ಪಿಕ್ಚರ್ ಅಲ್ಲಿ ನೋಡಿದ್ರೆ, ಸೊ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇದು ರಿಲೀಸ್ ಆಗೋದಿಲ್ಲ, ಎಗ್ ರಿಲೀಸ್ ಆಗೋದಿಲ್ಲ, ಅಲ್ಲೇ ಸ್ಟ್ರಕ್ ಆಗ್ಬಿಡುತ್ತೆ. ಅದಕ್ಕೆ ಯಾಕೆಂದ್ರೆ ಬಿಕಾಸ್ ಆಫ್ ನಮ್ಮಲ್ಲಿ ಸಾಮಾನ್ಯವಾಗಿ ಗಂಡಸಲ್ಲೂ ಅಷ್ಟೇ, ಗಂಡಸಲ್ಲೂ ಮೇಲ್ ಹಾರ್ಮೋನ್ ಇರುತ್ತೆ, ಫಿಮೇಲ್ ಹಾರ್ಮೋನ್ ಇರುತ್ತೆ. ಅದೇ ರೀತಿ ಹೆಂಗಸರಲ್ಲಿ ಫಿಮೇಲ್ ಹಾರ್ಮೋನ್ ಇರುತ್ತೆ, ಮೇಲ್ ಹಾರ್ಮೋನ್ ಇರುತ್ತೆ. ಸೊ ಅದು ಏರುಪೇರ್ ಆದಾಗ ನಮ್ಗೆ ಇದು ಓವಲ್ಯೂಷನ್ಗೆ ಇದಾಗುತ್ತೆ, ಆ ಮಂತ್ಲಿ ಸೈಕಲ್. ಸೊ ಯಾವಾಗ ಹೆಂಗಸರಿನಲ್ಲಿ ಮೇಲ್ ಹಾರ್ಮೋನ್ ಸ್ವಲ್ಪ ಹೆಚ್ಚಾಗುತ್ತೆ, ಟೆಸ್ಟೋಸ್ಟಿರೋನ್ ಹಾರ್ಮೋನ್, ಅದು ಬಿಕಾಸ್ ಆಫ್ ದ ಬ್ರೈನ್ ಸಿಗ್ನಲ್ ಕೊಡ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ಬ್ರೈನ್ ಅಂದ್ರೆ ಅಲ್ಲೊಂದು ಗ್ಲ್ಯಾಂಡ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಪಿಟ್ಯೂಟರಿ ಗ್ಲ್ಯಾಂಡ್, ಅದು ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಸೊ ಟು ಅದರ್ ಗ್ಲ್ಯಾಂಡ್ಸ್ ಟು ಪ್ರೊಡ್ಯೂಸ್ ಹಾರ್ಮೋನ್. ಅವಾಗ ಯಾವಾಗ ನಾವು ಮೇಲ್ ಸೆಕ್ಸ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ, ಬಿಕಾಸ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಇಟ್ಸ್ ವೆರಿ ಡೆಲಿಕೇಟ್.
ಅದೇನಾಗುತ್ತೆ, ಇಟ್ ವಿಲ್ ಗೋ ಏವರ್. ಅವಾಗ ಏನಾಗುತ್ತೆ, ಈ ಸಿಸ್ಟ್ ಆಗಿ ಕಲೆಕ್ಟ್ ಆಗೋದು. ಸೊ ಇಟ್ ಈಸ್ ಓನ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್, PCOD ಆರ್ PCOD ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನಾಗುತ್ತೆ, ಮೇಲ್ ಹಾರ್ಮೋನ್ ಸ್ವಲ್ಪ ಹೆಚ್ಚಾಗುತ್ತೆ ಅಷ್ಟೇ. ಸ್ವಲ್ಪ ಹೆಚ್ಚಾಗ್ಬಿಟ್ಟು ಫಿಮೇಲ್ ಹಾರ್ಮೋನ್ ಕಡಿಮೆ ಆಗುತ್ತೆ. ಆದ್ರಿಂದ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಬರೋದು ಮುಖ್ಯ ಕಾರಣ. ಸೊ ನಾವು ವರ್ಲ್ಡ್ ವೈಡ್. ಓಕೆ, ಕೀರ್ತಿ ಅವರೇ ಇದು ಯಾವ ಆಯ್ತಲ್ಲ? ಹೌದು ಸರ್, ಇಟ್ಸ್ ವೆರಿ ಗುಡ್ ಸರ್. ಮತ್ತೆ ಈ PCOD ಅಂತ ಹೇಳಿ PCOS ಅಂತ ಹೇಳಿದ್ರಲ್ಲ ಸರ್, ಅದು ಯಾವ ಏಜ್ ಗ್ರೂಪ್ ಅಲ್ಲಿ ಆ ಲಕ್ಷಣ ಕಾಣಿಸ್ತದೆ, ರೋಗ ಲಕ್ಷಣ, ಮತ್ತೆ ಎಷ್ಟು ಕಾಮನ್ ಆಗಿದೆ ಅದು? ಓಕೆ. ನಾವು ವರ್ಲ್ಡ್ ವೈಡ್ ನೋಡೋದಾದ್ರೆ, ಈ ವರ್ಲ್ಡ್ ವೈಡ್ ನೋಡೋದಾದ್ರೆ 1 in 10 ಬರುತ್ತೆ. ಸೊ 1 in 10 ಹೆಣ್ಮಕ್ಳಿಗೆ ಈ PCOD ಕಾಣಿಸ್ಕೊಳ್ಳುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ಏನ್ ಗೊತ್ತೆ, ಅದರಲ್ಲಿ 10 to 15% ವುಮೆನ್ ಎಸ್ಟಿಮೇಟೆಡ್ ಟು ಪಾಲಿಸಿಸ್ಟಿಕ್ ಓವರೀಸ್. ಓಕೆ. ಮತ್ತೆ 50% ವುಮೆನ್ ಅವ್ರಿಗೆ ಆ ಡಯಾಗ್ನೋಸ್ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ, ಡಯಾಗ್ನೋಸೇ ಮಾಡಿಸ್ಕೊಂಡಿರೋದಿಲ್ಲ. ಅವ್ರಿಗೆ ಇದೆ ಅಂತ PCOD ಇರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ PCOD ಇದೆ ಅಂತ. ಆಮೇಲೆ ಇನ್ನು 50% ವುಮೆನ್ ಆಮೇಲೆ ಏನಂದ್ರೆ ಅವ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಬಿಫೋರ್ ದಿ ಏಜ್ ಆಫ್ 40 ನಲ್ಲಿ ಡಯಾಬಿಟಿಸ್ ಬರುತ್ತೆ. ಸೊ ತುಂಬಾ ಅರ್ಲಿ ಏಜ್ ಅಲ್ಲೇ ಡಯಾಬಿಟಿಸ್ ಬಂದ್ಬಿಡುತ್ತೆ ಈ PCOD ಇದ್ದವ್ರಿಗೆ. ಮತ್ತೆ ಅದ್ರ ರಿಸ್ಕ್, ಡೆವಲಪಿಂಗ್ ಕ್ಯಾನ್ಸರ್ ಬರೋ ರಿಸ್ಕ್ ಎಲ್ಲ ಜಾಸ್ತಿ ಆಗಿದೆ. ಸೊ 1 in 10. ಸೊ ಅದೇ ನಾವು ಇಂಡಿಯನ್ ಸಿನಾರಿಯೋ ನೋಡಕ್ ಹೋದ್ರೆ, ಸೊ ನೆಕ್ಸ್ಟ್ ಇದ್ರಲ್ಲಿ ನೋಡಿದ್ರೆ, ನಮ್ಮ ಇಂಡಿಯನ್ ಸಿನಾರಿಯೋ ನೋಡಿದ್ರೆ ಇಟ್ಸ್ ಟೋಟಲಿ ಡಿಫ್ರೆಂಟ್. ದ ಇನ್ಸಿಡೆನ್ಸ್ ಇಸ್ ವೆರಿ ಹೈ. ಯಾಕೆಂದ್ರೆ ಎವ್ರಿ 2 ಅಡೋಲೆಸೆನ್ಸ್ ಇನ್ 5 ಅಡೋಲೆಸೆನ್ಸ್ ಅಲ್ಲಿ ಈ PCOD ಆಗುತ್ತೆ. ಸೊ ಪ್ರತಿ 5 ಜನ ಹೆಣ್ಮಕ್ಳು ತಗೊಂಡ್ರೆ, ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ ಎಸ್ಪೆಷಲಿ ಒಂದು 13, 14 ಇಂದ 20 ಇಯರ್ಸ್ ಒಳಗಡೆ ತಗೊಂಡ್ರೆ, 19 ಒಳಗಡೆ ತಗೊಂಡ್ರೆ, ಸೊ ಇಬ್ರಿಗಾದ್ರೂ ಈ PCOD ಸಮಸ್ಯೆ ಬಂದೋಗಿರುತ್ತೆ, ಇಲ್ಲ ಕಾಣಿಸ್ಕೊಂಡಿರುತ್ತೆ, ಇಲ್ಲ ಅವ್ರಿಗೆ ಗೊತ್ತಾಗ್ದೇನೆ ಇರ್ಬೋದು. ಬಟ್ ವಿಮೆನ್ ಅಲ್ಲಿ, ಅಡಲ್ಟ್ ವಿಮೆನ್ ಅಲ್ಲಿ ನೋಡಿದಾಗ 1 in every 5 ಅಡಲ್ಟ್ ವಿಮೆನ್, ಇಟ್ಸ್ ಆಲ್ಮೋಸ್ಟ್ 20%. 20% ಇಸ್ ಅ ಹ್ಯೂಜ್ ನಂಬರ್. ಈಗ ನಾವು ಇನ್ಸಿಡೆನ್ಸ್ ಲೆವೆಲ್ ನೋಡಕ್ ಹೋದ್ರೆ, ಈ ಕರೋನಾ ವೈರಸ್ ಇನ್ಸಿಡೆನ್ಸ್ ನೋಡಕ್ ಹೋದ್ರೆ, ಇದ್ರ ಮುಂದೆ ದ ಇನ್ಸಿಡೆನ್ಸ್ ಲೆವೆಲ್ ಇಸ್ ನಥಿಂಗ್. ದಿಸ್ ಇಸ್ ಮೋರ್ ಪ್ರಿವೆಲೆಂಟ್, ದಿಸ್ ಇಸ್ ಮೋರ್ ಕಾಮನ್. ಆಮೇಲೆ ಹೆಣ್ಮಕ್ಳಲ್ಲಿ ಮತ್ತೆ ಮಹಿಳೆಯರಲ್ಲಿ ಇದು ಈಗಂತೂ ತುಂಬಾ, ಅದು ಇಂಡಿಯಾನಲ್ಲಿ ತುಂಬಾ ಕಾಮನ್ ಆಗ್ತಿದೆ. ಅದರಲ್ಲೂ ಮಹಾರಾಷ್ಟ್ರ ಇಸ್ ನಂಬರ್ 1. ಮಹಾರಾಷ್ಟ್ರ, ಕಾಶ್ಮೀರ್ ಅಲ್ಲೆಲ್ಲ ಜಾಸ್ತಿ. ಅದ್ ಬಿಟ್ರೆ ನೆಕ್ಸ್ಟ್ ತಮಿಳ್ನಾಡು, ಆ ರೀತಿ ಸ್ಟೇಟ್ ವೈಸ್ ತಗೊಂಡ್ರು ಈ ಏಜ್ ಅಲ್ಲಿ ಇದಾಗುತ್ತೆ. ಯಾಕಂದ್ರೆ ನಾವು ಇನ್ನೊಂದು ಏನಂದ್ರೆ, ತುಂಬಾ ಏನಕ್ಕೆ ಅಡೋಲೆಸೆಂಟ್ಸ್ ಏಜ್ ಅಲ್ಲಿ ಇದ್ ಮಾಡ್ಕೋಬೇಕು ಅಂದ್ರೆ, ಎಸ್ಪೆಷಲಿ ಬೇಸಿಕಲಿ ನಮ್ಮ ಪಾಪ್ಯುಲೇಷನ್ ಅಷ್ಟೇ, ಎಸ್ಪೆಷಲಿ 19 ಇಯರ್ಸ್ ಒಳಗಡೆ ಇರೋದು ಆಲ್ಮೋಸ್ಟ್ 20% ಪಾಪ್ಯುಲೇಷನ್ ಇಸ್ ಅಂಡರ್ 19 ಇಯರ್ಸ್. ಓಕೆ. ಅದರಲ್ಲಿ ಏನಂದ್ರೆ ಈಗ ಬೇಗ ಏನಂದ್ರೆ ಈಗ ಮ್ಯಾರಿಡ್ ತಗೊಂಡ್ರು, ಸೊ ಗಂಡ್ ಮಕ್ಳಿಗೆ ಓನ್ಲಿ 4 to 5% ಮಾತ್ರ ಬಿಫೋರ್ 19-20 ಇಯರ್ಸ್ ಮದುವೆ ಆಗೋದು. ಸೊ ವೆರಾಸ್ ಹೆಣ್ಮಕ್ಳು 30% ಆಫ್ ಅಡೋಲೆಸೆಂಟ್ಸ್ ಆರ್ ಗೆಟಿಂಗ್ ಮ್ಯಾರಿಡ್ ಬಿಫೋರ್ 20. ಸೊ ಅದಕ್ಕೆ ಈ ಅಡೋಲೆಸೆನ್ಸ್ ಹೆಲ್ತ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಅವ್ರಿಗೆ ಈಗಲಿಂದ ಇದು ಮಾಡ್ಕೊಂಡ್ರೆ, ಆಗ 1 in 5 ಅಡಲ್ಟ್ ವುಮೆನ್ ಇರೋದನ್ನ ಅದನ್ನ 1 in 10 ಮಾಡ್ಕೋಬಹುದು. ಸೊ ಆ ರೀತಿ ಆ ಇನ್ಸಿಡೆನ್ಸ್ ನ ಕಡಿಮೆ ಮಾಡ್ಕೋಬಹುದು. ಸೊ ದಿಸ್ ಇಸ್ ದ ಏಜ್ ಗ್ರೂಪ್ ಅಂದ್ರೆ ಚೈಲ್ಡ್ ಬೇರಿಂಗ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಎಸ್ಪೆಷಲಿ ಚೈಲ್ಡ್ ಬೇರಿಂಗ್ ಇಯರ್ಸ್ ಅಂದ್ರೆ 15 to 40 ಇಯರ್ಸ್ ತನಕ, 40 to 45 ಇಯರ್ಸ್ ತನಕ ಚೈಲ್ಡ್ ಬೇರಿಂಗ್ ಇಯರ್ಸ್. ಈ ಪೀರಿಯಡ್ ಅಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ನಾವು ಇಂಡಿಯಾನಲ್ಲಿ ಏನಾಗಿದೆ, ಇನ್ಸಿಡೆನ್ಸ್ ಇಸ್ ವೆರಿ ಹೈ ಇನ್ ದ ಏಜ್ ಗ್ರೂಪ್ ಆಫ್ ಬಿಟ್ವೀನ್ 14 to 19 ಇಯರ್ಸ್ ಅಲ್ಲಿ ಕಾಣಿಸ್ಕೊಳುತ್ತೆ. 14 ಅಲ್ಲ, ಈಗ ಕೆಲವು ಮಕ್ಕಳು ಈಗ ಯಾಕಂದ್ರೆ ಅರ್ಲಿ ಪ್ಯೂಬರ್ಟಿಯಿಂದ ತುಂಬಾ ಬೇಗನೂ ಕಾಣಿಸ್ಕೊಳ್ತಾ ಇದೆ ಈ PCOD ಪ್ರಾಬ್ಲಮ್. ಓಕೆ. ಸೊ ದಿಸ್ ಇಸ್ ಎನಿಥಿಂಗ್ ಬಿಫೋರ್ 20 ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ. ಓಕೆ. ಸೊ ನೆಕ್ಸ್ಟ್ ಸರ್, ರೋಗ ಲಕ್ಷಣ ಹೇಗಿರ್ತದೆ ನಮ್ಗೆ? ಸಪೋಸ್ ಈಗ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಥವಾ ನಮ್ಗೇನೆ ಏನಾದ್ರೂ ಸಿಂಪ್ಟಮ್ಸ್ ಏನಾದ್ರೂ ಇರ್ತದ ಸರ್? ಹೇಗೆ ಹೇಳ್ಬಹುದಾ, ಎಕ್ಸ್ಪ್ಲೇನ್ ಮಾಡಿ? ಕಾಣಿಸ್ಕೊಳ್ಳುತ್ತೆ. ನಾವು ಏನಂದ್ರೆ, ನೀವು ಹೇಳಿದ ಒಳ್ಳೇದು. ನಾವೇನಂದ್ರೆ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೋಬೇಕು ಅಂತಲ್ಲ. ಅಂದ್ರೆ
ಈಗ ಏನಂದ್ರೆ ಒಳ್ಳೆ ಹೌಸ್ ವೈಫ್, ಒಳ್ಳೆ ಮದರ್ ಇಲ್ಲ ಒಳ್ಳೆ ಪೇರೆಂಟ್, ಮತ್ತೆ ಸ್ಮಾರ್ಟ್ ಹೆಣ್ಮಕ್ಳು ಏನಂದ್ರೆ ಅವರೇ ಸೆಲ್ಫ್ ಕೇರ್ ತಗೊಂಡ್ರೆ ಅವರೇ ಕ್ಲೀನ್ ಆಗಿ ಪತ್ತೆ ಹಚ್ಕೋಬಹುದು. ಯಾಕಂದ್ರೆ ದ ಸಿಂಪ್ಟಮ್ಸ್ ಆರ್ ವೆರಿ ಕಾಮನ್ ಅಂಡ್ ಸಿಗ್ನಿಫಿಕೆಂಟ್ ಆಗಿರುತ್ತೆ ನೋಡಿ. ಈ ಸಿಂಪ್ಟಮ್ಸ್ ಅವ್ರಿಗೆ ಏನಂದ್ರೆ ಫಸ್ಟ್ ಏನಂದ್ರೆ ದಿಸ್ ಇಸ್ ಆಲ್ಸೋ ಮೋಸ್ಟ್ ಕಾಮನ್ ಸಿಂಪ್ಟಮ್. ಯಾಕೆಂದ್ರೆ ಅವ್ರಿಗೆ ಏನಂದ್ರೆ ಎಲ್ಲಿ ಕೂದಲು ಬರಬಾರ್ದು ಅಲ್ಲೆಲ್ಲ ಕೂದಲು ಬೆಳೆಯಕ್ ಶುರು ಆಗುತ್ತೆ. ಸೊ ಎಸ್ಪೆಷಲಿ ಅಪ್ಪರ್ ಲಿಪ್ ಅಲ್ಲಿ, ಓಕೆ, ಆಮೇಲೆ ಬ್ಯಾಕ್ ಆಫ್ ದಿ ಇದರಲ್ಲಿ ಬೆನ್ನಲ್ಲಿ ಬರಕ್ ಶುರು ಆಗುತ್ತೆ, ಮತ್ತೆ ಈ ಚೀಕ್ಸ್ ಅಲ್ಲಿ ಬರಕ್ ಶುರು ಆಗುತ್ತೆ. ಇದು ಏನಂದ್ರೆ ಈ ಏರ್ ಏನಂದ್ರೆ ಇಟ್ ಈಸ್ ಡಾರ್ಕರ್ ದೆನ್ ದ ಯುವರ್ ನಮ್ಮ ತಲೆಯಲ್ಲಿ ಇರುತ್ತಲ್ಲ ಆ ಕೂದಲಿಗಿಂತ ಡಾರ್ಕ್ ಇರುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ನೋಡಿ ಮುಖ ಅವ್ರು ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಆಮೇಲೆ ಅವ್ರಿಗೆ ಅಷ್ಟೊಂದು ಇದ್ ಮಾಡ್ತಾರಲ್ವೇ, ಅವ್ರಿಗೆ ಮುಖದಲ್ಲಿ ಈ ತರ ಇದ್ ಬಂದಾಗ ಅವ್ರಿಗೆ ತುಂಬಾ ಹಿಂಸೆ ಆಗುತ್ತೆ. ಓಕೆ, ಬಟ್ ಇದಕ್ಕೆ ಏನಂದ್ರೆ ಅವ್ರು ಬೇರೆ ಬ್ಯೂಟಿ ಪಾರ್ಲರ್ ಹೋಗ್ತಾರೆ, ಇದ್ ಮಾಡ್ಕೊಳ್ತಾರೆ, ಎಲ್ಲ ಇದ್ ಮಾಡ್ಕೊಳ್ತಾರೆ, ಅವ್ರಿಗೆ ಇದು ರೂಟ್ ಕಾಸ್ ಎಲ್ಲಿಂದ ಅಂತ ಗೊತ್ತಿರೋದಿಲ್ಲ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಐ ಮೀನ್ ಮೇಜರ್ ಸಿಂಪ್ಟಮ್ಸ್. ಹೆಣ್ಮಕ್ಳು ಅವರಾಗಿದ್ದ ಅವರೇ ಅರ್ಥ ಮಾಡ್ಕೊಂಡ್ರೆ ಇದು ಸ್ವಲ್ಪ ಏನಂದ್ರೆ ಅಬ್ನಾರ್ಮಲ್ ಆದ್ರೆ ಇಟ್ಸ್ ವೆರಿ ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ನಾವ್ ಏನ್ ತುಂಬಾ ಏನಾದ್ರು ಟೆಸ್ಟ್ಗಳು ಮಾಡಿಸ್ಕೋಬೇಕು ಅದೆಲ್ಲ ಅಂತ ಏನ್ ಅವಶ್ಯಕತೆ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡಿದ್ರೆ ನೋಡಿ ಅವ್ರ ಕಣ್ಣು ಕಾಣಿಸ್ಕೊಳ್ಳೋ ಲಕ್ಷಣಗಳು ಹೇಳ್ತೀನಿ ಫಸ್ಟ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ರೆ ಇದ್ರ ಜೊತೆ ಏನಂದ್ರೆ ಈ ಕೂದಲು ಜೊತೆ ಈ ಪಿಂಪಲ್ಸ್ ಕೂಡ ಬರುತ್ತೆ, ಆಕ್ನೆಸ್. ಓಕೆ, ಪಿಂಪಲ್ಸ್ ಕೂಡ ಆಕ್ನೆಸ್. ಆಮೇಲೆ ನೋಡಿ ಸೈಡ್ ಅಲ್ಲಿ ಕಿವಿ ಹತ್ರನು ಕೂದಲೆಲ್ಲ ಜಾಸ್ತಿ ಬರುತ್ತೆ ಶುರು ಆಗುತ್ತೆ. ಓಕೆ, ಇದೆಲ್ಲ ಆಕ್ನೆಸ್ ಏನಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಆ ಪೀರಿಯಡ್ಸ್ ಟೈಮಲ್ಲಿ ಬಂದು ಆ ಟೈಮಲ್ಲಿ ಹೋದ್ರೆ ದಟ್ ಈಸ್ ಓಕೆ. ಸೊ ಪೀರಿಯಡ್ಸ್ ಆದ್ಮೇಲೆ ಇದು ಕಾನ್ಸ್ಟೆಂಟ್ ಆಗೆಲ್ಲ ಇದ್ರೆ ಸ್ವಲ್ಪ ಮತ್ತೆ ಇರುತ್ತೆ. ಹೇರ್ ಗ್ರೋತ್, ಫೇಶಿಯಲ್ ಹೇರ್ ಗ್ರೋತ್ ಎಲ್ಲಿ ಜಾಸ್ತಿ ಇರುತ್ತೆ, ಈಗ ಚಿನ್ನಲ್ ಗಡ್ಡದ ಹತ್ರನೂ ಬರುತ್ತೆ. ಅದು ಏನಂದ್ರೆ ಇಟ್ ವಿಲ್ ಬಿ ಥಿಕ್ ಅಂಡ್ ಡಾರ್ಕ್ ಆಲ್ಸೋ, ಗೊತ್ತಾಗ್ತಾ ಇರುತ್ತೆ. ಬಟ್ ಅವ್ರೇನ್ ಮಾಡ್ತಾರೆ ಸಲೂನ್ ಅಲ್ಲಿ ಇಲ್ಲಿ ಬ್ಯೂಟಿ ಪಾರ್ಲರ್ ಮಾಡ್ಕೊಳ್ತಾ ಇರ್ತಾರೆ. ಇಟ್ಸ್ ಎ ಕಾಮನ್. ಮತ್ತೆ ಇನ್ನೂ ಕಾಮನ್ ಅದರ್ ಸಿಂಪ್ಟಮ್ಸ್ ಏನಂದ್ರೆ ಸ್ವಲ್ಪ ಏನಂದ್ರೆ ಅವ್ರ ವೇಟ್ ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಅದು ಗೊತ್ತಾಗ್ತಾ ಇರುತ್ತೆ, ವೇಟ್ ಗೇನ್ ಆಗ್ತಾ ಇರೋದು. ನೆಕ್ಸ್ಟ್ ಇಮೇಜ್ ಅಲ್ಲಿ ನೋಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದು ವೆರಿ ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ. ಅವ್ರು ಏನಂದ್ರೆ ಈಗ ಏನಂದ್ರೆ ತಾಯಿಂದಿರ್ಗೂ ಈ PCOD ಬಗ್ಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ, ಅವರು ಅನುಭವಿಸಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇಟ್ ಇಸ್ ನಾರ್ಮಲ್ ಅಂತ. ನಾನೇ ಸುಮಾರು ಜನ ಹೆಣ್ಮಕ್ಳು ನೋಡಿದ್ದೀನಿ, ಅವ್ರಿಗೆ ಅಷ್ಟು ಪೇನ್ ಇದ್ರೆ ಇಟ್ಸ್ ಅ ನಾರ್ಮಲ್ ಅಂತ. ಸೊ ಯು ಹ್ಯಾವ್ ಟು ಬೇರ್ ಇಟ್. ಈಗ ಲೇಬರ್ ಪೇನ್ ಇದ್ದಂಗೆ ಅಲ್ವಾ, ಈಗ ಡೆಲಿವರಿ ಪೇನ್ ಇಸ್ ಒಂಥರ ನಾರ್ಮಲ್ ಅಲ್ವಾ, ಆ ರೀತಿ ಇದನ್ನು ಅನುಭವಿಸ್ಬೇಕು ಅಂತ ಅವ್ರ ತಾಯಿನೇ ಹೇಳ್ತಾ ಇರ್ತಾರೆ, ಇಟ್ ಇಸ್ ನಾರ್ಮಲ್, ಓಕೆ. ಬಟ್ ಆಕ್ಚುಲಿ ಇಟ್ ಈಸ್ ನಾಟ್ ನಾರ್ಮಲ್, ಇಟ್ ಇಸ್ ಸಮಥಿಂಗ್. ಈಗ ಏನಂದ್ರೆ ಅಬ್ನಾರ್ಮಲ್ ಕೂಡ ನಾರ್ಮಲ್ ಆಗುತ್ತೆ. ಸೊ ವೆರಿ ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ. ಈ ಸಿಂಪ್ಟಮ್ಸ್ ಇದೆಲ್ಲ ಏನಂದ್ರೆ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ, ಯಾರ್ದು ಸಲಹೆ ಬೇಕಾಗಿಲ್ಲ, ಯಾರಿಗೂ ಇಲ್ಲ. ಅವರೇ ಸ್ವಲ್ಪ ಸೂಕ್ಷ್ಮವಾಗಿ ಸ್ವಲ್ಪ ಗಮನಿಸ್ಕೊಂಡ್ರೆ ಇದೆಲ್ಲ ಸಿಂಪ್ಟಮ್ಸ್ಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಓಕೆ, ನೆಗ್ಲೆಕ್ಟ್ ಮಾಡಬಾರ್ದು. ಆಮೇಲೆ ವೇಟ್ ಗೇನ್ ಆಗ್ತಾ ಇರ್ತಾರೆ. ಸೊ ಹೆಣ್ಮಕ್ಳು ವೇಟ್ ಗೇನ್ ಆಗ್ತಾ ಇರ್ತಾರಲ್ಲ, ಅದು ಅಷ್ಟೇ. ಅವರು ಏನೋ ಈಗ ಪೇರೆಂಟ್ಸ್ ಏನೋ ಅನ್ಕೊಂಡು ಇದ್ ಮಾಡ್ತಾ ಇರ್ತಾರೆ, ಏನಂದ್ರೆ ಚಬ್ಬಿ ಆಗಿರ್ತಾರೆ ಹೆಣ್ಮಕ್ಳು. ಕೆಲವರು ಮಕ್ಕಳಲ್ಲಿ ಚಬ್ಬಿ ಇರ್ತಾರೆ, ಆಮೇಲೆ ಏನಂದ್ರೆ ಸ್ವಲ್ಪ ಹಾಗೆ ಒಬಿಸ್ ಚಿಲ್ಡ್ರನ್ ಆಗ್ಬಿಡ್ತಾರೆ. ಒಬಿಸ್ ಚಿಲ್ಡ್ರನ್ ಆದಾಗ ಅವ್ರಿಗೆ ಒಂಥರ ಚೆನ್ನಾಗಿ ಕಾಣಿಸ್ತಾರೆ ಅನ್ಬಿಟ್ಟು ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಆಕ್ಚುಲಿ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕೂಡ ಈ ಲಕ್ಷಣಗಳು, ಒಬೆಸಿಟಿ ಕೂಡ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಲ್ಲಿ. ಸೊ ನೆಕ್ಸ್ಟ್ ಆಮೇಲೆ ಏನಂದ್ರೆ ತುಂಬಾ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಏನಾಗುತ್ತೆ, ತುಂಬಾ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ದಿಸ್ ಹೆವಿ ಬ್ಲೀಡಿಂಗ್ ಇಂದ ಏನಾಗುತ್ತೆ, ಅನಿಮಿಯಾ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಮತ್ತೆ ಅವ್ರಿಗೆ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಇದು ದಿಸ್ ಆಲ್ ದ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಮತ್ತೆ ಅದರ್ ಸಿಂಪ್ಟಮ್ಸ್ ನೋಡಿ, ಅದರ್ ಸಿಂಪ್ಟಮ್ಸ್ ಇದು ಮೇಜರ್ ಸಿಂಪ್ಟಮ್ಸ್ ಕಣ್ಣು ಕಾಣಿಸ್ಕೊಳ್ಳೋ ಅಂತದ್ದು, ಆಕ್ನೆ, ಎಲ್ಲ ವೇಟ್ ಗೇನ್ ಆಗೋದು, ಮತ್ತೆ ಇದು ಫೇಶಿಯಲ್ ಏರ್ ಬರೋದು, ಇದೆಲ್ಲ ಕಾಣಿಸ್ಕೊಳ್ಳೋದು, ಮತ್ತೆ ಪೇನ್ಫುಲ್ ಪೀರಿಯಡ್ಸ್ ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕೆಲವ್ದೇನಂದ್ರೆ ಆಮೇಲೆ ತಲೆ ಇದು ನೋಡಿ, ಮುಖದಲ್ಲಿ ಅಪ್ಪರ್ ಲಿಪ್ ಅಲ್ಲೆಲ್ಲ ಕೂದಲು ಬರುತ್ತೆ, ಬಟ್ ತಲೆಯಲ್ಲಿರೋ ಕೂದಲು ಉದುರ್ತಾ ಇರುತ್ತೆ. ಸೊ ದಟ್ ಈಸ್ ಅಂದ್ರೆ ಕೆಲವ್ರಿಗೆ ಏನಂದ್ರೆ ವಿಮೆನ್ಗೆಲ್ಲ ಏನಾಗುತ್ತೆ, ಅವ್ರಿಗೆ ಈ ಮೇಲ್ ಟೈಪ್ ಬಾಲ್ಡ್ನೆಸ್ ಬರೋದು ಕೂಡ ಶುರು ಆಗುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಅವ್ರಿಗೆ. ಸೊ ಮತ್ತೆ ಏನಂದ್ರೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ, ಮತ್ತೆ ಡಿಪ್ರೆಷನ್ ಇರುತ್ತೆ. ಓಕೆ, ಮತ್ತೆ ಬ್ಲಡ್ ಪ್ರೆಷರ್ ಅದು ಕೂಡ ಕಾಣಿಸ್ಕೊಳ್ಳುತ್ತೆ.
ಮತ್ತೆ ಏನಂದ್ರೆ ಸ್ಲೋ ಆಗಿ ಅವ್ರಿಗೆ ಡಯಾಬಿಟಿಸ್ ಶುರು ಆಗ್ಬಿಟ್ಟಿರುತ್ತೆ, ಗೊತ್ತಾಗೋದಿಲ್ಲ ಕೆಲವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ನಮ್ಗೇನಂದ್ರೆ ಈ ಸಿಂಪ್ಟಮ್ಸ್ಗಳೇ ಇದೆಯಲ್ಲ, ಈ ಸಿಂಪ್ಟಮ್ಸ್ಗಳೇ ನಮ್ಗೆ ತುಂಬಾ ಕ್ಲಿಯರ್ ಇಂಡಿಕೇಶನ್ ಕೊಡುತ್ತೆ ನಮ್ಗೆ. ಓಕೆ, ಸೊ ನೆಕ್ಸ್ಟ್ ನಾನು ಎಸ್ ಸರ್, ನಾವ್ ಇವಾಗ ಸಿಂಪ್ಟಮ್ಸ್ ಎಲ್ಲ ತಿಳ್ಕೊಂಡ್ವಿ. ಸೊ ಸಣ್ಣ ಚಿಕ್ಕ ಪುಟ್ಟ ಎಲ್ಲ ಚೇಂಜಸ್ ನಮ್ಮ ಬಾಡಿಯಲ್ಲಿ ಆಗ್ತಿದ್ರೆ ನಾವು ಅದಕ್ಕೆ ತುಂಬಾ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಇವಾಗಿಂದ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬೀಯಿಂಗ್ ಎ ಲೇಡೀಸ್, ಬೀಯಿಂಗ್ ಎ ಮದರ್, ನಮ್ಮ ಮಕ್ಕಳಿಗೂ ಕೂಡ ಏನಾದ್ರೂ ಚೇಂಜಸ್ ಇದ್ರೆ ಇದನ್ನೆಲ್ಲ ನಾವು ನೋಟ್ ಮಾಡ್ಕೊಳ್ತಾ ಇರ್ಬೇಕು ಅಂತ ಅನಿಸ್ತಾ ಇದೆ ನಂಗೆ. ಸೊ ಹಾಗೆ ಈ ತರ ಸಿಂಪ್ಟಮ್ಸ್ ಇಲ್ಲಿ ಯಾರಾದ್ರೂ ಗೆಸ್ಟ್ಗೆ ಇತ್ತಾ? ಯಾರಾದ್ರೂ ಕೆಲವರು ಈಗ ನಮ್ಮ ಆಡಿಯನ್ಸ್ ಅಲ್ಲೂ ಕೂಡ ಈ ಕೆಲವ್ರಿಗೆ ಸಿಂಪ್ಟಮ್ಸ್ ಅದೇ ಇರ್ಬೋದು. ಹಾರ್ಮೋನಲ್ ಚೇಂಜಸ್ ಇಂದ ಈ ಸಿಂಪ್ಟಮ್ಸ್ ಗಳು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೆಲವ್ರಿಗೆ. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಯಾರಾದ್ರೂ ಇಲ್ಲಾದ್ರೆ ಅನ್ಮ್ಯೂಟ್ ಮಾಡಿ ಅವರ ಒಪಿನಿಯನ್, ಅವರ ಸಿಂಪ್ಟಮ್ಸ್ ಹೇಳ್ಬಹುದು ಯಾರಾದ್ರೂ ಇಷ್ಟಪಟ್ರೆ. ಯಾರಾದ್ರೂ ಇದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ yes, anybody wants to share anything? illandre we'll go to the next. next yeah, okay. yes sir, ivaga ನೀವು ಸಿಂಪ್ಟಮ್ಸ್ ಹೇಳಿದ್ರಿ. ಸೊ PCOD ಸಿಂಪ್ಟಮ್ಸ್ ಏನೆಲ್ಲ ಇರ್ತದೆ ಅಂತ, ಬಟ್ ಅದಕ್ಕೆ ಕಾಸ್ ಏನಿರ್ತದೆ ಸರ್? ಕಾಸಸ್ ಅದು ಹೇಗ್ ಬರುತ್ತೆ ಅಂತ ಹೇಗೆ ಬರ್ತದೆ ಅಂತ ಅಲ್ವಾ? ಸೊ ಈಗ ಅದು ಹೆಂಗೆ ಬರೋ ಚಾನ್ಸಸ್ ಹೆಂಗೆ ಅಂತ ಸಾಮಾನ್ಯವಾಗಿ ಏನಂದ್ರೆ PCOD ಎಲ್ಲ ಬರೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾವು ನೋಡಿದೀವಿ, ವಿ ಕಾಲ್ಡ್ PCOD ಡ್ರೈವರ್ಸ್ ಅಂತ ಹೇಳಿ. ಓಕೆ, ಸೊ ವಾಟ್ ಡ್ರೈವ್ಸ್ PCOD ಅಂತ. ಸೊ ಮೇಜರ್ ಆಗಿ PCOD ಡ್ರೈವ್ ಮಾಡೋದು ಅಂದ್ರೆ ಇಟ್ಸ್ ಆಲ್ ಒಂಥರ ವಿಷಿಯಸ್ ಸರ್ಕಲ್ ಅಂತ ಹೇಳ್ಬೋದು. ಅರ್ಲಿ ಏಜ್ ಅಲ್ಲಿ ಬರೋ PCOD ಎಲ್ಲ ಬರೋದೆಲ್ಲ ನೋಡಿದ್ರೆ ರೈಸಿಂಗ್ ಚೈಲ್ಡ್ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಚೈಲ್ಡ್ ಒಬೇಸಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ PCOD ಹೋಗೋ ಚಾನ್ಸಸ್ ಬರುತ್ತೆ. ಆಮೇಲೆ ಜೆನೆಟಿಕ್, ಸೊ ಹೆರಿಡಿಟರಿ ಇಂದನು ಈಗ ತಾಯಿಗೆ PCOD ಇದ್ರೆ ಮಕ್ಳಿಗೆ PCOD ಬರುತ್ತೆ. ಅದೇ ರೀತಿ ಈವನ್ ಬರೀ ತಾಯಿಗೆ ಇದ್ರೇನು ಬರ್ಬೇಕು ಅಂತಲ್ಲ, ಈವನ್ ತಂದೆಯಿಂದ ಜೀನ್ಸ್ ಬಂದಿರುತ್ತೆ. ಓಕೆ, ಸೊ ಇಟ್ ಇಸ್ ನಾಟ್ ದ ಓನ್ಲಿ ಮದರ್ ಟು ಬಿ ಬ್ಲೇಮ್. ಅದೊಂದು ಮಿತ್. ಓಕೆ, ಸೊ ಅದನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಟ್ ಕ್ಯಾನ್ ಕಮ್ ಫ್ರಮ್ ದ ಫಾದರ್ಸ್ ಜೀನ್ಸ್ ಆಲ್ಸೋ. ಈಗ ಫಾದರ್ ಈಗ ನಮ್ ತಾಯಿಗೆ ಬಂದಿದ್ರೆ, ಸೊ ನನ್ನ ಹೆಣ್ಮಕ್ಳಿಗಿದ್ರೆ ನನ್ನ ಕಡೆಯಿಂದಾನೇ ಬರ್ಬೋದು. ಇಟ್ ಇಸ್ ನಾಟ್ ನೆಸೆಸರ್ಲಿ ಫ್ರಮ್ ಮೈ ವೈಫ್ ಸೈಡ್ ಇಂದಾನೆ ಬರ್ಬೇಕು ಅಂತ. ಸೊ ಜೆನೆಟಿಕಲಿ ಆಲ್ಮೋಸ್ಟ್ ಇಟ್ಸ್ ಅರೌಂಡ್ 40% ತನಕ ಜೆನೆಟಿಕ್ ಇದೆ. ಓಕೆ, PCOD. ಮತ್ತೆ ಎಸ್ಪೆಷಲಿ ಒಬೇಸಿಟಿ, ಮತ್ತೆ ಅರ್ಲಿ ಆನ್ಸೆಟ್ ಆಫ್ ಇದು ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಇಂದನು ಬರುತ್ತೆ. ಸೊ ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬರುತ್ತೆ. ಗ್ಲೂಕೋಸ್ ಇಂದ ಒಬೇಸಿಟಿ ನೋಡಿ ಈ ಕಾಣಿಸ್ಕೊಳ್ಳೋದು 37 to 40 to 60% ಒಬೇಸಿಟಿ ಇರ್ತಾರೆ. ಸೊ ಸಾಮಾನ್ಯವಾಗಿ PCOD ಪೇಷಂಟ್ಸ್. ಸೊ ಅದೇ ತೀರ ಡಯಾಬಿಟಿಸ್ ಅಷ್ಟೇ, ಅದು ಒಂದು 16%. ಸೊ ಆಮೇಲೆ ಈ ಏರ್ ಇದು ಫೇಶಿಯಲ್ ಏರ್ ಕಾಣಿಸ್ಕೊಳ್ಳೋದು ಅದೊಂದು 45%. ದಟ್ ಇಸ್ ಎ ಮೇಜರ್ ಸಿಂಪ್ಟಮ್ ಅಂತ ಹೇಳ್ಬೋದು. ಆಕ್ನೆ ಕೂಡ 20%. ಸೊ ದಿಸ್ ಆರ್ ದ ಸೊ ಮೇಜರ್ ಬಂದ್ಬಿಟ್ಟು ಹಾರ್ಮೋನಲ್ ಇಶ್ಯೂಸ್. ಸೊ ಎಸ್ಪೆಷಲಿ ಯಾವಾಗ ನಮ್ಗೆ ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಮತ್ತೆ ಎಸ್ಪೆಷಲಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಯಾವಾಗ ನಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸೆಲ್ಸ್ ಯಾವಾಗ ಅದು ಇನ್ಸುಲಿನ್ಗೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ, ಡಯಾಬಿಟಿಸ್ ಬರುತ್ತೆ, ಅವಾಗ ಏನಾಗುತ್ತೆ, ಇನ್ಸುಲಿನ್ ಲೆವೆಲ್ಸ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಯಾವಾಗ ಇನ್ಸುಲಿನ್ ಲೆವೆಲ್ಸ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಅವಾಗ ಟೆಸ್ಟೋಸ್ಟಿರಾನ್ ಮೇಲ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಆ ಮೇಲ್ ಹಾರ್ಮೋನ್ ಜಾಸ್ತಿ ಆದಾಗ ಸಿಸ್ ಅಂದ್ರೆ ಪೀರಿಯಡ್ಸ್ ಸರಿಯಾಗಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಇಲ್ಲ ಸಮಟೈಮ್ಸ್ ಮಿಸ್ಡ್ ಪೀರಿಯಡ್ಸ್ ಆಗ್ಬೋದು. ಸೊ ಮಿಸ್ ಪೀರಿಯಡ್ಸ್ ಎಷ್ಟು ತನಕ ಮಿಸ್ ಪೀರಿಯಡ್ಸ್ ಅಂದ್ರೆ, ಈಗ PCOD ಸಸ್ಪೆಕ್ಟ್ ಮಾಡ್ಬೇಕನ್ಸಿ ಒನ್ ಇಯರ್ ಅಲ್ಲಿ ತುಂಬಾ ವರ್ಷದಿಂದ ಇರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ. ಯಾಕೆಂದ್ರೆ 1 year ಅಲ್ಲಿ 8ಕ್ಕಿಂತ 8 ಟೈಮ್ ಲೆಸ್ ದೆನ್ 8 times ಪೀರಿಯಡ್ಸ್ ಆದ್ರೆ, ಸೊ ಅವ್ರಿಗೆ ಏನಂದ್ರೆ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಬೆಟರ್. ಓಕೆ,
ಸೊ ಇದರಿಂದ ಎಲ್ಲ ಏನಂದ್ರೆ ಇಂಪ್ರೂವ್. ಮತ್ತೆ ಈಗೇನಂದ್ರೆ ನಮ್ಗೆ PCOD ಇದ್ ಮಾಡೋದಕ್ಕೆ ಡಯಾಗ್ನೋಸ್ಟಿಕ್ ಫೆಸಿಲಿಟಿನೂ ಇಂಪ್ರೂವ್ ಆಗಿದೆ, ಅವೇರ್ನೆಸ್ ಈಗ ಇಂಪ್ರೂವ್ ಆಗ್ತಿದೆ. ಅದರಿಂದ ಈಗೇನಂದ್ರೆ ಸೊ ದ ಇನ್ಸಿಡೆನ್ಸ್ ಲೆವೆಲ್ ಆಲ್ಸೋ ಇನ್ಕ್ರೀಸಿಂಗ್. ಈಗ ನಮ್ಗೆ ಕೊರೋನಾ ವೈರಸ್ ಅಲ್ಲಿ ಏನಂದ್ರೆ ಟೆಸ್ಟ್ ಕಿಟ್ಸ್ ಎಲ್ಲ ಬಂದು ಜಾಸ್ತಿ ಇದು ಮಾಡಿ ಈಗ ಜಾಸ್ತಿ ಪಾಸಿಟಿವ್ ಕೇಸಸ್ ಬರ್ತಾ ಇದೆ. ಸೊ ನಂಬರ್ ಆಫ್ ಟೆಸ್ಟ್ ಆರ್ ಇನ್ಕ್ರೀಸಿಂಗ್, ಅವೇರ್ನೆಸ್ ಜಾಸ್ತಿ. ಸೊ ಆದ್ರಿಂದ ಸೊ ಅದೇ ರೀತಿ ಸೊ ಮೇಜರ್ ಬಂದ್ಬಿಟ್ಟು ಲೈಫ್ ಸ್ಟೈಲ್, ಮತ್ತೆ ಡಯಾಬಿಟಿಸ್, ಮತ್ತೆ ಜೆನೆಟಿಕ್, ಇವನ್ ಥೈರಾಯ್ಡ್ ಇದ್ರು. ಸೊ ಇಟ್ಸ್ ಆಲ್ ವಿಷಿಯಸ್ ಸರ್ಕಲ್. ಥೈರಾಯ್ಡ್ ಇಂದ ಡಯಾಬಿಟಿಸ್ ಬರುತ್ತೋ, ಇಲ್ಲ ಡಯಾಬಿಟಿಸ್ ಇಂದ ಥೈರಾಯ್ಡ್ ಬರುತ್ತೋ, ಡಯಾಬಿಟಿಸ್ ಇಂದ PCOD ಬರುತ್ತೋ, ಇಲ್ಲ PCOD ಇಂದ ಡಯಾಬಿಟಿಸ್ ಬರುತ್ತೋ, ಇಲ್ಲ ಒಬೆಸಿಟಿ ಇಂದ PCOD ಬರುತ್ತೋ. ಇಟ್ಸ್ ಆಲ್ ಇಂಟರ್ಲಿಂಕ್. ಅದು ಇಟ್ಸ್ ಎ ವಿಷಿಯಸ್ ಸರ್ಕಲ್, ನೋ ಬಡಿ ಕ್ಯಾನ್ ಪಿನ್ ಪಾಯಿಂಟ್. ಸೊ ಇದರಿಂದಾನೇ ಬಂದಿರಬಹುದು. ಬಟ್ ಏನಂದ್ರೆ ದಿಸ್ ಆಲ್ ದ ರಿಸ್ಕ್ ಫ್ಯಾಕ್ಟರ್, ದಿಸ್ ಆಲ್ ಕಾಸಸ್ ಅಂತೆ, ಡ್ರೈವರ್ಸ್ ಆಫ್ ದ PCOS ಎಪಿಡೆಮಿಕ್ ಅಂತ. ಓಕೆ, ಸೊ ದಿಸ್ ಆರ್ ದ ಮೇಜರ್ ಕಾಸಸ್. ಸೊ ಬೇರೆ ಮೈನರ್ ಕಾಸಸ್ ಇರುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ. ಸರ್, ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ. ಕೆಲವರಿಗೆ ಮದುವೆ ಆಗಿರ್ತಾರೆ, ತುಂಬಾ ವರ್ಷ ಆದ್ರೂ ಅವರಿಗೆ ಕನ್ಸೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಬಂಜೆತನಕ್ಕೂ PCOSಗೂ ಏನಾದ್ರೂ ರಿಲೇಷನ್ ಇದೆ? ಸೊ ಡೆಫಿನೆಟ್ ಆಗಿ ನೀವು ಇದು ಒಳ್ಳೆ ಕ್ವಶನ್ ನೋಡಿ. ಎಸ್ಪೆಷಲಿ ಡಿಫಿಕಲ್ಟಿ ಇನ್ ಕನ್ಸೀವಿಂಗ್ ಇರುತ್ತೆ PCOD ಪೇಷಂಟ್ಸ್ಗೆ ನಾರ್ಮಲಿ. ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಓವಲ್ಯೂಷನ್ ಆಗೋದಿಲ್ಲ ಅಲ್ಲ, ಓವಲ್ಯೂಷನ್ ಆಗೋದಿಲ್ಲ, ಎಗ್ಗೆ ರಿಲೀಸ್ ಆಗುತ್ತಾ ಇರೋದಿಲ್ಲ ಸರಿಯಾಗಿ. ಅವಾಗ ಏನಾಗುತ್ತೆ, ಓವರಿಯಸ್ ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ ನೋಡಿ. ಆ ಬಂಜೆತನ ಬರೋದು ಸೊ ಇನ್ಸಿಡೆನ್ಸ್ ನೋಡಿದ್ರು ನಮ್ಗೆ ಸ್ಮೋಕಿಂಗ್ ಇಂದ ಸ್ವಲ್ಪ ಬರುತ್ತೆ, ಆಲ್ಕೋಹಾಲ್, ಲೈಫ್ ಸ್ಟೈಲ್ ಇಂದ. ಸೊ ಮತ್ತೆ ಮೆಡಿಕಲ್ ರೀಸನ್ಸ್ ಅಂದ್ರೆ ಸೊ ಬೇಸಿಕಲಿ ಈ PCOD ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅದಕ್ಕೆ ಮೆಡಿಕಲ್ ರೀಸನ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ. ಸೊ ಮತ್ತೆ ಆಮೇಲೆ ಈಗೇನಂದ್ರೆ ತುಂಬಾ ಹೆಣ್ಮಕ್ಳು ಅಂದ್ರೆ ದೇ ಯೂಸ್ ಲಾಟ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಕಾಂಟ್ರಾಸೆಪ್ಟಿವ್ ಪಿಲ್ ಯೂಸ್ ಮಾಡೋದ್ರಿಂದ ಇದಾಗುತ್ತೆ. ಸೊ ಅವ್ರು IUDs ಎಲ್ಲ ಯೂಸ್ ಮಾಡಿದ್ರೆ ಏನು ಅಷ್ಟು ಇದಾಗೋದಿಲ್ಲ, ಅವ್ರ ಪಿಲ್ಸ್ ಯೂಸ್ ಮಾಡೋದ್ರಿಂದ ಇದಾಗುತ್ತೆ. ಸೊ ಅದೇ ರೀತಿ ನಾವು ಈಗ ಇದ್ರಲ್ಲಿ ನೋಡಿದ್ರು ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಇಸ್ ಮೇಜರ್ ಕಾಂಟ್ರಿಬ್ಯೂಟರ್ ಫಾರ್ ಇನ್ಫರ್ಟಿಲಿಟಿ. ಸೊ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಸೊ ಬಿಕಾಸ್ ಆಫ್ ಸ್ಟ್ರೆಸ್ ಇಂದನೂ ಆಗುತ್ತೆ. ಸೊ PCOD ಮತ್ತೆ ಓಲ್ಡರ್ ಕಪಲ್, ಸೊ ಲೇಟ್ ಆಗಿ ಮದುವೆ ಆಗಿರ್ತಾರಲ್ಲ ಅವ್ರಿಗೆ. ಸೊ ದೇರ್ ಆರ್ ಸೋ ಮೆನಿ. ಅದಕ್ಕೆ ಈಗ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಬಿಕಾಸ್ ಆಫ್ ಇನ್ಫರ್ಟಿಲಿಟಿ ಇಂದ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಡೈವರ್ಸ್ ಕೇಸಸ್ ಕೂಡ ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ಇನ್ಫರ್ಟಿಲಿಟಿ. ಸೊ ಇಟ್ಸ್ ಎ ಮೇಜರ್ ಇಶ್ಯೂಸ್, infertility, and PCOD is one of the major causative factor for infertility. So it should not be. So PCOD ಎಲ್ಲರೂ ಏನಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ಇಟ್ ಇಸ್ ಕಾಮನ್ ಅಂತ, ಬಿಕಾಸ್ ಲ್ಯಾಕ್ ಆಫ್ ಅವೇರ್ನೆಸ್. ಅವ್ರಿಗೆ ಹೆಣ್ಮಕ್ಳಿಗೆ ಇವಾಗ ಗೊತ್ತಾಗಿಲ್ಲ, ಅನ್ಬೋದು, ಆಮೇಲೆ ಮದುವೆ ಆಗ್ತಾರೆ, ಮದುವೆ ಆದ್ಮೇಲೆ ಆಮೇಲೆ ಲಾಟ್ ಆಫ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇನ್ಫರ್ಟಿಲಿಟಿ ಇಸ್ ಮೇಜರ್ ರಿಸ್ಕ್ ಅಂತ ಹೇಳ್ಬೋದು. ಓಕೆ ಸರ್, ಇವತ್ತು ಅರ್ಥ ಆಯ್ತು. ಯಾವಾಗಿಂದನೇ ನಾವು ಹೆಲ್ತ್ ಅನ್ನ ನೋಡ್ಕೊಳ್ಬೇಕು ಅನ್ನೋದು ಇವತ್ತು ಕ್ಲಿಯರ್ ಆಗಿ ಅರ್ಥ ಆಯ್ತು ಸರ್. ಅಡೋಲೆಸೆನ್ಸ್ ಇಂದನೇ ಸ್ಟಾರ್ಟ್ ಮಾಡಿ. ಹೌದು. ಸೊ ಇವಾಗ ಇದಕ್ಕೆ ಮೆಡಿಕಲಿ ಹೇಗೆ ಟ್ರೀಟ್ಮೆಂಟ್ ಇರ್ತದೆ ಸರ್? ಕಾಸ್ಟ್ಲಿ ಇರ್ತದಾ, ಹೇಗೆ ಅದು? ಬಿಫೋರ್ ದ ಟ್ರೀಟ್ಮೆಂಟ್ ಏನಂದ್ರೆ, ಸೊ ವಿಲ್ ಗೋ ಫಾರ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ಸುಲಭ. ಅಕಸ್ಮಾತ್ ಏನಂದ್ರೆ ಈ ಲಕ್ಷಣಗಳು ಕಾಣಿಸ್ಕೊಂಡು ಈ ತರ ರಿಸ್ಕ್ ಫ್ಯಾಕ್ಟರ್ಸ್ ಇಫ್ ಯು ಆರ್ ಗೆಟಿಂಗ್ ಎಕ್ಸ್ಪೋಸ್ಡ್ ಅಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ, ಸಿಂಪಲ್ ಏನಂದ್ರೆ ಡಾಕ್ಟರ್ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಒಂದು ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ನೋಡೋದಕ್ಕೆ. ಆಮೇಲೆ ಏನಂದ್ರೆ ಬ್ಲಡ್ ಟೆಸ್ಟ್ ಜೊತೆಗೆ ಒಂದು ಅಲ್ಟ್ರಾಸೌಂಡ್ ಮಾಡಿದ್ರೆ ಕ್ಲೀನ್ ಆಗಿ ಓವರಿಸ್ ನ ವ್ಯೂ ಮಾಡ್ಬೋದು ಆ ರೇಡಿಯೋ ಇಮೇಜ್ ಅಲ್ಲಿ. ಸೊ ಓವರಿಸ್ ಮಾಡಿದ್ರೆ ಸಿಸ್ಟ್ ಇದ್ರೆ ಕಾಣಿಸುತ್ತೆ. ಅದು ಎಷ್ಟು MM ಎಲ್ಲ ಇದೆ ಮೆಷರ್ ಮಾಡ್ಬೋದು, ಎಷ್ಟಿದೆ, ಇಟ್ಸ್ ನೆಗ್ಲಿಜಿಬಲ್, ವೆದರ್ ಇಟ್ಸ್ ಮಾಡರೇಟ್ ಇದೆಯೋ, ಸಿವಿಯರ್ ಇದೆಯೋ ಏನು ಅಂತ ಅವರು ಇದ್ ಮಾಡ್ತಾರೆ. ಸೊ ಅದ್ ನೋಡ್ಬಿಟ್ಟು ಬೇಕಾದ್ರೆ ಕೆಲವು ಸಲ ಏನಂದ್ರೆ ಸರ್ಜರಿ ಮಾಡಿಸ್ಕೊಳಕ್ ಹೇಳ್ತಾರೆ. ಅಂದ್ರೆ ಎಲ್ಲಾ ಸಲ ಏನ್ ಸರ್ಜರಿ ಏನ್ ಬೇಕಾಗಿಲ್ಲ, ಕರೆಕ್ಟ್ ಆಗಿ ಲೈಫ್ ಸ್ಟೈಲ್ ಸರಿ ಮಾಡ್ಕೊಂಡ್ರೆ, ಆಮೇಲೆ ಸಪೋಸ್ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಂಡ್ರೆ, ಸಪೋಸ್ ಅವ್ರಿಗೆ ಒಬೆಸಿಟಿ ಇಂದ ಬಂದಿರುತ್ತೆ, ಈಗ ಡಯಾಬಿಟಿಸ್ ಒಬೆಸಿಟಿ ಇಂದ ಬಂದಿದ್ರೆ, ಸೊ ಸಪೋಸ್ ಈ PCOD ಪೇಷಂಟ್ ಇರೋರು ಈವನ್ ಇಫ್ ದೇ ಲೂಸ್ ಅರೌಂಡ್ 10% ಆಫ್ ದೇರ್ ವೇಟ್, ಸೊ ಅವ್ರಿಗೆ ಪೀರಿಯಡ್ಸ್ ಎಲ್ಲ ಸರಿ ಹೋಗ್ಬಿಡುತ್ತೆ, ಶುರು ಹೋಗ್ಬಿಡುತ್ತೆ. ಸೊ ಆದ್ರಿಂದ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ. ಸೊ ಈ ಒಬೆಸಿಟಿ 10% ವೇಟ್ ಲಾಸ್ ಮಾಡ್ಕೊಂಡ್ರೆ ಇಟ್ ಇಸ್ ಎ ಗ್ರೇಟ್ ಬಿಗಿನಿಂಗ್ ಅಂತ ಹೇಳ್ಬೋದು ಫಾರ್ ಎ ಬೆಟರ್ ಲೈಫ್ ಅಹೆಡ್. ಅವ್ರಿಗೆ ಇದಾಗುತ್ತೆ.
ಮೆಡಿಕಲ್ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ರು. ಮೆಡಿಕಲ್ ಟ್ರೀಟ್ಮೆಂಟ್ ಇದೆ. ಮೆಡಿಕಲ್ ಟ್ರೀಟ್ಮೆಂಟ್ ಏನಂದ್ರೆ ದೇರ್ ಇಸ್ ನೋ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ PCOD, ಆಕ್ಚುಯಲ್ ಮೆಡಿಕಲ್ ಟ್ರೀಟ್ಮೆಂಟ್. ಸೊ PCODಗೆ ಮೆಡಿಕಲ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿಲ್ಲ, ಬರೀ ಸಿಂಪ್ಟಮ್ಸ್ ಮಾತ್ರ ಇದೆ ಅಷ್ಟೇ, ಆ ರೂಟ್ ಕಾಸ್ಗೆ ಇಲ್ಲ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾಗೆ ಸೊ ಅದಕ್ಕೋಸ್ಕರ ಅವ್ರಿಗೆ ಅಕಸ್ಮಾತ್ ಅವರು ಪ್ರೆಗ್ನೆಂಟ್ ಆದ್ರೂ ಅವ್ರಿಗೆ ಅವಾಗವಾಗ ಡಯಾಬಿಟಿಸ್ಗೆಲ್ಲ ಚೆಕ್ ಮಾಡಿಸ್ಕೊಳ್ತಾ ಇರ್ಬೇಕು. ಆ ಡಯಾಬಿಟಿಸ್ ಎಲ್ಲ ಕಂಟ್ರೋಲ್ ಇಟ್ಕೋಬೇಕು. ಯಾಕಂದ್ರೆ ಇವ್ರಿಗೆಲ್ಲ ಏನಂದ್ರೆ PCOD ಇರೋರ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಸೊ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಆ ಪ್ರೆಗ್ನೆನ್ಸಿನಲ್ಲಿ 3rd ಟ್ರೈಮಿಸ್ಟರ್ ಅಲ್ಲಿ ಇಲ್ಲ 2nd ಟ್ರೈಮಿಸ್ಟರ್ ಅಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರಿಗೆ? PCOD ಪೇಷಂಟ್ಸ್. ಸೊ ಇಲ್ಲ ಡಯಾಬಿಟಿಸ್ ಪೇಷಂಟ್ಸ್ PCOD ಇರುತ್ತೆ. ಸೊ ಅವ್ರಿಗೂ ಅವಾಗ ಡಯಾಬಿಟಿಸ್ ಇದು ಮಾಡ್ಕೋಬಹುದು. ಸೊ ನಾವು ನೆಕ್ಸ್ಟ್ ನೋಡ್ದಂಗೆ, ಸೊ ಈ PCOD ಪೇಷಂಟ್ಸ್ಗೆ ಏನಂದ್ರೆ ನಾವು ಈವನ್ ಹಾರ್ಟ್ ಹೆಲ್ತ್ ಅದನ್ನು ಚೆಕ್ ಮಾಡಿಸ್ತಾ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ, BP ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಸೊ ಹಾರ್ಟ್ ಹೆಲ್ತ್ ಚೆಕ್ ಮಾಡಿಸ್ಕೋಬೇಕು. ಇಲ್ಲಾಂದ್ರೆ BP ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು, ಇಲ್ಲ ಬ್ರೈನ್ ಹೆಲ್ತ್ ಹಾಳಾಗೋದು, ಕೆಲವು ಸಲ ಬೈಪೋಲಾರ್ ಡಿಸಾರ್ಡರ್ಸ್ ಇದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ಆಫ್ PCOD. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಹೇಳಿ. ಎಸ್ ಸರ್, ಅದೇ ಇವಾಗ ಈ ಕಾಲಲ್ಲಿ ತುಂಬಾ ಜನ ಇದ್ದಾರೆ. ಸೊ ನಾವು ಆ ಟ್ರೀಟ್ಮೆಂಟ್ ಲೆವೆಲ್ಗೆ ಹೋಗುವ ಮೊದಲೇ ನಾವು ಏನೆಲ್ಲ ನಮ್ಮ ಲೈಫ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಹೇಗೆ ನಮ್ಮಲ್ಲಿ ನಮ್ಮ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಒಂದ್ ಸ್ವಲ್ಪ ಹೇಳಿದ್ರೆ ತುಂಬಾ ಹೆಲ್ಪ್ ಆಗ್ತದೆ. ಯಾ ಶ್ಯೂರ್. ಏನಂದ್ರೆ ಡೆಫಿನೆಟ್ಲಿ ನಾನು ಆಗ್ಲೇ ಹೇಳ್ದಂಗೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ PCOD. PCOD ಸರಿ ಮಾಡ್ಕೋಬೇಕು ಅಂದ್ರೆ ಇಟ್ ಈಸ್ ಇನ್ ಯುವರ್ ಕಂಟ್ರೋಲ್. You are responsible. You can get it corrected. So no medical science can get it corrected. ಸೊ ಅದಕ್ಕೆ ಸ್ವಲ್ಪ ನೀವೇನಂದ್ರೆ ಎಫರ್ಟ್ ಹಾಕ್ಬೇಕಾಗುತ್ತೆ, ಡಿಸಿಪ್ಲಿನ್ ಆಗ್ಬೇಕಾಗುತ್ತೆ, ಎಲ್ಲ ಇದು ಮಾಡ್ಕೋಬೇಕಾದ್ರೆ. ಅದಕ್ಕೆ ಮತ್ತೆ ಏನಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಸೊ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಈ ಡಯಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸೊ ಅವಾಗ ಏನಂದ್ರೆ, ಸೊ ಎಲ್ಲಿ ತೀರಾ ಎಮರ್ಜೆನ್ಸಿ ಇರುತ್ತೆ, ಸಿವಿಯರ್ ಆಗಿರೋ ಕಡೆ, ಸೊ ಯು ನೀಡ್ ಟು ಟೇಕ್ ಎ ಮೆಡಿಕಲ್ ಟ್ರೀಟ್ಮೆಂಟ್. ಸೊ ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಫಾರ್ ಇಟ್. ಓಕೆ, ಈಗ ಮಾಡ್ರೇಟ್ ಅಲ್ಲಿ ಇದ್ದು ಬೇರೆ ಬಿಕಾಸ್ ಆಫ್ ದಿ ಲೈಫ್ ಸ್ಟೈಲ್ ಇಂದ ಬಂದಿದ್ರೆ ನಾವು ಅವಾಗ ಏನ್ ಮಾಡ್ಬೇಕು, ಡಯಟ್ ಮತ್ತೆ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂಡ್ರೆ ಸೊ ಡೆಫಿನೆಟ್ಲಿ PCOD ಕ್ಯಾನ್ ಬಿ ಪ್ರಿವೆಂಟೆಡ್ ಅಂಡ್ ಕ್ಯಾನ್ ಬಿ ವೆಲ್ ಕಂಟ್ರೋಲ್ಡ್, ಎಲ್ಲಾನು ಸರಿ ಮಾಡ್ಕೋಬಹುದು. ಈ ಡಯಟ್ ಲೈಫ್ ಸ್ಟೈಲ್ ಮೇನ್ ಆಗಿ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಏನಂದ್ರೆ ಫಸ್ಟ್ ವಿ ನೀಡ್ ಟು ಅವಾಯ್ಡ್ ಆಲ್ ದ ಜಂಕ್ ಫುಡ್. ಸೊ ಹೆಣ್ಮಕ್ಳು ಏನ್ ಮಾಡ್ಬೇಕು, ಮಹಿಳೆಯರು ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡ್ಬೇಕು, ಎಸ್ಪೆಷಲಿ ಬೇಕರಿ ಐಟಮ್ಸ್, ಮೈದಾ ಐಟಮ್ಸ್, ಶುಗರ್ ಐಟಮ್ಸ್, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತೆ ಏನೇನ್ ತಗೋಬೇಕು ಅಂತ ನೋಡೋಣ, ಅವ್ರದ್ದು ಲೈಫ್ ಸ್ಟೈಲ್ ಹೆಂಗೆ ಇಟ್ಕೋಬೇಕು ಅಂತ. ಸೊ ನೆಕ್ಸ್ಟ್ ಇದ್ರಲ್ಲಿ ನಾವು ಏನಂದ್ರೆ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಇಟ್ಕೋಬೇಕು. ಸೊ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ನಮ್ಗೆ ಏನೇನು ಎಸ್ಪೆಷಲಿ ಟು ಪ್ರಿವೆಂಟ್ ದಿಸ್ PCOD ಅಂದ್ರೆ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ನಾವ್ ಏನಂದ್ರೆ ಆದಷ್ಟು ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮತ್ತೆ ಹೋಲ್ ಗ್ರೇನ್ಸ್ ಇದು ತಗೋಬೇಕು, ಇನ್ಸ್ಟೆಡ್ ಆಫ್ ಜಂಕ್ ಫುಡ್, ಪ್ರಾಸೆಸ್ಡ್ ಫುಡ್ಗಿಂತ. ಸೊ ನ್ಯಾಚುರಲ್ ಫುಡ್ ನ ನಾವು ಹೆಚ್ಚಾಗಿ ತಗೋಬೇಕು, ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಮತ್ತೆ ಬೇಸಿಕಲಿ ಆಮೇಲೆ ರೆಗ್ಯುಲರ್ ಮಾಡ್ರೇಟ್ ಎಕ್ಸರ್ಸೈಸ್ ಇಟ್ಕೋಬೇಕು. ಈ ರೆಗ್ಯುಲರ್ ಮಾಡ್ರೇಟ್ ಎಕ್ಸರ್ಸೈಸ್ ಇಂದ ಏನಾಗುತ್ತೆ, ಇಟ್ ಈಸ್ ವೆರಿ, ಐ ನೋ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಸೊ ಅಟ್ಲೀಸ್ಟ್ ಏನಂದ್ರೆ ಒಂದು 30 minutes ಫಾರ್ 5 to 6 days ಮಾಡ್ಕೊಂಡ್ರು ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಚೆನ್ನಾಗಿ ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ದಿಸ್ ಇಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸ್ಟಾರ್ಟ್, ಬಟ್ ಒನ್ಸ್ ಇಫ್ ಯು ಸ್ಟಾರ್ಟ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಡೂಯಿಂಗ್ ಇಟ್. ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸು, ಮಾಡ್ರೇಟ್ ಎಕ್ಸರ್ಸೈಸು, ಮತ್ತೆ ಸೊ ನೆಕ್ಸ್ಟ್ ಮೋಸ್ಟ್ ಅದು ಕೂಡ ಇಂಪಾರ್ಟೆಂಟ್ ನೋಡಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಈ ಮೆಡಿಟೇಷನ್ ಎಲ್ಲ ಇರುತ್ತಲ್ಲ, ಮೆಡಿಟೇಷನ್ ಮಾಡ್ಬೋದು. ಮತ್ತೆ ಏನಂದ್ರೆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್, ನೈಟ್ ರೆಸ್ಟ್ಫುಲ್ ಸ್ಲೀಪ್, ಆ ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಸೋಷಿಯಲೈಸೇಷನ್. ಸೊ ಸೋಷಿಯಲೈಸೇಷನ್ ಎಲ್ಲಿ ನಮ್ಗೆ ನ್ಯೂಟ್ರಿಷನ್ ಕಂಪಲ್ ಸಿಗುತ್ತೆ. ಸೊ ಸಪೋಸ್ ಈಗ ಹೌಸ್ ವೈಫ್ ಇದ್ರು ಎಲ್ಲ ಹೊರಗಡೆ ಹೋಗೋದಿಲ್ಲ, ಎಲ್ಲ ಫಂಕ್ಷನ್. ಸೊ ಆದ್ರಿಂದ ಸೋಷಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಯಾಕಂದ್ರೆ ಅವ್ರಿಗೆ PCOD ಅವ್ರಿಗೆ ಡಿಪ್ರೆಷನ್ ಹೋಗ್ತಾ ಇರ್ತಾರೆ. ಸೊ ಸೋಷಿಯಲೈಸೇಷನ್ ವಿ ಕ್ಯಾನ್, ಸೊ ಮೋಸ್ಟ್ ಆಫ್ ದಿಸ್ ಬ್ಯಾಲೆನ್ಸ್ ನ್ಯೂಟ್ರಿಷನ್, ಎಕ್ಸರ್ಸೈಸು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಈ ಸ್ಲೀಪ್, ಸೋಷಿಯಲೈಸೇಷನ್, ಇದೆಲ್ಲ ಈ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇದ್ರ ಬಗ್ಗೆ ಎಲ್ಲ ನಮ್ಗೆ ಏನಂದ್ರೆ ಹೆಚ್ಚಾಗಿ ನಮಗೆ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಒಂದು ಪ್ಯಾಕೇಜ್ ಆಗಿ ಸಿಗುತ್ತೆ ಥ್ರೂ ಅವರ್ ವೆಲ್ನೆಸ್ ಕೋಚ್. ಸೊ ಆ ವೆಲ್ನೆಸ್ ಕೋಚ್ ಏನ್ ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಒನ್ ಬೈ ಒನ್ ಸೊ ಎಲ್ಲಾನು ವಿ ಕ್ಯಾನ್ ಅಡ್ರೆಸ್ ಆಲ್ ದಿಸ್ ಇನ್ ನ್ಯೂಟ್ರಿಷನ್ ಕ್ಲಬ್. ಅದನ್ನ ನೋಡೋಣ. ಸೊ ಈಗ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಲ್ಲಿ
Mukesh, next. ನಮಗೆ ಆಕ್ಚುಲಿ PCOD ಪೇಷಂಟ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಹೈ ಪ್ರೋಟೀನ್ ಡಯಟ್ ಬೇಕು. ಯಾಕೆಂದ್ರೆ ನಾರ್ಮಲಿ ಹೆಣ್ಮಕ್ಳೆಲ್ಲ ಹೈ ಪ್ರೋಟೀನ್ ಡಯಟ್ ತಗೊಳ್ಳೋದು ತುಂಬಾ ಕಡಿಮೆ. ಸೊ ಗಂಡು ಮಕ್ಳು ಕಂಪೇರ್ ಮಾಡಿದ್ರೆ ದೇ ಟೇಕ್ ವೆರಿ ಲೋ ಪ್ರೋಟೀನ್ ಡಯಟ್, ಲಾಟ್ ಆಫ್ ಶುಗರಿ ಸ್ವೀಟ್ಸ್. ನೋಡಿ ಈಗ ಚಾಕ್ಲೇಟ್ಸ್ ಕ್ರೇವಿಂಗ್ಸ್ ಇರೋದಷ್ಟೇ ಹೆಣ್ಮಕ್ಳಲ್ಲೇ ಜಾಸ್ತಿ ಗಂಡು ಮಕ್ಳು ಕಂಪೇರ್ ಮಾಡಿ. ಗಂಡು ಮಕ್ಳಿಗೆ ಬೇರೆ ಕ್ರೇವಿಂಗ್ಸ್ ಇರುತ್ತೆ, ಹೆಣ್ಮಕ್ಳಿಗೆ ಚಾಕ್ಲೇಟ್. ಸೊ ಹೈ ಶುಗರ್ ತಗೊಳ್ತಾ ಇರ್ತಾರೆ. ಸೊ PCOD ಪೇಷಂಟ್ಸ್ ಎಲ್ಲ ಹೈ ಶುಗರ್ ಇದೆಲ್ಲ ತಗೊಂಡ್ರೆ ಏನಾಗುತ್ತೆ, ಅವಾಗ ಗ್ಲೂಕೋಸ್ ಇಂಟಾಲರೆನ್ಸ್ ಇದ್ರೆ ಆ ಡಯಾಬಿಟಿಸ್ಗೆಲ್ಲ ತುಂಬಾ ಅಫೆಕ್ಟ್ ಆಗ್ತಾ ಇರುತ್ತೆ. ಅವಾಗ ಬಾಡಿ ವೇಟ್ ಕಡಿಮೆ, ಬಾಡಿ ವೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಫಸ್ಟ್ ಸಾಲಿಡ್ ಕಾಂಪೋನೆಂಟ್ ಇನ್ ಬಾಡಿ. ಬಿಕಾಸ್ ಯಾಕೆಂದ್ರೆ ನಮ್ದು ಓವರಿಸು ಹೆಣ್ಮಕ್ಳಲ್ಲಿ ಓವರಿಸು ಯೂಟ್ರಸ್ ಎಲ್ಲ ಏನಂದ್ರೆ ಇಟ್ ಇಸ್ ಮೇಡ್ ಆಫ್ ಪ್ರೋಟೀನ್. ಇಟ್ಸ್ ಅ ಟಿಶ್ಯೂ, ಇಟ್ಸ್ ಮೇಡ್ ಆಫ್ ಪ್ರೋಟೀನ್. ಅದರಿಂದ ಇಟ್ಸ್ ಅ ಪಾರ್ಟ್ ಆಫ್ ಬಾಡಿ ಕಂಪೋಸಿಷನ್. ಸೊ ವಿ ನೀಡ್ ಟು ಟೇಕ್ ಇಟ್ ಆನ್ ರೆಗ್ಯುಲರ್ ಬೇಸಿಸ್. ಎಲ್ಲ 3 meals ಅಲ್ಲೂ ಇರಬೇಕು ಪ್ರೋಟೀನ್. ಓಕೆ, ನೆಕ್ಸ್ಟ್. ಸೊ ಅದೇ ರೀತಿ ನ್ಯೂಟ್ರಿಷನ್ ಫಾರ್ ಯುವರ್ ವೇಟ್ ಮ್ಯಾನೇಜ್ಮೆಂಟ್. ಯಾಕೆಂದ್ರೆ PCOD ನಲ್ಲಿ ಮೇಜರ್ ಏನಂದ್ರೆ ಒಬೆಸಿಟಿ ಇರುತ್ತೆ. ಆ ಒಬೆಸಿಟಿ ಇದು ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ವೆರಿ ವೆಲ್ ಡಿಸೈನ್ಡ್ ವಿತ್ ಎ ಗ್ರೇಟ್ ಟೇಸ್ಟಿಂಗ್ ಫ್ಲೇವರ್ಸ್ ಮೀಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು, ವಿಚ್ ಹೆಲ್ಪ್ಸ್ ಫಾರ್ ವೇಟ್ ಲಾಸ್. ಈಗ ನಾನು ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಫ್ಯಾಮಿಲೀಸ್ ಅಚೀವ್ ಮಾಡಿದ್ರು ವೇಟ್ ಲಾಸ್ ಬಿಕಾಸ್ ಆಫ್ ದಿಸ್ ವಂಡರ್ಫುಲ್ ಗ್ರೇಟ್ ಟೇಸ್ಟಿಂಗ್ ಹೆಲ್ತಿ ಬ್ರೇಕ್ಫಾಸ್ಟ್ ಮತ್ತೆ ಮೀಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೇಕು. ಸೊ ಇದರಲ್ಲಿ ಏನಂದ್ರೆ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ನೆಕ್ಸ್ಟ್ ನಮ್ಗೆ ಮೀಲ್ ರಿಪ್ಲೇಸ್ಮೆಂಟ್ ಅಲ್ಲಿ ಸೊ ಇಟ್ ಇಸ್ ಟೇಕನ್ ಕೇರ್. ನೋಡಿ ಇದು 9 grams ಹೈ ಕ್ವಾಲಿಟಿ ಪ್ರೋಟೀನ್ ಟು ಸ್ಯಾಟಿಸ್ಫೈ ಹಂಗರ್, 18 vitamins ಮಿನರಲ್ಸ್ ಇರುತ್ತೆ, ಗುಡ್ ಸೋರ್ಸ್ ಆಫ್ ಫೈಬರ್. ಯಾಕೆಂದ್ರೆ ಅವ್ರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ, ಫೈಬರ್ ಬೇಕಲೇಬೇಕು. ಮತ್ತೆ ಶುಗರ್ ಎಷ್ಟು ಬೇಕಷ್ಟು ಮಾತ್ರ, ವೆರಿ ಮಿನಿಮಮ್, ಏನ್ 1 teaspoon ಅಷ್ಟು ಶುಗರ್ ಇರುತ್ತೆ ಅಷ್ಟೇ. ದಟ್ ಫ್ರಮ್ ಎ ವೆರಿ ಗುಡ್ ನ್ಯಾಚುರಲ್ ಸೋರ್ಸ್ ಇಂದ ಇದಾಗುತ್ತೆ. ಇಟ್ಸ್ ಲೋ GI ಏನಕ್ಕೆ. ಸೊ ಮೋಸ್ಟ್ ಆಫ್ ದಿ PCOD ಪೇಷಂಟ್ಸ್ ಡಯಾಬಿಟಿಸ್ ಇದ್ದಾರೆ, ಇಲ್ಲ ಡಯಾಬಿಟಿಸ್ ಇಲ್ಲ PCOD ಪೇಷಂಟ್. ಅದಕ್ಕೆ ಲೋ GI ಮತ್ತೆ ಲೋ ಕ್ಯಾಲೋರಿ ಹೈ ಪ್ರೋಟೀನ್ meal replacement is available with our nutrition club and Herbalife Nutrition. Okay, so ಇದು ತಗೊಳ್ಳೋದ್ರಿಂದ ಇಟ್ಸ್ ಅ ವೆರಿ ಗುಡ್. ಯಾಕೆಂದ್ರೆ ತುಂಬಾ ಹುಡುಕಿ ಅದು ಇದು ಹೇಳೋದಕ್ಕಿಂತ ತುಂಬಾ ಇದಾಗುತ್ತೆ. ಆಮೇಲೆ ಏನಂದ್ರೆ ಎಸ್ಪೆಷಲಿ ಈ PCOD ಪೇಷಂಟ್ಸ್ ಏನಂದ್ರೆ ಈ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಹೆಚ್ಚಾಗಿರುತ್ತೆ. ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿನ ಫುಲ್ಫಿಲ್ ಮಾಡ್ಬೇಕಂದ್ರೆ ಸೊ ವಿ ಕ್ಯಾನ್ ಟೇಕ್ ದಿಸ್ ಮಲ್ಟಿವೈಟಮಿನ್ ಮಿನರಲ್ ಸಪ್ಲಿಮೆಂಟ್ಸ್ ಬೇಕೇ ಆಗುತ್ತೆ. ಮತ್ತೆ ಕ್ಯಾಲ್ಸಿಯಂ ಕೂಡ ಬೇಕಾಗುತ್ತೆ. ಓಕೆ, ಸೊ ಯಾಕೆಂದ್ರೆ ಕ್ಯಾಲ್ಸಿಯಂ ಅಲ್ಲಿ ಮೆಗ್ನೀಷಿಯಂ ಇಸ್ ಆಲ್ಸೋ ದೇರ್. ಸೊ ಬಿಕಾಸ್ ನಮ್ಗೆ ಮಲ್ಟಿವೈಟಮಿನ್ ಅಲ್ಲಿ ಇರೋದು ಮತ್ತೆ ಶೇಕ್ ಅಲ್ಲಿ ಇರೋ ಮೆಗ್ನೀಷಿಯಮ್ PCOD ಪೇಷಂಟ್ಸ್ಗೆ ಸಾಕಾಗೋದಿಲ್ಲ. ಆದ್ರಿಂದ ಏನಂದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಸೊ ಜೊತೆಗೆ ಅವರು ಸೆಲ್ ಆಕ್ಟಿವೇಟರ್ ತಗೋಬೇಕಾಗುತ್ತೆ. ಸೆಲ್ ಆಕ್ಟಿವೇಟರ್ ಏನಂದ್ರೆ ಸೊ ಇಟ್ ರೆಜುವಿನೇಟ್ಸ್ ಓವರೀಸ್ನೆಲ್ಲ ರೆಜುವಿನೇಟ್ ಮಾಡುತ್ತೆ. ಓವೇರಿಯನ್ ಸೆಲ್ಸ್ ಏನಿರುತ್ತೆ, ಯೂಟ್ರಸ್ ಸೆಲ್ಸ್ ಏನಿರುತ್ತೆ ಅದನ್ನ ರೆಜುವಿನೇಟ್ ಮಾಡುತ್ತೆ. ಅವಾಗ ಅಲ್ಲಿ ಏನಾಗುತ್ತೆ, ಓವಲ್ಯೂಷನ್ ಆಗೋದಕ್ಕೆ, ಮಂತ್ಲಿ ಸೈಕಲ್ಸ್ ಕರೆಕ್ಟ್ ಆಗೋದಕ್ಕೆ ಸೆಲ್ ಆಕ್ಟಿವೇಟರ್ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಟ್ ಕಂಟೈನ್ಸ್ ಇನ್ ಎ ವೆರಿ ಪೋಟೆಂಟ್ ಅಂಡ್ ವೆರಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಲೈಕ್ ರೆಸರ್ವರ್ಟಾ. ಸೊ ಆಂಟಿ ಆಕ್ಸಿಡೆಂಟ್ ಇಂದ ಏನಾಗುತ್ತೆ, ಸೊ ಡೆಫಿನೆಟ್ ಆಗಿ ಅವ್ರಿಗೆ ಓವರಾಲ್ ಈ PCOD ಇಂದ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಸೆಲ್ ಆಕ್ಟಿವೇಟರ್, ಕ್ಯಾಲ್ಸಿಯಂ ಮತ್ತೆ ಮಲ್ಟಿವೈಟಮಿನ್ ತುಂಬಾ ಸೆಲ್ಯುಲರ್ ರೆಜುವಿನೇಷನ್, ಪೀರಿಯಡ್ಸ್ ಸೈಕಲ್ಸ್ ಇದಾಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್. ಸೊ ಅದೇ ರೀತಿ omega-3 fatty acids. omega-3 fatty acids are most important for PCOD patient. ಏನಕ್ಕೆ ಅಂದ್ರೆ ಅವ್ರಿಗೆ ನೋಡಿ ಎಸ್ಪೆಷಲಿ ದಿಸ್ ಇಸ್ ದ ಬೆಸ್ಟ್ omega-3. ಯಾಕಂದ್ರೆ EPA ಮತ್ತೆ DHA ಇದೆಯಲ್ಲ, ಸೊ ಎಕೋಸಪೆಂಟೋನೋಯಿಕ್ ಆಸಿಡ್ ಮತ್ತೆ ಡೊಕೋಸೋಹೆಕ್ಸನೋಯಿಕ್ ಆಸಿಡ್, ಈ omega-3 ಬಂದ್ಬಿಟ್ಟು ದ ಬೆಸ್ಟ್ omega-3 ಫ್ಯಾಟಿ ಆಸಿಡ್ಸ್. ಇದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಟ್ ಇಂಪ್ರೂವ್ಸ್ ದೇರ್ ಇದು ಎಸ್ಪೆಷಲಿ ಇಮ್ಯೂನ್ ಸಿಸ್ಟಮ್. ಆ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಮಾಡಿ. ಯಾಕಂದ್ರೆ PCOD ಪೇಷಂಟ್ಸ್ ಏನಂದ್ರೆ ಅವ್ರಿಗೆ ಇಮ್ಯುನಿಟಿನೂ ಲೋ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಆದ್ರಿಂದ Herbalife helps them to improve their immunity also. ಮತ್ತೆ ಅವ್ರಿಗೆ ಸ್ಕಿನ್ ಏನಂದ್ರೆ ಡಿಸ್ಕಲರೇಷನ್ ಆಗ್ಬಿಟ್ಟಿರುತ್ತೆ. PCOD ಪೇಷಂಟ್ ಡಿಸ್ಕಲರೇಷನ್ ಆಗ್ಬಿಟ್ಟು ಇಟ್ ಇಸ್ ನಾಟ್ ನಾರ್ಮಲ್. ಸೊ ಅದಕ್ಕೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ, ಸ್ಕಿನ್ ಅಂಡ್ ಹೇರ್ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ, ಮತ್ತೆ ಎಲ್ಲದಕ್ಕೂ ದಿಸ್ omega-3 ಇಸ್ ಇನ್ಸ್ಟೆಡ್ ಆಫ್ omega-6 ಮತ್ತು omega-9 ಫ್ಯಾಟಿ ಆಸಿಡ್ಸ್ ತಗೊಳ್ಳೋದ್ರಿಂದ Herbalife ತಗೊಂಡ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ PCOD ಪೇಷಂಟ್ಸ್ಗೆ. ನೆಕ್ಸ್ಟ್.
ಆಮೇಲೆ ತುಂಬಾ ಇಂಪಾರ್ಟೆಂಟ್ ಸ್ಲೀಪ್. ಸೊ ನೈಟ್ ರೆಸ್ಟ್ಫುಲ್ ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ನೈಟ್ ರೆಸ್ಟ್ಫುಲ್ ಸ್ಲೀಪ್ ಅಲ್ಲಿ ಯಾಕಂದ್ರೆ ಇಮ್ಯುನಿಟಿ ಬೂಸ್ಟ್ ಆಗೋದು, ಮತ್ತೆ ಈ ಹಾರ್ಮೋನಲ್ ಸೆಕ್ರಿಷನ್ಸ್ ಮತ್ತೆ ಹಾರ್ಮೋನಲ್ ಇದು ಇಂಬ್ಯಾಲೆನ್ಸ್ ಇದ್ರೆ ಅದೆಲ್ಲ ನಾರ್ಮಲ್ ಬರೋದು. ಸೊ ಬ್ಯಾಲೆನ್ಸ್ ಆಗಿರೋದಕ್ಕೆ ಸೊ ನೈಟ್ ರೆಸ್ಟ್ಫುಲ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಎ ಡೇ ಟೈಮ್ ಸ್ಲೀಪ್, ನೈಟ್ ರೆಸ್ಟ್ಫುಲ್ ಸ್ಲೀಪ್. ಸೊ ರಾತ್ರಿ ಎಷ್ಟು ಬೇಗ ಮಲಗ್ತೀರೋ ಅಷ್ಟು ತುಂಬಾ ಒಳ್ಳೇದಾಗುತ್ತೆ. ಓಕೆ, ಸೊ ಡೋಂಟ್ ಮಿಸ್ ಯುವರ್ ನೈಟ್ ರೆಸ್ಟ್ಫುಲ್ ಸ್ಲೀಪ್. ನೆಕ್ಸ್ಟ್. ಸೊ ಮತ್ತೆ ಮೆಡಿಟೇಷನ್ ಫಾರ್ ಅಟ್ಲೀಸ್ಟ್ ಮುಖೇಶ್ ಇಸ್ ದ ಬೆಸ್ಟ್ ಪರ್ಸನ್ ರಿಗಾರ್ಡಿಂಗ್ ಮೆಡಿಟೇಷನ್. ಬಟ್ ನಂದೇನಂದ್ರೆ ಅಟ್ಲೀಸ್ಟ್ ಒಂದು 10 to 15 minutes ಎವ್ರಿ ಡೇ. 30 minutes exercise, ಒಂದು 10 to 15 minutes meditation is a must for everyone, and more important for PCOD patient. ಅವ್ರಿಗೆ ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ಮತ್ತೆ ಸ್ಟ್ರೆಸ್ ಇಂದ ಹೊರಗಡೆ ಬರೋದಕ್ಕೆಲ್ಲ ಮೆಡಿಟೇಷನ್ ಇಟ್ಸ್ ಅ ಲಾಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಪ್ರಿವೆಂಟಿವ್ ಪ್ರೋಗ್ರಾಮ್. ಓಕೆ, ಇದೆಲ್ಲ ಏನಂದ್ರೆ ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು. ನಮ್ಗೆಲ್ಲ ಬ್ಯಾಲೆನ್ಸ್ ಆಗಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಮತ್ತೆ ಆಮೇಲೆ ಏನಂದ್ರೆ ಹೆಣ್ಮಕ್ಳಲ್ಲಿ ಅವರು ನೀರು ಕುಡಿಯೋದು ತುಂಬಾ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಮತ್ತೆ ಕಾಮನ್ ಇದು ಇಶ್ಯೂಸ್. ವಾಟರ್ ಇಂಟೇಕ್ ಕಡಿಮೆ ಇರುತ್ತೆ, ಹೈಡ್ರೇಷನ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಹೈಡ್ರೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನಿದೆ ಅಂದ್ರೆ ಹಾಲೋ ಕಾನ್ಸಂಟ್ರೇಟ್ ಇದೆ, ಮತ್ತೆ ಏನಂದ್ರೆ ಅಫ್ರೆಶ್ ಕೂಡ ಇದೆ. ಸೊ ಅಫ್ರೆಶ್ ಹಾಲೋ ಕಾನ್ಸಂಟ್ರೇಟ್ ಇಂದ ಅವ್ರು ಇದ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಅವ್ರು ಏನಂದ್ರೆ ಈ ಫ್ಲೂಯಿಡ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋದಕ್ಕೆ, ಅಕಸ್ಮಾತ್ ಎಕ್ಸಸ್ ಬಾಡಿ ಫ್ಲೂಯಿಡ್ ಇದ್ರೆ ತೆಗೆಯೋದಕ್ಕೆ ನಮ್ಗೆ ಏನಂದ್ರೆ ಸೆಲ್ಯುಲಾಸ್ ಇದೆ. ಸೊ ಸೆಲ್ಯುಲಾಸ್ ಏನಂದ್ರೆ ಮತ್ತೆ ಅರ್ಬಲ್ ಕಂಟ್ರೋಲ್ ಎರಡು ಏನಾಗುತ್ತೆ, ವೇಟ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವೇಟ್ ಲಾಸ್, ಯಾಕಂದ್ರೆ PCOD ಪೇಷಂಟ್ ಸಾಮಾನ್ಯವಾಗಿ ಸೊ ನಾವು ನೋಡಿದಂಗೆ ಅಟ್ಲೀಸ್ಟ್ 60 to 70% ಅಷ್ಟು ಒಬಿಸಿ ಇರ್ತಾರೆ. ಸೊ ಅದರಲ್ಲಿ ಅವಾಗ ಏನಾಗುತ್ತೆ, ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಫ್ಲೂಯಿಡ್ ಬ್ಯಾಲೆನ್ಸ್ಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ದಿಸ್ 4 ಸಪ್ಲಿಮೆಂಟ್, ಹಾಲೋ ಕಾನ್ಸಂಟ್ರೇಟ್ ಮತ್ತೆ ಫ್ರೆಶ್. ಸೊ ಇನ್ಸ್ಟೆಡ್ ಆಫ್ ಈ ಸಾಫ್ಟ್ ಡ್ರಿಂಕ್ಸ್ ಮತ್ತೆ ಕಾಫಿ ಟೀ ಎಲ್ಲ ಕುಡಿಯೋದಕ್ಕಿಂತ ಸೊ ಹಾಲೋ ಕಾನ್ಸಂಟ್ರೇಟ್ ಅಂಡ್ ಫ್ರೆಶ್ ಹೆಲ್ಪ್ಸ್ ಎ ಲಾಟ್. ಸೊ ಅಲಾಂಗ್ ವಿತ್ ದಟ್ ಫಾರ್ ವೇಟ್ ಲಾಸ್ಗೆ ಅರ್ಬಲ್ ಕಂಟ್ರೋಲ್ ಮತ್ತೆ ಸೆಲ್ಯುಲಾಸ್. ನೆಕ್ಸ್ಟ್. ಸೊ ನಮ್ಗೆಲ್ಲ ಗೊತ್ತು, ಸೊ ಅರ್ತ್ ಇಸ್ ಹ್ಯಾಪಿ ವೆನ್ ವುಮೆನ್ ಸ್ಮೈಲ್ ಅಲ್ವಾ. ಸೊ ಈಗ ಎಲ್ಲ ನಮ್ಮ ಈ ಆಡಿಯನ್ಸ್ ಯಾರು ವುಮೆನ್ ಇದ್ರೆ ಯುವರ್ ಸ್ಮೈಲ್ ಇಸ್ ಸೋ ಪ್ರೆಷಿಯಸ್ ಅಂತ. ಸೊ ಇದು ಹೇಳ್ತಾ ಸೊ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್. ಸೊ ಥ್ಯಾಂಕ್ಸ್ ಟು ಮಿಸ್ಟರ್ ಮುಖೇಶ್ ಫಾರ್ ದಿ ಹೋಸ್ಟ್, ಮತ್ತೆ ನಮ್ಮ ವಂಡರ್ಫುಲ್ MC ಯಾರು ನಮ್ಮ ಕೀರ್ತಿ ಅವರು, ಮತ್ತೆ ಆಮೇಲೆ ಅವರ್ beloved mentor Mr. Mahendra Kumar for this opportunity and coach. Okay, so thank you one and all. And without your active participation, this awareness program would not have been successful. So yeah, I thank each and every participant of this program. And you need to carry this awareness program and spread it to many more people. Friends, relatives, ನಿಮ್ಗೆ ಯಾರಿದಾರೆ ಅವ್ರಿಗೆಲ್ಲ ಇದು ಮಾಡಿ. ಯಾಕಂದ್ರೆ ಸೊ ಅದೇ ನಮ್ಮ ಮೆಂಟಲ್ ಲೀಡರ್ ಹತ್ರ ಡಿಸ್ಕಸ್ ಮಾಡಿದೆ, ಈ ವುಮೆನ್ಸ್ ಹೆಲ್ತ್ ಈ ದಿಸ್ ಆನ್ಲೈನ್. ಸೊ ದಿಸ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಸೀರೀಸ್. ಸೊ ದೇರ್ ಆರ್ ಸೋ ಮೆನಿ ಹೆಲ್ತ್ ಇಶ್ಯೂಸ್. ಟುಡೇ ವಿ ಡಿಸ್ಕಸ್ಡ್ ಅಬೌಟ್ PCOD. ಸೊ ನಿಮ್ಗೆ ಈ PCOD ನಲ್ಲಿ ಏನಾದ್ರು ಇಷ್ಟ ಆಗಿದೆ, ಸೊ ಯು ಕ್ಯಾನ್ ಪುಟ್ ಇನ್ ಯುವರ್ ಚಾಟ್ ಬಾಕ್ಸ್ ಅಬೌಟ್ ಯುವರ್ ಫೀಡ್ಬ್ಯಾಕ್ ಆನ್ PCOD. ಅದು ನಮ್ಮ ಕೀರ್ತಿ ಅವರು ಇದು ಮಾಡ್ತಾರೆ. ಓಕೆ, ಸೊ ಸೀರೀಸ್ ಆಫ್ ವುಮೆನ್ಸ್ ಹೆಲ್ತ್ ಮಾಡ್ಕೊಂಡು ಹೋಗೋಣ. ಸೊ ಡೆಫಿನೆಟ್ಲಿ ವುಮೆನ್ ಹೆಲ್ತ್ ಇಸ್ precious. So women is an engine of not only family, it is the engine of the country. ಯಾಕಂದ್ರೆ one more ಹೇಳ್ಬೇಕು ಈಗ ಏನಂದ್ರೆ, ಸೊ ದ ಬೆಸ್ಟ್ ಕಂಟ್ರೋಲ್ ಐ ಮೀನ್ ದಿ ಪ್ಯಾಂಡಮಿಕ್ ಅಲ್ಲಿ ಇದಾಗಿದ್ದು ಅಷ್ಟೇ. ಸೊ ಎಲ್ಲಿ ವಿಮೆನ್ ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಇದ್ರು ಆ ಕಂಟ್ರೀಸ್ ಅಲ್ಲಿ ಇಟ್ಸ್ ವೆರಿ ವೆಲ್ ಕಂಟ್ರೋಲ್ಡ್ ದ್ಯಾನ್ ದ ಅದರ್ ಪ್ಲೇಸಸ್. ಇಟ್ ಇಸ್ ಇಫ್ ಯು ಜಸ್ಟ್ ಚೆಕ್ ವೆರಿಫೈ ಇಟ್ ಈಸ್ ಟ್ರೂ. ಸೊ ಅದರಿಂದ ರೆಸ್ಪೆಕ್ಟ್ ಅಂಡ್ we appreciate all of you. Thank you. So ನಿಮಗೆ ಏನಾದರೂ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಇದ್ರೆ ಕೇಳಬಹುದು. ಸೊ ಐ ಲಿವ್ ಇಟ್ ಟು ಡಾಕ್ಟರ್ ಕೀರ್ತಿ. ಸೊ ಥ್ಯಾಂಕ್ ಯು ಡಾಕ್ಟರ್ ಕೀರ್ತಿ. ಥ್ಯಾಂಕ್ ಯು ವಿಜಯ್ ಪ್ರಕಾಶ್ ಸರ್. ನಿಮ್ಗೆ ಇವತ್ತು PCOD PCOS ಬಗ್ಗೆ ನಮ್ಗೆ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಿ. ನಾವು ಹೇಗೆ ನಮ್ಮ ಮಕ್ಕಳು ಸ್ಪೆಷಲಿ ಹುಡುಗಿ ಮಕ್ಕಳು ಅಂದ್ರೆ ಫಿಮೇಲ್ ಚೈಲ್ಡ್ ಅನ್ನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ದೊಡ್ಡವರನ್ನಾಗಿ ಅಂದ್ರೆ ಕೇರ್ಫುಲ್ ಆಗಿ ಅವರಿಗೆ ನೀವು ಹೇಳಿದಾಗೆ ಲೈಫ್ ಸ್ಟೈಲ್ ಆಗ್ಲಿ ನ್ಯೂಟ್ರಿಷನ್ ಆಗ್ಲಿ ಹೇಗೆ ಅವರನ್ನು ಕೊಟ್ಟು ಗ್ರೋ ಮಾಡ್ಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೀರಿ.
ಸೊ ನನಗೂ ಕೂಡ ತುಂಬಾ ಹೆಲ್ತ್ ಇಶ್ಯೂಸ್, ನಾನು ಅವಾಗ್ಲೇ ಸ್ಟಾರ್ಟಿಂಗ್ ಹೇಳಿದ್ದೆ, ಯಾವಾಗ ನ್ಯೂಟ್ರಿಷನ್ ಮತ್ತೆ ಹೆಲ್ದಿ ಆಕ್ಟಿವ್ ಸ್ಟೈಲ್ ಅಳವಡಿಸ್ಕೊಂಡಾಗ ಲೈಫಲ್ಲಿ, ಸೊ ಒಂದೊಂದೇ ನನ್ನ ಇಶ್ಯೂಸ್ ಕೂಡ ನಾರ್ಮಲ್ ಆಗ್ಲಿಕ್ಕೆ ಬಂತು. ಸೊ ಇವಾಗ ಈ ಕಾಲ್ ಅಲ್ಲಿ ಯಾರಾದ್ರೂ ಅವರಿಗೆ ಒಳ್ಳೇದು ಫೀಲ್ ಆಗಿದ್ದಿದ್ರೆ ಆಫ್ಟರ್ ಟೇಕಿಂಗ್ ನ್ಯೂಟ್ರಿಷನ್ ಅಂಡ್ ಹೆಲ್ದಿ ಆಕ್ಟಿವ್ ಲೈಫ್ ಸ್ಟೈಲ್, ಅವರು ಅದನ್ನ ಅನ್ಮ್ಯೂಟ್ ಮಾಡಿ ಶೇರ್ ಮಾಡ್ಕೊಳ್ಬಹುದು. ಎನಿಬಡಿ? ಎಸ್, ಆಮೇಲೆ ಅಶ್ವಿತಾ ಈಸ್ ಆನ್ ಕಾಲ್. ಅಶ್ವಿತಾ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನನ್ನ ಹೆಸರು ಅಶ್ವಿತಾ ಭಟ್ ಅಂತ. ಸೊ ನಾನು ಈ ಹೆಲ್ದಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿ 5 months ಆಯ್ತು. ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಕಾರಣ ನನ್ನ ಹಸ್ಬೆಂಡ್. ಸೊ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಯಾವಾಗ ಅವರಲ್ಲಿ ಚೇಂಜಸ್ ಕಾಣ್ಲಿಕ್ಕೆ ಬಂತು, ಸೊ ನಾನು ಹೇಳಿದೆ ನಂಗೂ ಇದು ಬೇಕು ಅಂತ ಹೇಳಿದೆ. ಸೊ ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ನನ್ನ ಹಿಮೋಗ್ಲೋಬಿನ್ ತುಂಬಾ ಲೋ ಇತ್ತು. ನಂಗೆ ಸಿವಿಯರ್ ಮೈಗ್ರೇನ್ ಮತ್ತೆ ಸೈನಸ್ ಇಶ್ಯೂಸ್ ಇತ್ತು. ಪೀರಿಯಡ್ಸ್ ತುಂಬಾ ಇರ್ರೆಗ್ಯುಲರ್ ಇತ್ತು. ಅಂದ್ರೆ ಕೆಲವು ಸತಿ ಮಂತ್ಲಿ 2 ಆಗೋದ್ ಸಹ ಇತ್ತು, ಇಲ್ಲಾಂದ್ರೆ ಆಗುದೇ ಇಲ್ಲ. ಒಂದ್ 20 days ಬಿಟ್ ಆಗೋದು, ಕರೆಕ್ಟ್ ಆಗಿರ್ಲಿಲ್ಲ. ಮತ್ತೆ ಪೀರಿಯಡ್ಸ್ ಅಲ್ಲಿ ನಂಗೆ ತುಂಬಾ ಸಿವಿಯರ್ ಸ್ಟಮಕ್ ಪೇನ್ ಇತ್ತು. ಎಲ್ಲಿ ಅಂತ ಹೇಳಿದ್ರೆ ನಂಗೆ ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಸೊ ಎವ್ರಿ ಮಂತ್ ನನ್ ಪೀರಿಯಡ್ ಸ್ಟಾರ್ಟ್ ಆಗುವಾಗ ನಂಗೆ ಆ ಟ್ಯಾಬ್ಲೆಟ್ ಬೇಕು. ಆ ಟ್ಯಾಬ್ಲೆಟ್ ಇಲ್ಲದಿದ್ರೆ ನಂಗೆ ಆಗ್ಬೇಕು ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ, ಕ್ರಾಂಪ್ಸ್ ಬರೋದು ಕಾಲಲ್ಲಿ, ತುಂಬಾ ವೀಕ್ನೆಸ್ ಸ್ಟಾರ್ಟ್ ಆಗ್ತಿತ್ತು. ಸೊ ಆ ಟ್ಯಾಬ್ಲೆಟ್ ನಂಗೆ ಬೇಕೇ ಬೇಕಿತ್ತದು. ಪ್ಲಸ್ ನಂಗೆ ಥೈರಾಯ್ಡ್ ಇಶ್ಯೂಸ್ ಸಹ ಇತ್ತು. ನಂಗೆ ನನ್ ವೆಯ್ಟ್ ಸಿಕ್ಕಾಪಟ್ಟೆ ಗೈನ್ ಆಗ್ತಾ ಇತ್ತು. ಎಂತ ಮಾಡಿದ್ರು ಸಹ ತುಂಬಾ ಟ್ರೈ ಮಾಡಿದೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ, ನಂದು ವೆಯ್ಟ್ ಲಾಸೇ ಆಗ್ತಾ ಇರ್ಲಿಲ್ಲ. ಸೊ ನಾನು ಹೇಳಿದೆ ನಂಗೂ ಸಹ ಈ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ. ಸೊ ಫಸ್ಟ್ ರಿಸಲ್ಟ್ ನಾನು ಬಂದ್ಮೇಲೆ, ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ಮೇಲೆ, ಸೊ ನನ್ ಹಿಮೋಗ್ಲೋಬಿನ್ ಲೆವೆಲ್ 9 ಇದ್ದದ್ದು 13.2ಗೆ ಹೋಯ್ತು. ನನ್ ಫಸ್ಟ್ ರಿಸಲ್ಟ್ ನನ್ ಹಿಮೋಗ್ಲೋಬಿನ್. ಮತ್ತೆ ನನ್ ವೆಯ್ಟ್ ಗೇನ್ ಆಗ್ತಿರ್ಲಿಲ್ಲ, ಲಾಸು ಆಗ್ತಿರ್ಲಿಲ್ಲ, ಸ್ಟೇಗ್ನೆಂಟ್ ಆಗ್ತಿತ್ತು. ಸೊ ಆಗ ನಂಗೆ ಸರ್ ಹೇಳಿದ್ರು, ನೀನ್ ಮಲ್ಟಿವಿಟಮಿನ್ ಮತ್ತೆ ಸೆಲ್ ಆಕ್ಟಿವೇಟರ್ ಸ್ಟಾರ್ಟ್ ಮಾಡು ಅಂತ. ಸೊ ಅದು ಸ್ಟಾರ್ಟ್ ಮಾಡಿದ್ಮೇಲೆ ನನ್ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಪ್ಲಸ್ ನನ್ ಪೀರಿಯಡ್ಸ್ ರೆಗ್ಯುಲರ್ ಆಯ್ತು. ಕ್ರಾಂಪ್ಸ್ ಬರೋದು, ಪೇನ್ ಇದ್ದದ್ದು ಅದೆಲ್ಲ ಕಡಿಮೆ ಆಯ್ತು. ಪ್ಲಸ್ ನನ್ನ ಥೈರಾಯ್ಡ್ ಸಹ ನಾರ್ಮಲ್ಗೆ ಬಂತು. ಸೊ ನನ್ನ ಥೈರಾಯ್ಡ್ 16 ಇದ್ದದ್ದು ವಿದಿನ್ 3 months ನನ್ನ ಥೈರಾಯ್ಡ್ 2.4ಗೆ ಬಂದೀಗ. ನಾನು ವಿತ್ ಮೆಡಿಕೇಶನ್ಸ್, ಡಾಕ್ಟರ್ಸ್ ಯಾವ ಮೆಡಿಕೇಶನ್ ಕೊಟ್ಟಿದ್ದಾರೆ ಥೈರಾಯ್ಡ್ಗೆ, ಅದು ಮೆಡಿಕೇಶನ್ಸ್ ಪ್ಲಸ್ ಹೆಲ್ದಿ ಬ್ರೇಕ್ಫಾಸ್ಟ್ ಮತ್ತೆ ಸಪ್ಲಿಮೆಂಟ್ಸ್ ನಾನು ತಗೊಳ್ತಾ ಇದ್ದೆ. ಸೊ ಅದರೊಟ್ಟಿಗೆ ನನ್ನ ಥೈರಾಯ್ಡ್ಸ್ ಈಗ ನಾರ್ಮಲಿಗೆ ಬಂದಿದೆ. ಸೊ ನಂಗೀಗ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್ ಈಗ ಸ್ಟಾರ್ಟ್ ಆಗ್ತಾ ಉಂಟು ಈಗ ನಂದು. ಬಿಕಾಸ್ ಆಫ್ ಥೈರಾಯ್ಡ್ ನಂಗೆ ವೆಯ್ಟ್ ಲಾಸ್ ಆಗ್ತಾ ಇರ್ಲಿಲ್ಲ, ಬಟ್ ವೆಯ್ಟ್ ಗೇನ್ ಆಗ್ತಾ ಇರ್ಲಿಲ್ಲ. ಸೊ ಯಾವಾಗ ನನ್ನ ಥೈರಾಯ್ಡ್ ಈಗ ನಾರ್ಮಲಿಗೆ ಬಂತು, ನಂದೀಗ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಈಗ ಸ್ಟಾರ್ಟ್ ಆಗಿದೆ. ಸೊ ಹೇಳ್ಬೇಕಾದ್ರೆ ನಾನೀಗ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ತಾ ಇದ್ದೇನೆ. ಸೊ ಪೀರಿಯಡ್ಸ್ ಗೆ ಬಂದ್ರೆ ನಂಗೀಗ ಟ್ಯಾಬ್ಲೆಟ್ಸ್ ನಾನು ಸ್ಟಾಪ್ ಮಾಡಿದ್ದೇನೆ. ಯಾವ ಡಾಕ್ಟರ್ ನಂಗೆ ಕೊಟ್ಟ ಟ್ಯಾಬ್ಲೆಟ್ಸ್ ನಾನು ತಗೊಳ್ತಾ ಇಲ್ಲ. ಯಾಕಂದ್ರೆ ಪೇನ್ ಬರ್ತದೆ, ಅದ್ರ ನಾರ್ಮಲ್ ಪೇನ್ ನಂಗೆ ಕಂಟ್ರೋಲ್ ಮಾಡಬಹುದು. ಸೊ ಕ್ರಾಂಪ್ಸ್ ಅಂತ ಇಲ್ಲ, ಬ್ಲೀಡಿಂಗ್ ಕರೆಕ್ಟ್ ಆಗ್ತಾ ಉಂಟು. ಸೊ ಈಗ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ಎಸ್, ಗ್ರೇಟ್ ಅಶ್ವಿತಾ ಅವರೇ. ಓಕೆ, ಸೊ ನೆಕ್ಸ್ಟ್ ಸೊ ಥ್ಯಾಂಕ್ಸ್. ಅಶ್ವಿತಾ ಅವರು ಒಂದ್ ನಿಮಿಷ. ಎಸ್ ಸರ್. ದಿಸ್ ಒನ್ ಏನಂದ್ರೆ ಕೆಲವು ಈಗ ಅಶ್ವಿತಾ ಅವರ ರಿಸಲ್ಟ್ ಅಲ್ಲಿ ನಾನು ಏನ್ ಒಂದು ಅಬ್ಸರ್ವ್ ಮಾಡಿದ ಅವರು ಹೇಳ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಂದ್ರೆ, ಸೊ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಮತ್ತೆ ವೇಟ್ ಇಶ್ಯೂಸ್ ಇರುತ್ತೆ. ಈ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ವೇಟ್ ಲಾಸ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಸೊ ವಿ ನೀಡ್ ಟು ಫೋಕಸ್ ಆನ್ ಹೆಲ್ತ್ ಇಶ್ಯೂಸ್. ಫಸ್ಟ್ ಹೆಲ್ತ್ ಇಶ್ಯೂಸ್ ರಿಸಾಲ್ವ್ ಮಾಡಿದ್ರೆ ಅವಾಗ ಏನಂದ್ರೆ ಅವ್ರಿಗೆ ಫಸ್ಟ್ ಏನಾಗಿದೆ ನೋಡಿ, ಅವ್ರು ಹೇಳ್ದಾಗೆ ಅವ್ರಿಗೆ ವೇಟ್ ಗೇನ್ ಆಗೋದು ಸ್ಟಾಪ್ ಆಗಿದೆ, ಮತ್ತೆ ಹೆಲ್ತ್ ಇಶ್ಯೂಸ್ ರಿಸಾಲ್ವ್ ಆಗ್ತದೆ. ಸೊ ಒನ್ಸ್ ಶಿ ಕಂಪ್ಲೀಟ್ಲಿ ಕಮ್ಸ್ ಔಟ್ ಆಫ್ ಹೆಲ್ತ್ ಇಶ್ಯೂಸ್, ಅವಾಗ ಆಮೇಲೆ ಅವ್ರಿಗೆ ವೇಟ್ ಲಾಸ್ ಚೆನ್ನಾಗ್ ಆಗುತ್ತೆ. ಓಕೆ, ಯಾವಾಗ್ಲೂ ಅಷ್ಟೇ ನಾವು ಬರೀ ನಮ್ಗೆ ಕಾಣಿಸೋದ್ ಮಾತ್ರ ಇದ್ ಮಾಡಿ, ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೆಲ್ತ್ ಇದ್ ಮಾಡ್ಕೊಂಡು ಆಮೇಲೆ ವೇಟ್ ಲಾಸ್ ಫಿಟ್ನೆಸ್ ಎಲ್ಲ ಅಚೀವ್ ಮಾಡ್ಕೋಬಹುದು. ಸೊ ಕಂಗ್ರಾಚುಲೇಷನ್ಸ್ ಅಶ್ವಿತಾ ಫಾರ್ ವಂಡರ್ಫುಲ್ this one results. Okay, wish you all the very best. Have a great health ahead. Thank you, sir. I would also like to thank my coach, Mr. Bharat sir, for this. And thanks to you also, sir. Anytime. Yes, sir. Thank you so much. ನೆಕ್ಸ್ಟ್ ಒಂದು ಕ್ವಶನ್ ಏನೋ ಇದೆ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಯಾರೋ ಅದು ನಂಬರ್ ಹೆಸರಿಲ್ಲ. ನಾನು ಸರ್
ನಮಸ್ಕಾರ, ನಾನು ವಿತೌಟ್ ಟ್ಯಾಬ್ಲೆಟ್ಸ್ ಪೀರಿಯಡ್ಸ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸಿ ಏನಂದ್ರೆ ಇದು ಒಂದು ಒಳ್ಳೆ ಹ್ಯಾಬಿಟ್ ಅಲ್ಲ. ಯಾಕೆಂದ್ರೆ ಟ್ಯಾಬ್ಲೆಟ್ ತಗೊಂಡೇ ಪೀರಿಯಡ್ಸ್ ಆಗೋದು ಒಳ್ಳೆ ಹ್ಯಾಬಿಟ್ ಅಲ್ಲ. ಅದರಿಂದ ನೀವು ಟ್ಯಾಬ್ಲೆಟ್ಸ್ ತಗೊಳ್ದೆ ಪೀರಿಯಡ್ಸ್ ಹೆಂಗೆ ರೆಗ್ಯುಲರ್ ಮಾಡ್ಕೋಬಹುದು ವಿತೌಟ್ ಡಿಪೆಂಡಿಂಗ್ ಆನ್ ದ ಮೆಡಿಸಿನ್ಸ್. ಅದನ್ನ ಏನಂದ್ರೆ ನಾ ಹೇಳಿದ್ನಲ್ಲ, ಪ್ರಿವೆನ್ಷನ್ಗೆ ನಾವ್ ಏನೇನ್ ಹೇಳಿದೀವಿ, ಆ ಪ್ರಿವೆನ್ಷನ್ಗೆ ಏನೇನ್ ಹೇಳಿದ್ವಿ ಅದನ್ನೆಲ್ಲ ನೀವು ಸ್ಟಾರ್ಟ್ ಮಾಡಿದ್ರೆ, ಐ ಡೋಂಟ್ ನೋ ವೆದರ್ ಯು ಸ್ಟಾರ್ಟೆಡ್ ದ ಪ್ರೋಗ್ರಾಮ್ ಆರ್ ನಾಟ್. ಸೊ ಇಲ್ಲ, ನೀವು ಕ್ವಶನ್ ಕೇಳಿರೋರು ಲೈವ್ ಬಂದ್ರೆ ಬೇಕಾದ್ರೆ ಹೇಳ್ಬೋದು. ಇಲ್ಲ ಅಂದ್ರೆ ಸೊ ನಿಮ್ಗೆ ಯಾರು ಕರೆದಿದ್ದಾರೆ ಆ ವೆಲ್ನೆಸ್ ಕೋಚ್ ಹತ್ರ ಇದು ಕನ್ಸಲ್ಟ್ ಮಾಡಿ. ಸೊ ಬಿಕಾಸ್ he or she is the best person to guide you. ಅದ್ ಮಾಡ್ಕೊಂಡು ಈ ಪ್ರಿವೆನ್ಷನ್ ಹೇಳಿರೋದು ಇದ್ ಮಾಡ್ಕೊಂಡು, ಸೊ ಡೆಫಿನೆಟ್ ಆಗಿ ನಿಮ್ಗೆ ವಿತೌಟ್ ಟ್ಯಾಬ್ಲೆಟ್ ಇದ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ದಟ್ ಕ್ವಶನ್. ಆಮೇಲೆ ಇನ್ನೊಬ್ರು PCOD ಇಂದ ಸೇಮ್ ಪರ್ಸನ್ ಕೇಳಿರೋದು ಸರ್. PCOD ಇಂದ ಫೈಬ್ರಾಯ್ಡ್ ಆಗುತ್ತಾ ಅಂತ ಸೇಮ್ ನಂಬರ್ ಇದೆ, ಹೆಸರಿಲ್ಲ. ಓಕೆ, ನೋ ಪ್ರಾಬ್ಲಮ್. ಅದು ಯಾರೇ ಆಗಿದೆ. ಸಿ ಫೈಬ್ರಾಯ್ಡ್ಸ್ ಆರ್ ಡಿಫರೆಂಟ್. ಓಕೆ, so PCOD is fibroid is not because of the hormonal imbalance. Okay, fibroid is a totally different disorder. ಆದ್ರಿಂದ ಸೊ PCOD ಇದ್ದವ್ರಿಗೆ ಫೈಬ್ರಾಯ್ಡ್ ಬರಬೇಕು ಅಂತ ಏನಿಲ್ಲ. ಓಕೆ, PCOD ಇಲ್ದಿರೋರ್ಗೂ ಫೈಬ್ರಾಯ್ಡ್ ಬರುತ್ತೆ. ಓಕೆ, ಕ್ಲಿಯರ್ ಅಲ್ಲ? ಎಸ್. ನೆಕ್ಸ್ಟ್ ರೇಷ್ಮಾ ಮ್ಯಾಮ್, ಆರ್ ಯು ಆನ್ ಕಾಲ್? ಓಕೆ, ನಾನು ಹರ್ಬಲ್ ಲೈಫ್ ಸ್ಟಾರ್ಟ್ ಮಾಡಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ 1 year ಆಯ್ತು. ಇದಕ್ಕೆ ಮುಂಚೆ ನನಗೆ ಐ ಹ್ಯಾಡ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್, ಅಂಡ್ ಬಿಕಾಸ್ ಆಫ್ ದ ಹೆಲ್ತ್ ಇಶ್ಯೂಸ್ ಐ ಹ್ಯಾಡ್ ಪುಟ್ ಆನ್ ವೇಟ್. ಅದ್ರ ಜೊತೆಗೆ ನಂದು ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತು. ಇಟ್ಸ್ ಲೈಕ್ ಇನ್ ಅ ಮಂತ್ ಐ ಯೂಸ್ ಟು ಗೆಟ್ ಟ್ವೈಸ್, ಆರ್ ನನಗೆ 2-3 months ಪೀರಿಯಡ್ಸೇ ಆಗ್ತಾ ಇರ್ತಿತ್ತಿಲ್ಲ. ಅಂಡ್ ಐ ಯೂಸ್ ಟು ಹ್ಯಾವ್ ವೆರಿ ಹೆವಿ ಬ್ಲೀಡಿಂಗ್. ಅದ್ರ ಜೊತೆಗೆ ಐ ಹ್ಯಾಡ್ ಸ್ಲೀಪ್ ಡಿಸಾರ್ಡರ್ ಇಶ್ಯೂಸ್ ಅಂಡ್ ಪಿಂಪಲ್ಸ್, ವೇಟ್ ಗೇನ್ ತುಂಬಾ ಆಗ್ತಾ ಇದ್ದೆ. But once I started, within 5 months, my periods got regularized, and then ನನ್ನ ಮುಖದ pimples ಎಲ್ಲ ಕ್ಲಿಯರ್ ಆಯ್ತು. And then ನಾನು ಇವಾಗ even my sleep disorder, I get very good sleep ಇವಾಗ. And ನನ್ನ fatigue ಆಗ್ಲಿ, mood swings ಆಗ್ಲಿ, ಅದ್ಯಾವುದೂ ಇಲ್ಲ, ನನಗೆ ಕಡಿಮೆ ಆಗಿದೆ. So, and I got inspired by Vikram, my husband, looking at his results. So thanks to Herbalife and thanks to hubby. Yes, congratulations Reshma ma'am, and thank you very much for your sharing of your result. And next Nilofer, can you share your result? Are you there in the call? Hello, good morning everyone. My name is Nilofer. I think it's been 6 months till now I have started with Herbalife. Before I was 75 kgs, and now I am exactly 60 kgs. Okay. Then I had a severe back injury. Because of that, I was bedded in for 6 months. So I had gained 21 kgs. Because of excess weight, I got started with PCOD problem, then thyroid. Because of taking this good nutrition, I reduced within 40 days only. First time in my life I got periods on time. I had stress problem because of that, and I gained a lot of weight because of unhealthy lifestyle and all. So it was like this nutrition helped me a lot. Then because of PCOD problem, I used to get all black spots on my face also. Now it has completely come to normal. So I can tell I had severe issues when periods will be not regular, I used to get cramps. It was exactly 3 months I used to not get periods. Then after I consulted doctor, he gave me some injection. Then 3 months continuously, it was like I was bleeding for 3 months. It was very 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 much harsh and painful. So now I have within 1 month only this my problem got solved. And then thyroid also came under control, and by now I have reduced 15 kgs. This was my amazing result. Thank you Herbalife and my coach who guided me in right way. And thank you everyone for giving me this opportunity. Yes, congratulations Nilofer. You lost weight also. You are looking very good now. Yes, and congratulations for
ಹೆಲ್ತ್ ಒಂದು ಇವರಲ್ಲಿ ನೋಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎರಡು, ಥೈರಾಯ್ಡ್, PCOD, ಅದು ಯಾವ್ದು ಫಸ್ಟ್ ಬಂತು ಯಾವ್ದು ಸೆಕೆಂಡ್ ಬಂತು ಅಂತ ಹೇಳಕ್ ಆಗುದಿಲ್ಲ. ಸೊ ಆದ್ರಿಂದ ಡೆಫಿನೆಟ್ ಆಗಿ ಅವ್ರಿಗೆ ಒನ್ಸ್ ಇಟ್ ಈಸ್ ಕ್ಲಿಯರ್, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ಸರಿ ಹೋಗ್ತಾ ಬರಕ್ ಶುರು ಆಯ್ತು, ಸೊ ಅವಾಗ ಅವ್ರಿಗೆ ಆಮೇಲೆ ವೆಯ್ಟ್ ಲಾಸ್ ಆಗೋದಕ್ಕೆ ಇದಾಯ್ತು. ಸೊ ಡೆಫಿನೆಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಆಕ್ಚುಲಿ ಏನಂದ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಮತ್ತೆ ಇದೆಲ್ಲ ಸ್ಟಿಮ್ಯುಲೆಂಟ್ಸ್ ಇದೆಲ್ಲ ತಗೊಂಡ್ರೆ ಇಟ್ ಈಸ್ ನಾಟ್, ಯು ಕೆನಾಟ್ ಟೇಕ್ ಫಾರ್ ಲಾಂಗ್ ಟೈಮ್, ಅದರಿಂದ ಮೆಡಿಕೇಶನ್ ಮತ್ತೆ. ಸೊ ಡೆಫಿನೆಟ್ಲಿ ಸೊ ಪೀರಿಯಡ್ಸ್ ಎಲ್ಲ ನಾರ್ಮಲ್ ಆಗೋದಕ್ಕೆ ಸೊ ಡೆಫಿನೆಟ್ಲಿ ಕೋಚ್ ಮತ್ತೆ ನ್ಯೂಟ್ರಿಷನ್ ಹೆಲ್ಪರ್ ಎಲ್ಲ ಅಂತ ಅನ್ಸುತ್ತೆ. And so one more thing, my hemoglobin was 7 before, which is very low. Now it is proper. I'm on means like properly. It has helped me. This nutrition has helped me with that also. Yeah, you know why your hemoglobin was very low, 7? Yeah, sir. Because doctor used to tell me from before also, when I was means like first time I got periods. That time also doctor had suggested me that in my body there is too much of less blood, he said me. And then because of hormonal changes also I had got, and then it was my life habits was worst. If people don't know, I used to consume 4 medium pan pizzas at a time. It was completely worse. Now hardly means like I can have one slice of it, if means like sometimes in a blue moon. It was completely disastrous. And I was on bed also for 6 months. It was horrible for me. And my age was only 19 years, sir. Now everything has got proper because of this good nutrition. Healthy it is. So I would like to recommend it for everyone. Even my sister also had this problem. I mean, it's like periods issue. Even she has started, even her, she has got very good results in it. And we both are, means like she is a boxer and I'm a judo player. Doctor was suggesting me to do lot more exercise. At one time, sir, we used to do 1,000 skippings. Now also I do it because I'm a sports player. But that didn't help me because I was doing lot more exercise, but I was not taking healthy diet and proper nutrition. When I realized it and when I took proper nutrition, it helped me a lot to overcome, means like too much, means it was like worse. In 19 years, my life was like I was living 60 to 70 years of people's life. Now it is everything, it is in range and normal. Thank you very much to you and my coach also, sir. That is great. Nilufar, because your hemoglobin was very low, ಬೇರೆ ನೋಡಿ, ಬೇರೆ ಹೆಣ್ಮಕ್ಳು ಮಹಿಳೆಯರು ಅರ್ಥ ಮಾಡ್ಕೋಬೇಕು ಏನಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ. ಆಮೇಲೆ ಅದೇನಂದ್ರೆ ಪ್ಯೂಬರ್ಟಿ ಆದ್ಮೇಲೆ ಅದು ಜಾಸ್ತಿ ಆಗ್ತಾ ಬರುತ್ತೆ, ಅನಿಮಿಯಾ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ಸ್ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಏನಕ್ಕೆ ಅಂದ್ರೆ ಶಿ ಹ್ಯಾಡ್ ಎ ವೆರಿ ಹೆವಿ ಅಂಡ್ ಲಾಂಗ್ ಪೀರಿಯಡ್ಸ್. ಹೆವಿ ಮತ್ತೆ ಲಾಂಗ್ ಪೀರಿಯಡ್ಸ್ ಇದ್ದಾಗ ಏನಾಗುತ್ತೆ, ಅನಿಮಿಯಾ ಆಗುತ್ತೆ ಅವ್ರಿಗೆ. ಯಾವಾಗ ಅನಿಮಿಯಾ ಆಗುತ್ತೆ ಅವಾಗ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಟು ದಿ ಸೆಲ್ಸ್ ಕಡಿಮೆ ಆದಾಗ ಸುಸ್ತಾಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಎನರ್ಜಿ ಇರೋದಿಲ್ಲ, ಫಟಿಗ್ ಇರುತ್ತೆ. ಸೊ ಮತ್ತೆ ಡಿಪ್ರೆಷನ್ಗೆ ಹೋಗ್ತಾರೆ, ಕ್ರೇವಿಂಗ್ಸ್ ಇರುತ್ತೆ. ಇದರಿಂದ ಏನಾಗುತ್ತೆ, ಮತ್ತೆ ವೇಟ್ ಗೇನ್ ಆಗುತ್ತೆ. ಇಟ್ಸ್ ಆಲ್ ಇಂಟರ್ಲಿಂಕ್ಡ್. ಓಕೆ, ಸೊ ಅದರಿಂದ ಹೆಣ್ಮಕ್ಳನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ಪೇರೆಂಟ್ಸ್ನು ಕೂಡ ಅರ್ಥ ಮಾಡ್ಕೋಬೇಕು. ಸೊ ಹೆಣ್ಮಕ್ಳು ಲೈಫ್ ಸ್ಟೈಲ್ ಹೆಂಗಿರಬೇಕು. Okay, and so it's a balanced nutrition and proper lifestyle is most important. So, yes, thank you, Nilufar. Sir, there's one question there. Mercy Divya Pinto wants to ask. ಇನ್ಯಾರಾದ್ರೂ ಒಂದ್ ನಿಮಿಷ, ಕೀರ್ತಿ ಅವರೇ, ಇನ್ಯಾರಾದ್ರೂ ಶೇರ್ ಮಾಡಂಗಿದ್ರೆ ಶೇರ್ ಮಾಡಿ, ಆಮೇಲೆ ವಿಲ್ ಟೇಕ್ ಕ್ವಶನ್ ಅಂಡ್ ಆನ್ಸರ್ ಲೇಟರ್. Yes, sir. Yes. Okay. Anybody wants to share? ನಿಮ್ಗೆ ಏನಾದ್ರು ಈ ಹಾರ್ಮೋನಲ್ ಚೇಂಜಸ್ ಮತ್ತೆ ಈಗ ನಾವು ಸಿಂಪ್ಟಮ್ಸ್ ಎಲ್ಲ ಡಿಸ್ಕಸ್ ಮಾಡೋದು ಮತ್ತೆ ಇದೆಲ್ಲ ಮಾಡಿದ್ರೆ, ಈಗ ಯಾರಿಗಾದ್ರೂ ಈ ಸಿಂಪ್ಟಮ್ಸ್ ಏನಾದ್ರು ಬೆಟರ್ ಆಗಿದ್ರೆ, ಮತ್ತೆ ಈ ಹಾರ್ಮೋನಲ್ ಚೇಂಜಸ್ ಇಂದ ವೆಯ್ಟ್ ಲಾಸ್ ಆಗಿದೆ ತುಂಬಾ ವರ್ಷ ಆಮೇಲೆ ವೆಯ್ಟ್ ಲಾಸ್ ಆಗಿದ್ರೆ, ಸೊ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅಂತ ಇದ್ರೆ ಶೇರ್ ಮಾಡ್ಬೋದು. ಸೊ ನಿಮ್ಮ ಹೆಸರು ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಆಗ್ಬೋದು, ಇಲ್ಲ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್ ಅಂಡ್ ಹೇಳಿ ಮೇಡಮ್.
Miss Mercy avare. Yeah, ma'am. Good morning. Good morning. Yeah, good morning to all the participants who have come here. So, good morning, Vijay Prakash sir. A wonderful session that you have given to us about the thyroid and PCOD. Really, hats up to you. So, my query is now, why does a woman get stomach pain during her periods? Why is it so? Like normally, periods. ಪೀರಿಯಡ್ಸ್ ಆಗುವಾಗ ಕೆಲವೊಮ್ಮೆ ಹೊಟ್ಟೆ ನೋವು ಇರುತ್ತೆ, ಕೆಲವೊಮ್ಮೆ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ನೋವು ಇರಲ್ಲ. ತಿಂಗಳು ಈಗ 1 month ಇದ್ರೆ ನೆಕ್ಸ್ಟ್ ಮಂತ್ ಇರೋದಿಲ್ಲ, ಅದ್ರ ನೆಕ್ಸ್ಟ್ ಮಂತ್ ಇರುತ್ತೆ. ಅದ್ ಯಾಕೆ ಸರ್ ಹಾಗೆ? Okay. Yeah, right. So good morning, Mercy madam, and Good. thanks for a very good question. Mukesh, can you help me with the very first PCOD slide so that ಮೇಡಮ್ ನಾರ್ಮಲ್ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಈಗ ಪೀರಿಯಡ್ಸ್ ಆಗುತ್ತಲ್ಲ, ಪೀರಿಯಡ್ಸ್ ಆದಾಗ ಏನಾಗುತ್ತೆ ಅಲ್ಲಿ ಎಂಡೋಮೆಟ್ರಿಯಂ ಅಂತ ಇರುತ್ತೆ. ಆ ಎಂಡೋಮೆಟ್ರಿಯಂ ಅಂದ್ರೆ ನಮ್ಮ ಗರ್ಭಚೀಲ ಅಂತ ಹೇಳ್ತೀವಿ, ಇಲ್ಲ ಯೂಟ್ರಸ್ ಅಂತ ಹೇಳ್ತೀವಿ. ಆ ಯೂಟ್ರಸ್ ಅಲ್ಲಿ ಏನಾಗುತ್ತೆ ಅದು ಲೈನಿಂಗ್ ಇರುತ್ತಲ್ಲ, ಆ ಲೈನಿಂಗ್ ಏನಂದ್ರೆ ಪೀರಿಯಡ್ಸ್ ಆದ್ಮೇಲೆ ಅದು ಸಣ್ಣ ಇರುತ್ತೆ. ಸೊ ಆಮೇಲೆ ಏನಾಗುತ್ತೆ 14 days ಆಗ್ತಾ ಬರ್ತಾ 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 ಏನಂದ್ರೆ ಸೊ ಅದು ದಪ್ಪ ಆಗ್ತಾ ಇರುತ್ತೆ. ಓಕೆ, ಸೊ ಅದು ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅದು ಅಪ್ ಟು 15 mm ತನಕ ಹೋಗುತ್ತೆ. ಯಾವಾಗ ಥಿಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಸೊ ಆ ಟೈಮಲ್ಲಿ ಏನಾದ್ರು ಕನ್ಸೀವ್ ಆದ್ರೆ, ಓಕೆ ಮುಖೇಶ್ ಇನ್ನೊಂದು ಪಿಕ್ಚರ್ ಇರ್ಬೇಕಲ್ಲ, ರೈಟ್? ಓಕೆ, ಇದಲ್ಲ, ಸಾರಿ, ಪ್ರೀವಿಯಸ್ ಥ್ಯಾಂಕ್ ಯು. ಓಕೆ, ಸೊ ಈಗ ನೋಡಿ ನಿಮ್ಗೆ ಇಲ್ಲಿ ಯೂಟ್ರಸ್ ಅಂತ ಕಾಣಿಸ್ತಾ ಇದೆ ಅಲ್ಲ, ಯೂಟ್ರಸ್ ಏನಂದ್ರೆ ನಿಮ್ಗೆ ಪೀರಿಯಡ್ಸ್ ಆಗಕ್ ಮುಂಚೆ ಅದು ಥಿಕ್ ಆಗುತ್ತೆ. ಸೊ ಎವ್ರಿ ಡೇ ಇಟ್ ಬಿಕಮ್ಸ್ ಥಿಕ್ಕರ್ ಅಂಡ್ ಥಿಕ್ಕರ್. ಸೊ ಪೀರಿಯಡ್ಸ್ ಆದಾಗ ಏನಾಗುತ್ತೆ, ಅದು ಲೈನಿಂಗ್ ಪೂರ್ತಿ ನಮ್ಮ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಬಾಡಿಯಿಂದ ಹೊರಗಡೆ ಹೋದಾಗ ಏನಾಗುತ್ತೆ, ಕೆಲವು ಸಲ ಅದು ಎಷ್ಟು ಹೋಗ್ಬೇಕು ಅಷ್ಟು ಹೋಗೋದಿಲ್ಲ, ತುಂಬಾ ಸ್ವಲ್ಪ ಹೆಚ್ಚಾಗಿ ಹೋಗುತ್ತೆ. ಓಕೆ, ಆ ಎರೋಷನ್ ಮತ್ತೆ ಆ ಯೂಟ್ರಸ್ ಯಾವಾಗ ಸ್ಟ್ರಾಂಗ್ ಇರೋದಿಲ್ಲ. ಓಕೆ, ನಿಮ್ಗೆ ಇದು ಬಿಕಾಸ್ ಆಫ್ ಮೇ ಬಿ ಸೆಂಟ್ರಲ್ ಒಬೇಸಿಟಿಯಿಂದ ಮತ್ತೆ ವಿಸರಲ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ, ಸೊ ಅದರಿಂದೆಲ್ಲ ಈ ಸಮಸ್ಯೆ ಬರ್ಬೋದು. ಅವಾಗೆಲ್ಲ ಏನಾಗುತ್ತೆ, ಆ ಮಸಲ್ಸ್ ಸ್ಟ್ರಾಂಗ್ ಇರೋದಿಲ್ಲ. ಬಿಕಾಸ್ ಆಫ್ ಲೋ ಪ್ರೋಟೀನ್ ಡಯಟ್ ಇಂದ ಏನಂದ್ರೆ ಆ ಯೂಟ್ರೈನ್ ಮಸಲ್ಸ್ ಇದೆಯಲ್ಲ ಅದು ಸ್ಟ್ರಾಂಗ್ ಇರೋದಿಲ್ಲ. ಅದಕ್ಕೆ ನಾವು ಯೂಟ್ರೈನ್ ಮಸಲ್ ಸ್ಟ್ರಾಂಗ್ ಮಾಡ್ಕೋಬೇಕು. ಹೆಂಗೆ? ಬಿಕಾಸ್ ಆಫ್ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಮತ್ತೆ 80% ಬ್ಯಾಲೆನ್ಸ್ ನ್ಯೂಟ್ರಿಷನ್. ಯಾಕಂದ್ರೆ ಇಟ್ ಇಸ್ ದಿಸ್ ಯೂಟ್ರೈನ್ ವಾಲ್, ಯೂಟ್ರಸ್ ಇಟ್ ಇಸ್ ಮೇಡ್ ಆಫ್ ಪ್ರೋಟೀನ್. ಓಕೆ, ಯೂಟ್ರಸ್ ಮತ್ತೆ ಓವರಿಸ್ ಎರಡು, ಇಟ್ಸ್ ಆಲ್ ಮೇಡ್ ಆಫ್ ಪ್ರೋಟೀನ್. ಆದ್ರಿಂದ ಸೊ ಹೈ ಪ್ರೋಟೀನ್ ಮತ್ತೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ತಗೊಂಡಾಗ ನಮ್ಗೆ ಏನಾಗುತ್ತೆ, ಅವಾಗ ಏನಾಗುತ್ತೆ, ಆ ಯೂಟ್ರೈನ್ ವಾಲ್ ನೋಡಿ ಇದು ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಅದು ಸ್ಟ್ರಾಂಗ್ ಆಗುತ್ತೆ ಅವಾಗ ಏನಂತೆ ಬ್ಲೀಡಿಂಗು ಕಡಿಮೆ ಆಗುತ್ತೆ, ಆಮೇಲೆ ನಿಮ್ಗೆ ಕ್ರಾಂಪ್ಸ್ ಕಡಿಮೆ ಆಗ್ತವೆ. ಯುಟ್ರೈನ್ ವಾಲ್ ಸ್ಟ್ರಾಂಗ್ ಮಾಡ್ಕೋಬೇಕು ಮೇಡಮ್. ಅದಕ್ಕೆ ಏನಂದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಮತ್ತೆ ವಿಮೆನ್ ಈ ಅಬ್ಡಾಮಿನಲ್ ಎಕ್ಸರ್ಸೈಸ್ ಇದೆಲ್ಲ ಮಾಡ್ಕೋಬೇಕು. ಅದಕ್ಕೆ ಅವರು ಎಸ್ಪೆಷಲಿ ಹೊಟ್ಟೆ ಭಾಗದಲ್ಲಿ ಹೆಚ್ಚಾಗಿ ಫ್ಯಾಟ್ ಇಟ್ಕೋಬಾರ್ದು. ಅದಕ್ಕೆ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ಎಕ್ಸರ್ಸೈಸ್, ಸಿಂಪಲ್ ಎಕ್ಸರ್ಸೈಸ್, ಏನ್ ರೆಗ್ಯುಲರ್ ಸಿಂಪಲ್ ಎಕ್ಸರ್ಸೈಸ್ ಮಾಡ್ಕೊಂಡು ಹೋದ್ರೆ ಇಟ್ ಬೆಟರ್. So adrinda okay, hope it's clear to you. Yes, thank you sir, thank you for your for clearing the query. Complete aligning ಹೊಸ ಲೈನಿಂಗ್ ಬರುತ್ತೆ ಮೇಡಮ್. Okay, so another question. One of my friend is having a I'm Mercy itself. One of my friend is having a thyroid problem. Now and she is going for gym and she has reduced her weight. Her thyroid has come to it has come to control, but she's not able to conceive. I don't know why. There's no problem in the ovaries or something like that. Everything is normal. She has cross-checked her ovaries, she has cross-checked her uterus, everything. Even her husband's sperms is also counted. It is also normal, but she's not able to conceive. Why? Because her uterus, the opening of the uterus, the cervix, is not opening it since. I don't know how she's getting her periods. Even she's telling me, and even the doctors are shocked that how
if a uterus is not opening properly, how will you get your periods? Even they are shocked. Why are you not able to conceive? So do you know any particular reasons for this? ಎಸ್ ನೋಡಿ ನೀವು ಹೇಳ್ದಂಗೆ ಸೊ ಮುಖೇಶ್ ದಟ್ ಇನ್ಫರ್ಟಿಲಿಟಿ ಸ್ಲೈಡ್ ಪ್ಲೀಸ್. ಓಕೆ ಸೊ ನೋಡಿ ಮೇಡಮ್, ನೀವು ಹೇಳ್ದಂಗೆ ಇನ್ಫರ್ಟಿಲಿಟಿ ಅಂದ್ರೆ ಕನ್ಸೀವ್ ಆಗದೆ ಇರೋದಕ್ಕೆ, ಹೆಣ್ಮಕ್ಳು ಕನ್ಸೀವ್ ಆಗದೆ ಇರೋದಕ್ಕೆ ತುಂಬಾ ಕಾರಣಗಳಿದೆ. ಓಕೆ ಓಕೆ, ಒಂದು ಏನಂದ್ರೆ ಅವ್ರದ್ದು ಲೈಫ್ ಸ್ಟೈಲ್. ಓಕೆ, ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಅವ್ರದ್ದು ಬಾಡಿ weight, BMI ಯಾವಾಗ್ಲೂ ಅವ್ರಿಗೆ ಏನಂದ್ರೆ 25, 26 ಒಳಗಡೆನೆ ಇರಬೇಕು BMI. ಓಕೆ, ಸೊ ಯಾಕೆಂದ್ರೆ ನಿಮ್ಗೆಲ್ಲ ನಾರ್ಮಲ್ ಆಗಿ ಅದು ಕೆಲವು ಸಲ ಯಾಕೆಂದ್ರೆ ಈ ತರ ಸಮಸ್ಯೆ ಇದ್ದಾಗ ಓಕೆ, ನೆಕ್ಸ್ಟ್ ದಟ್. ಓಕೆ, ಸೊ ಕೆಳಗಡೆ ದಟ್ ಗ್ರಾಫ್ ಇದೆಯಲ್ಲ ಅದು. ಥ್ಯಾಂಕ್ ಯು ಮುಖೇಶ್. ಈಗ ನೋಡಿ, ದಿಸ್ ಆರ್ ದಿ ಫ್ಯಾಕ್ಟರ್ಸ್ ಮೇಡಮ್. ಓಕೆ, ಕನ್ಸೀವ್ ಆಗಕ್ಕೆ ನೋಡಿ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಒನ್ ಇಸ್ ಸ್ಮೋಕಿಂಗ್, ಆಲ್ಕೋಹಾಲ್ ಅದೆಲ್ಲ ಇರೋದಿಲ್ಲ. ಸೊ ಲೈಫ್ ಸ್ಟೈಲ್ ಮತ್ತೆ ಮೆಡಿಕಲ್ ರೀಸನ್ಸ್. ಓಕೆ, ಅಂಡ್ ಅವ್ರೇನಾದ್ರೂ ತುಂಬಾ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡಿದ್ರ, ಯಾಕೆಂದ್ರೆ ನಿಮಗ್ ಗೊತ್ತಿಲ್ಲದೆ ಇರ್ಬೋದು. ಓಕೆ, ಈಗ ನನಗೂ ಗೊತ್ತಿಲ್ಲದೆ ಇರ್ಬೋದು. ಯಾಕಂದ್ರೆ ತುಂಬಾ ಜನ ಓರಲ್ ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡ್ತಾರೆ. ಓರಲ್ ಕಾಂಟ್ರಾಸೆಪ್ಟಿವ್ ಇಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. Okay, that I mean throws your hormone, I mean hair out of balance ಹೊರಟೋಗ್ಬಿಡುತ್ತೆ. ಆಮೇಲೆ ಎಸ್ಪೆಷಲಿ ಎಲ್ಲೋ ಪಾರ್ಟ್ ಇದೆ ನೋಡಿ, ಅನ್ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಹೆಂಗಿದೆ? ಸೊ ದಿಸ್ ಈಸ್ ದ ಸ್ಟ್ಯಾಟಿಸ್ಟಿಕ್ಸ್ ಐ ಮೀನ್ ರಿಲೀಸ್ ಬೈ ICMR. ಓಕೆ, ಸೊ ಸ್ಟ್ರೆಸ್ ಇರ್ಬೋದು, ಸ್ಟ್ರೆಸ್ ಫ್ಯಾಕ್ಟರ್ ಗೊತ್ತಿರೋದಿಲ್ಲ. ಸ್ಟ್ರೆಸ್ ಫ್ಯಾಕ್ಟರ್ ಬಿಕಾಸ್ ಮೇ ಬಿ ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ವರ್ಕ್ ಸ್ಟ್ರೆಸ್ ಇರ್ಬೋದು. Or maybe it may not be any say, but the personal stress also it can lead also, no sir, that she's not able to conceive. She's not able to conceive. That is also there. Yes. Family stress, so social stress ಇರುತ್ತೆ. Yes sir. ಕನ್ಸೀವ್ ಆಗ್ತಾ ಇರೋದಿಲ್ಲ. ಸೊ ಅದರಿಂದ ಎಂಬರಾಸ್ಮೆಂಟ್, ದಟ್ ಆಲ್ಸೋ ಸ್ಟ್ರೆಸ್. ಅದಕ್ಕೆ ಸ್ಟ್ರೆಸ್ ಎಲ್ಲ ಕಡಿಮೆ. ಅದಕ್ಕೆ ಏನಂದ್ರೆ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸರ್ಸೈಸ್. ಅದಕ್ಕೆ ಅವ್ರಿಗೆ ಏನಾದ್ರು ಒಂದು ನ್ಯೂಟ್ರಿಷನ್ ಕ್ಲಬ್ಗೆ ಅಟ್ಯಾಚ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಬೆಟರ್ ಆಗ್ತಾರೆ. ಆಮೇಲೆ ಏನಂದ್ರೆ ಯುಟ್ರೈನ್ ವಾಲ್ ಅದೇನಂದ್ರೆ ಅದನ್ನ ರಿಪೋರ್ಟ್ ನೋಡ್ಬೇಕು ಮೇಡಮ್. ಅಂದ್ರೆ ಕ್ಲಿನಿಕಲಿ ವಾಟ್ ಇಟ್ ಎಕ್ಸಾಕ್ಟ್ಲಿ ಅಂತ ಹಾಗೆ ಮಾಡೋದಕ್ಕಾಗೋದಿಲ್ಲ. ಸೊ ಬೆಸ್ಟ್ ಪರ್ಸನ್ ಇಸ್ ನೀವು ನ್ಯೂಟ್ರಿಷನ್ ಕ್ಲಬ್ ಓನರ್ ಇದಲ್ಲ. So you take all the reports to them and show them, and definitely they can evaluate her and they can do a proper personalized program, wellness program ಮಾಡಬೇಕು ಅವ್ರಿಗೆ. ಬೇಸಿಕಲಿ ಬರ್ರಿ ನಾಟ್ ಓನ್ಲಿ ನ್ಯೂಟ್ರಿಷನ್ ಪ್ರೋಗ್ರಾಮ್, ಕಂಪ್ಲೀಟ್ ವೆಲ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ so definitely there may be a chances of conceiving. Okay sir, I'll do let her know. Yeah sir, right. Thank you sir, thank you so much. So and I understood the causes of infertility, right? Yes sir, yes. Thank you for the query that you have cleared my query. Sir, I want to share my results of please. So from past 1 month I am good morning to you all my dear participants and sir and ma'am. I'm Mercy Divya Pinto from Puttur. Basically I'm from Mangalore. I have started this healthy nutrition from past 1 month, like last May 2011. Last May 11, 2020, I started this Herbalife nutrition program. It has benefited a lot. Before, frankly to tell you, sir, I never drank water. One bottle nan empty marta irlilla. But before joining itself, Frida, because of her talk at 7:30 talk, I used to listen to her about the hydration. So that made me to drink to increase to half liter, to increase to another half liter. So now you don't believe, sir, I'm having per day 3.5 liters of water, including a fresh. So that itself made me a positive image of myself that I want to taste water more and more. Maybe water products or any watery fruits or something like that. Secondly, I was energized girl, but still I got a lot of energy within after I started afresh from May 11, 2020. So
it was really, first day it was like very bitter, but still as day went on, it was like okay for me, and it went on well. And right now, when I cross checked on this Monday, I have reduced 3 kgs with 2 inches of waistline I have reduced. Again, my chest line is also decreased to 4 inches. So a wonderful result I have got right now from the past 1 month, I can tell you. And yeah, my moods, frankly to tell you, I used to get my normal periods, but I used to have a light of stomach ache. Before that, a little. Hello? Hello? Yeah, please continue, madam. Please. So I used to get a little bit of stomach pain, but now it has been reduced and it has come to a normal, what can say, cycle. Without my knowing, only I am getting my periods like on the same date. I never used to, like before I used to keep ready everything, or my periods will be starting, but now it is not like that. On the particular date which I have decided, same day it will happen, that day itself. So that is really a greater change on myself, what I have seen from past 1 month. And even my cycle is also very normal. It's not, I don't have a heavy bleeding, or neither I mean, my bleeding is very low. It's in a normal moderate, so in a normal level. So I really feel happy to take this herbal, to join to join in the Herbalife Nutrition, and to take this healthy diet also. And I exercise, and every day I see to it that I drink 3.5 liters of water. That is a tremendous, ಏನ್ ಹೇಳ್ತಾರೆ, ಒಂದು 8ನೇ ಅದ್ಭುತ ಅಂತ ಹೇಳ್ಬೋದು. I feel sometimes, at times I think one bottle ಖಾಲಿ ಮಾಡ್ಬೇಕಾದ್ರೆ ಅರ್ಧ ನೀರು ಬಿಸಾಡಿ ಬರ್ತಿದ್ದೆ. But now I don't throw water, but I drink so much. That is like a challenge for me. It's like ಅದಿಲ್ಲದಿದ್ರೆ ನನ್ನ ಜೀವನ ಇಲ್ಲ, ಆಲ್ಕೋಹಾಲ್ ಇದ್ದಾಗ ಅಡಿಕ್ಟೆಡ್ ಆಗಿದ್ದೇನೆ, ನೀರು ಕುಡಿಲೇಬೇಕು ಅಂತ ಹೇಳಿ. So I've decided, yeah, for a good thing, I decided that I have to have water 3.5 liters. Whether I drink or no, I have to drink, whether I want or not. For my body, I need 3.5 liters. So I have it, and I have changed my healthy lifestyle also. I exercise in the morning, after fresh, and evening also. So yeah, I feel good about myself, sir, and I've got a good image also, good results also I've got within a month. Still more I want to reduce. Now I'm 58.04. I want to reduce still 3 kgs more. That is, I want to be till 53. So that is my intention. Congratulations. Thank you, ma'am. Thank you very much for your questions and your result. Okay. Sir, ಒಂದು chat box ಅಲ್ಲಿ ಒಂದು question ಇದೆ. ಅಂಬಿಕಾ ಅಂತ ಹೇಳಿ, ಲಾಸ್ಟ್ ಕ್ವಶನ್. ಇಟ್ಸ್ ಅ ಲಾಸ್ಟ್ ಕ್ವಶನ್. PCOD ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ? PCOD ಇದ್ರೂ ರೆಗ್ಯುಲರ್ ಪೀರಿಯಡ್ಸ್ ಆಗ್ತದಾ ಅಂತ ಕೇಳ್ತಾ ಇದ್ದಾರೆ ಸರ್. ಓಕೆ, ಅವರು ಅಂಬಿಕಾ ಅವರು ಲೈವ್ ಬರ್ಬೋದಾ? ಅಂಬಿಕಾ ಮ್ಯಾಮ್ ಲೈವ್ ಬನ್ನಿ. If it is comfortable for her. Again, I need to thank her. She has a very good question. Okay. Maybe she is in office, sir. Okay. No problem. See, PCOD complete cure agutta life stage. Okay. See, definitely, namdu, suppose if it is a lifestyle induced, ಮತ್ತೆ ಇದಾಗಿದ್ರೆ, so if it is not hereditary ಅಂತ ಹೇಳಿದ್ರೆ, so definitely diabetes ಇಂದ ಮತ್ತೆ ಈ ಲೈಫ್ ಸ್ಟೈಲ್ ಇಂದ ಬಂದಿದ್ರೆ ಡೆಫಿನೆಟ್ಲಿ, ಸೊ ಥ್ರೂ ಅವರ್ ವೆಲ್ನೆಸ್ ಪ್ರೋಗ್ರಾಮ್, ನಮ್ಮ ಕೋಚ್ ಸಪೋರ್ಟ್ ಇಂದ, ನ್ಯೂಟ್ರಿಷನ್ ಕ್ಲಬ್ ಸಪೋರ್ಟ್ ಇಂದ, ಸೊ ಡೆಫಿನೆಟ್ ಆಗಿ PCOD ಇಂದ ಹೊರಗಡೆ ಬರ್ಬೋದು. ಆಮೇಲೆ PCOD ಇದ್ರೂ ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತಾ ಅಂದ್ರೆ, ಸಿ ಇಟ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಸಿಸ್ಟ್ ಇನ್ ದ ಓವರೀಸ್. ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವು ಸಲ ಏನಾಗುತ್ತೆ, ಲೆಫ್ಟ್ ಅಂಡ್ ರೈಟ್ ಓವರೀಸ್ ಇದೆಲ್ಲ, ಒಂದ್ ಓವರೀಸ್ ಅಲ್ಲಿ ಇದೆ, ಒಂದ್ ಓವರೀಸ್ ಇದ್ರೂ ಸಾಕು ನಿಮ್ಗೆ. ಓಕೆ, ಕೆಲವು ಅದಕ್ಕೆ ಓವರಿಯನ್ ಸರ್ಜರಿ ಮಾಡಿದ್ರು ಸೊ ಅವ್ರಿಗೆ ಪೀರಿಯಡ್ಸ್ ಆಗುತ್ತೆ. ಸೊ ಅದರಿಂದ ಸೊ ಡೆಫಿನೆಟ್ಲಿ ಅದು ಸಿವಿಯರ್ ಆಗಿಲ್ಲ ಅಂದ್ರೆ PCOD ಇದ್ರೂ ನಿಮ್ಗೆ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಬಟ್ ಏನಂದ್ರೆ ಇಟ್ ಮೇ ನಾಟ್ ಬಿ ರೆಗ್ಯುಲರ್. ಓಕೆ, ಸೊ ಸ್ವಲ್ಪ ಮಿಸ್ ಪೀರಿಯಡ್ಸ್ ಇರ್ಬೋದು, ಇದಾಗ್ಬೋದು. ಸೊ ಆದ್ರಿಂದ ದಯವಿಟ್ಟು ನೀವೇನ್ ಮಾಡಿ, ಟೇಕ್ ಯುವರ್ ಹೆಲ್ಪ್ ಫ್ರಮ್ ಯುವರ್ ಕೋಚ್ ಮತ್ತೆ ನ್ಯೂಟ್ರಿಷನ್ ಕ್ಲಬ್ ಇಂದ ಸಪೋರ್ಟ್ ತಗೊಂಡು, ಸೊ ಡೆಫಿನೆಟ್ಲಿ ಟ್ರೈ ಟು ಅಚೀವ್ ಬೆಟರ್ ಹೆಲ್ತಿ ಲೈಫ್ ವಿತ್ ಈವನ್ ವಿತ್ PCOD. ಆಮೇಲೆ ಇನ್ನೊಂದೇನಂದ್ರೆ, PCOD ಇಸ್, ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ, ಇಟ್ ಇಸ್ ನಾಟ್ ಎ ಡಿಸೀಸ್. ಓಕೆ, ಸೊ PCOD ಇಸ್ ಎ ಡಿಸಾರ್ಡರ್. ಯಾಕಂದ್ರೆ PCOS ಇಟ್ಸ್ ಅ ಸಿಂಡ್ರೋಮ್. ಬೇಸಿಕಲಿ ಇಟ್ಸ್ ಅ ಸಿಂಡ್ರೋಮ್.
ಓಕೆ, ಅದು ಓವರೀಸ್ ಅಲ್ಲಿ ಏನು ಇರೋದಿಲ್ಲ. ಸೊ ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅದು ನಮ್ಗೆ ಆ ಲಕ್ಷಣಗಳು ಕೆಲವು ಸಲ ಇದರಲ್ಲಿ ಓವರೀಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಿಸ್ಟ್ ಇರೋದು, ಮತ್ತೆ ಬಿಕಾಸ್ ಆಫ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆದ್ರಿಂದ ನಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುವಂಥದ್ದು. ಇಟ್ಸ್ ಅ ಸಿಂಡ್ರೋಮ್. ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಇದೆಲ್ಲ ಇರುತ್ತಲ್ಲ, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದೆಲ್ಲ ಇಟ್ ಕಮ್ಸ್ ಅಂಡರ್ ಸಿಂಡ್ರೋಮ್. ಓಕೆ. Yes. Right. Amita ma'am, hope you got the answer. ಅದರಿಂದ ಯಾರು PCOD ಅಂದ್ರೆ ಅದು ನಮ್ಗೆ ಕಾಯಿಲೆ ಅಂತ ಇದೆ ಇಟ್ಕೋಬಹುದು. ಸೊ ಇಟ್ಸ್ ಅ ಸಿಂಡ್ರೋಮ್. ಇಟ್ ಕ್ಯಾನ್ ಬಿ ಕರೆಕ್ಟೆಡ್. ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟಪಟ್ರೆ ಇಟ್ ವಿಲ್ ಬಿ ಬೆಟರ್. Yes, sir. Question and answer almost, there's no questions in the chat box. Thank you very much, Vijay Prakash sir, for a wonderful session and question and answers. And these nutritions are not to cure, diagnose ಅಥವಾ diagnose ಮಾಡ್ಲಿಕ್ಕಾಗ್ಲಿ, ಕ್ಯೂರ್ ಮಾಡ್ಲಿಕ್ಕಾಗ್ಲಿ ಏನು ನಮ್ಮ ಪ್ರಾಡಕ್ಟ್ಸ್ ವಿಲ್ ನಾಟ್. These results are not typical. Individual results may vary. ಮತ್ತೆ ನಮ್ಮ ಪ್ರಾಡಕ್ಟ್ಸ್ ಕೂಡ ಯಾವುದೇ ಡಿಸೀಸ್ ಅನ್ನ ಕ್ಯೂರ್ ಮಾಡೋದಕ್ಕಾಗ್ಲಿ, ಡಯಾಗ್ನೋಸ್ ಮಾಡೋದಕ್ಕೆ ಅಲ್ಲ. ಸೊ ವೆನ್ ವಿ ಸ್ಟಾರ್ಟ್ ಟೇಕಿಂಗ್ ವಿತ್ ದ ನ್ಯೂಟ್ರಿಷನ್ ಅಂಡ್ ಅಲಾಂಗ್ ವಿತ್ ಒನ್ಸ್ ವಿ ಚೇಂಜ್ ಅವರ್ ಲೈಫ್ ಸ್ಟೈಲ್, ನಮ್ಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಬರ್ಲಿಕ್ಕೆ ಕಾರಣ ಆಗ್ತದೆ. So thank you very much. I am going to close this session. Thank you very much for giving me opportunity here like MC. Thank you Mukesh sir for wonderful supporting, and thank you Vijay Prakash sir for the wonderful session, and thank you Mahendra sir for giving me a wonderful opportunity. Thank you very much.